ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಳಿ ಹೇಳಿ ಹೇಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಸರ್ ಡೇಟ್ ಆಫ್ ಬರ್ತ್ ಎಕ್ಯುರೇಟ್ ಸರ್ ನನ್ನ ಡೇಟ್ ಆಫ್ ಬರ್ತ್ ಎಕ್ಯುರೇಟ್ ಆಗಿ ಗೊತ್ತಿಲ್ಲ ಸರ್. ಮೊದಲು ಅಂದಾಜು ಹಾಕಿಬಿಟ್ಟಿದ್ದಾರೆ. ಅಂದಾಜಿದ್ರೆ ಆಗಲ್ಲ. ಅಂದಾಜಾಗಿದ್ರೆ ಆಗಲ್ಲ ಅಲ್ವಾ? ನಿಮ್ಗೆ ಜ್ವರ ಹೆಸರು ಇದೆ, ಮೇಲೆ ಏನಾದ್ರು ಕೈಕಾಲು ನೋವಿಗೆ ಮೆಡಿಸಿನ್ ಕೊಟ್ರೆ ಏನು ಪ್ರಯೋಜನ ಇದೆ? ಹೆಸರು ಮೇಲೆ ಏನಾದ್ರು ಬರುತ್ತೆ ಸರ್? ಹೆಸರು ಹೇಳಿ ನೋಡೋಣ. ಅದು ಓನ್ಲಿ 33% ವರ್ಕ್ ಆಗುವುದು ಅಷ್ಟೇ. ಹೆಸರು ಕಾಶಿನಾಥ್ ಸರ್. ನನ್ನ ಹೆಸರು ಹೆಂಗ್ ಕರೀತಾರೆ ಎಲ್ಲರೂ? ಕಾಶಿನಾಥ್ ಅಂತ ಹೇಳಿ ಕರೀತಾರೆ ಸರ್. ಅಲ್ಲ, ಸ್ಪೆಲ್ ಮಾಡಿ ಏನ್ ಸರ್? ಸ್ಪೆಲ್ಲಿಂಗ್ ಹೇಳಿ, ಸ್ಪೆಲ್ಲಿಂಗ್ ಹೇಳಿ. KSHI KASHINATH. ಹ್ಞೂ ಸರ್. 9 ಬರುತ್ತೆ. ಓಕೆ ಸರ್. 9 ಬಂದ್ರೆ ನಿಮ್ಗೆ ಮೂಗಿನ ಮೇಲೆ ಕೋಪ ಇರ್ತದೆ. ಎಸ್ ಸರ್. ನಿಮ್ಮ ದುಶ್ಮನ್ ಅದೇ. ಹೌದು ಸರ್. ಅದನ್ನ ಸರಿಪಡಿಸಿ, ಸರಿ ಹೋಗ್ತದೆ. ಅದ್ ಹೇಗ್ ಸರಿಪಡಿಸೋದು ಸರ್? ಹೇಗ್ ಸರಿಪಡಿಸೋದು ಗೊತ್ತಿಲ್ಲಲ್ಲ ಸರ್. ನೋಡಿ, ನಂಬರ್ 9ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ಇರುವುದು ನಂಬರ್ 5 ಮಾತ್ರ, ಬೇರೆ ಯಾವ ನಂಬರ್ಗೂ ಇಲ್ಲ. ಹೌದ್ರಿ ಸರ್. ಸೊ ಹಂಗಿರುವಾಗ ನಂಬರ್ 5ಗೆ ಸೂಟಬಲ್ ಆಗಿರುವುದಂತ ಒಂದು ಸ್ಟೋನ್ ಹಾಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅದು ಕಂಟ್ರೋಲ್ ಆಗಿರ್ತದೆ. ಉಪ್ಪು ನಾವು ಏನ್ ಮಾಡ್ತೀವಿ? ನೀರ್ ಹಾಕ್ತಿವಲ್ವಾ? ಹ್ಞೂ ಸರ್. ಅದೇ ತರ ಒಂದು ಸೊಲ್ಯೂಷನ್ 100% ಹೇಳಕ್ಕಾಗಲ್ಲ. ಯಾಕಂದ್ರೆ ನಿಮ್ದು ಪ್ರಾಪರ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ಇದ್ರೆ ಸರಿಯಾದ ಇನ್ಫಾರ್ಮೇಶನ್ ಮಾಡಕ್ ಆಗಲ್ಲ. ಹೆಸರದು ವೈಬ್ರೇಷನ್ ನೋಡಿ ಮಾಡಬೇಕು. ಕೋಪ ಇದೆಯಾ ಇಲ್ವಾ ನಿಮ್ಗೆ? ಕೇಳ್ತಾ ಇದೆಯಾ ಸರ್? ಸ್ವಲ್ಪ ಕೋಪ ಇದೆ. ಯಾರ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ ಸರ್. ಅದರಿಂದ ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗೋದಂತ ನಂಬರ್ ಬಂದು ನಂಬರ್ 5 ಬೇರೆ ಯಾವ ನಂಬರು ಇಲ್ಲ. ಅದಕ್ಕೆ ಸೂಟಬಲ್ ಆಗಿರುವ ಕಲರ್ ಯಾವ ಸರ್? ನಂಗೆ ಕಾಲ್ ಮಾಡಿ ನೀವು ಕಾಶ್ನಾಥ್ ಅವರೇ. ನನಗೆ ಸಪ್ರೇಟ್ ಪರ್ಸನಲ್ ಆಗಿ ಕಾಲ್ ಮಾಡಿ, ನಾನು ಮಾತಾಡ್ತೀನಿ ನಿಮ್ಮೊಟ್ಟಿಗೆ. ಮತ್ತೆ ನಿಮ್ಗೆ ಇಂಟರ್ನೆಟ್ ಕರೆಕ್ಟ್ ಇಲ್ಲ, ನಾನು ಮಾತಾಡ್ತೀನಿ ನಿಮ್ಮೊಟ್ಟಿಗೆ. ಓಕೆ. ಶ್ವೇತಾ ಅವ್ರು ಹೇಳಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ನನ್ನ ಡೇಟ್ ಆಫ್ ಬರ್ತ್ ಬಂದು 13/1/1994. 13 ಅಂದ್ರೆ 13 13 13 1 1994. 13 ಅಂದ್ರೆ 4. ನೀನ್ ತುಂಬಾ ಮಾತಾಡ್ತೀಯಮ್ಮ, ತುಂಬಾ ವಾದ ಮಾಡ್ತೀಯ, ಆರ್ಗ್ಯುಮೆಂಟ್ ಮಾಡ್ತೀಯ, ಕರೆಕ್ಟಾ? ಹೌದು ಸರ್. ಪ್ರಾಬ್ಲಮ್ ಇರೋದು ಅದೇ. ರಾಹು ಪ್ಲಾನೆಟ್ ವೈಬ್ರೇಷನ್ ಇದೆ ಅಲ್ಲಿ, ಅದನ್ನ ಕಂಟ್ರೋಲ್ ಮಾಡ್ಬೇಕು. ಅದನ್ನ ಕಂಟ್ರೋಲ್ ಮಾಡಿದ್ರೆ ಮುಂದೆ ಆಗ್ಬೇಕಾಗಿರೋ ಒಳ್ಳೆ ಕೆಲಸಗಳು ಆಗುತ್ತದೆ. ಓಕೆ. 10, 19, 23, 23, 1, 24, 24, 1, 25. ಹಣೆ ಬಾರದ ನಂಬರ್ 28 ಬರ್ತದೆ. 28, 10 ಅಂದ್ರೆ ಸೂರ್ಯನದ ನಂಬರ್. ಚೆನ್ನಾಗಿದೆ, ನಿನಗೆ ಧೈರ್ಯನೂ ಜಾಸ್ತಿ ಇರುತ್ತದೆ. ಓಕೆ. ರಾಹು ಪ್ಲಾನೆಟ್. ಮದುವೆ ಆಯ್ತಾ? ಮದುವೆ ಆಗಿದೆ ಸರ್, ಒಂದು ಮಗು ಇದೆ. ಮಗು ಇದೆಯಾ? ಸರಿ, ಓಕೆ. ಎಷ್ಟನೇ ತಾರೀಕು ಮದುವೆ ಆಯ್ತು? April 25th, 2018. 25th April 2018. ಓಕೆ. ಇದು ಏನಾಯ್ತು? ಓಕೆ ಸರ್, ಇನ್ನೊಂದು 1 ಸೆಕೆಂಡ್. ಇದನ್ನ ನಾವು ಸೋಷಿಯಲ್ ಮೀಡಿಯಾ ಹಾಕೋದ್ರಿಂದ ಲೇಡೀಸ್ ಯಾರಾದ್ರೂ ಫೇಸ್ ತೋರಿಸ್ಕೊಳ್ಳೋ ಇದಿಲ್ಲ ಅಂದ್ರೆ ನೀವು ಬೇಕಂದ್ರೆ ಬ್ಲರ್ ಮಾಡ್ಕೋಬಹುದು. ನೀವು ಜಸ್ಟ್ ಕ್ವಶನ್ ಆನ್ಸರ್ಸ್ ಕೇಳ್ಕೋಬಹುದು. ಗಂಡು ಮಕ್ಳಿಗೆ ನಡೀತದೆ, ಏನು ಸಮಸ್ಯೆ ಇಲ್ಲ. ನೀವು ನೋಡಿ, ಪರ್ಸನಲ್ ಏನಾದ್ರು ಕ್ವಶನ್ಸ್ ಇದ್ರೆ ನಾನು ಅಲ್ಲಿ ಹೇಳಿದಾಗ ನೀವು ಫೇಸ್ ನ ಬ್ಲರ್ ಮಾಡ್ಕೋಬಹುದು. ಬ್ಲರ್ ಅಂದ್ರೆ ಮ್ಯೂಟ್ ಅಂದ್ರೆ ವಿಡಿಯೋನ ಆಫ್ ಮಾಡಿದ್ರೆ ನಡೀತದೆ, ಸಮಸ್ಯೆ ಇಲ್ಲ. ಹೇಳಿ ಸರ್. ಹಲೋ. ಹೇಳಿ. ನೋಡಮ್ಮ, ನೀನು ಇದು ಗೋಮೇತಕ್ ಅಂತ ಒಂದು ಸ್ಟೋನ್ ಬರ್ತದೆ. ಗೋಮೇತಕ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆರೆಂಜ್ ಕಲರ್ ಇರ್ತದೆ. ಓಕೆ. ಅದರಲ್ಲಿ ಒಂದು ಸ್ಟೋನ್ ಒಳ್ಳೆ ಸ್ಟೋನ್ ಆಗಿರ್ಬೇಕು. ಬಬಲ್ಸ್, ಏರ್ ಕ್ರ್ಯಾಕ್ಸ್ ಎಲ್ಲ ಇರಬಾರ್ದು.
ಒಳ್ಳೆ ಸ್ಟೋನ್ ತಗೊಂಡು ಸಿಲ್ವರ್ ನಲ್ಲಿ ರೈಟ್ ಹ್ಯಾಂಡ್ ಸೆಂಟರ್ ಫಿಂಗರ್ ಹಾಕೊಂಡು ಓಕೆ ಓಕೆ ಸರ್ ಅದು ಒಂದು ಮೇನ್ ಸೊಲ್ಯೂಷನ್ ನಿಮ್ಗೆ. ಓಕೆ ಸರ್ ಓಕೆ 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 ಥ್ಯಾಂಕ್ ಯು. ಸರ್ ನಿಮ್ ಫೇಸ್ ಓಕೆ. ನೆಕ್ಸ್ಟ್ ಹಾ. ಇವರು ನಾನು ರ್ಯಾಂಡಮೈಸ್ ಸೆಲೆಕ್ಟ್ ಮಾಡ್ತೇನೆ. ಸರ್ ನವೀನ್ ಅವ್ರು ಹೇಳಿ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್ ನನ್ನ ಡೇಟ್ ಆಫ್ ಬರ್ತ್ ಬಂದು 14/9/1991. 7 ಬರುತ್ತಾ ಸರ್ ಇವ್ರದ್ದು? 14 ಅಂದ್ರೆ 5 ಆಯ್ತು. 10, 20, 29, 10, 20, 29, 34, 7 ಬಂತು. 5 and 7 ಗುಡ್ ಕಾಂಬಿನೇಷನ್. ಏನ್ ಮಾಡ್ತಾ ಇದೀರಿ? ಸರ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಬಿಸ್ನೆಸ್ ಚೆನ್ನಾಗಿ ಆಗಿ ಬರ್ಬೇಕಲ್ವ ನಿಮ್ಗೆ? ಇಲ್ಲ ಸರ್, ತುಂಬಾ ಅಡೆತಡೆಗಳು ಜಾಸ್ತಿ ಆಗ್ತಿದೆ. ನಿಮ್ಮ ಹೆಸರು ಏನು? ನವೀನ್ ಕುಮಾರ್ KN. ಇಲ್ಲ ಏನ್ ಕರೀತಾರೆ ನಿಮ್ಮನ್ನ? ಹೇಗೆ ಕರೀತಾರೆ? ನವೀನ್ ಅಂತಾರೆ, ನವೀನ್ ಕುಮಾರ್ ಅಂತಾರೆ ಸರ್. ಹೆಸರು ಏನೇ ಇರ್ಲಿ, 9 ಬರುತ್ತೆ. ಜನ ಹೇಳಿದ್ದು ಗುರುತು ಹಿಡಿತಾರೆ. ಸರ್? ಯಾವ ಹೆಸರಿನಲ್ಲಿ ನಿಮ್ಮನ್ನ ಕರೀತಾರೆ? ನವೀನ್ ಸರ್. ನವೀನ್ ಕುಮಾರ್ ಅಂದ್ರೆ ಒಳ್ಳೇದಿದೆ. ಇವ್ರದ್ದು ನವೀನ್ ಕುಮಾರ್ ಬಂತು 6 ಬರುತ್ತೆ. ನವೀನ್ ಬಂದ್ರೆ 9 ಬರ್ತಾ ಇದೆ ಗುರುಗಳೇ. ಒಂದಕ್ಕೊಂದು ಎಲ್ಲ ಪವರ್ಫುಲ್ ಆಯ್ತು. ನವೀನ್ ಅವರು ಸರ್, ನಿಮ್ಮ ನಂಬರ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ವೆರಿ ರೀಸೆಂಟ್ಲಿ ಇದೇ ನಂಬರ್ ಇರುವಂತ ಒಂದು ವ್ಯಕ್ತಿ ನೋಡಿದೆ. ಓಕೆ, ಅವ್ರಿಗೆ ಮಾಡಿಕೊಟ್ಟೆ. ಕನಿಷ್ಠ ಪಕ್ಷ ಅವರೊಂದು 200 ಕೋಟಿಗೆ ಮೇಲೆ ಇದ್ದಾರೆ. ನಿಮ್ದು ಪ್ರಾಬ್ಲಮ್ ಇರುವುದು ನಿಮ್ಮ ಹೆಸರಿನಲ್ಲಿ. ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ, ಹಣ ಬೇರೆ ನಂಬರು ಚೆನ್ನಾಗಿದೆ. ಯಾವ ಕೊರತೆ ಇಲ್ಲ. ಒಟ್ಟಕ್ಕೆ, ಬಟ್ಟಕ್ಕೆ, ಇರಕ್ಕೆ ಯಾವ್ದು ಕೊರತೆ ಇಲ್ಲ ನಿಮ್ಗೆ. ಹಣಕ್ಕೆ ಎಲ್ಲ ಕೊರತೆ ಇಲ್ಲ. ಓಕೆ, ಪ್ರಾಬ್ಲಮ್ ಇರುವುದು ಇದನ್ನ ಸರಿಪಡಿಸ್ಕೊಳ್ಳಿ. ಮದುವೆ ಆಯ್ತಾ ನಿಮ್ದು? ಸರ್ ಆಗಿದೆ, ಮತ್ತೆ ಡಿವೋರ್ಸ್ ಆಯ್ತು. ಸರಿ, ಇದನ್ನ ಸರಿಪಡಿಸ್ಕೊಳ್ಳಿ. ಇನ್ನೊಂದು ಜೀವನ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಸೆಟ್ಲ್ ಆಗ್ತದೆ. ಅಂದ್ರೆ ಸರ್ ಈಗ ನೇಮ್ ಚೇಂಜ್ ಮಾಡ್ಕೋಬೇಕಂತ ಹೇಳ್ತಿದ್ರಾ? ಹೌದು. ಪ್ರಾಬ್ಲಮ್ ಇರುವುದೇ ಅಲ್ಲಿ. ಸರ್ ಯಾವ ಅಕ್ಷರದಿಂದ ತಗೋಬೇಕು ಸರ್ ಅಂತಾರೆ? ಅದು ಏನಾಗ್ತದೆ, ನೇಮ್ ಅಂತ ಹೇಳುವುದು, ಈಗ ನವೀನ್ ಕುಮಾರ್ ಅಂತ ನೀವು ಇಟ್ಟಿದ್ರೆ ಅದು 2 ಹೆಸರು ಆಯ್ತು. ಕೆಲವರು ಕುಮಾರ್ ಅಂತಾರೆ, ಕೆಲವರು ನವೀನ್ ಅಂತಾರೆ. ಅದು ಸ್ಪ್ಲಿಟ್ ಆಗ್ತದೆ ಆ ವೈಬ್ರೇಷನ್. ಒಂದೇ ಶಬ್ದವಾಗಿರ್ಬೇಕು, ಒಂದೇ ಹೆಸರಾಗಿರ್ಬೇಕು. ಓಕೆ. ಹೆಸರು ಅಂತ ಹೇಳುವುದು ನಿಮ್ಮ ಆತ್ಮಕ್ಕೆ ಇರುವುದಂತ ಮಂತ್ರ. ಅದು ಆ ಮಂತ್ರ ಪವರ್ಫುಲ್ ಆಗಿದ್ರೆ ವ್ಯಕ್ತಿ ಪವರ್ಫುಲ್ ಆಗಿರ್ತಾರೆ. ಓಕೆ ಸರ್. ಸರ್ ಈಗ ಯಾವ ವರ್ಡ್ ಇಂದ ತಗೋಬೇಕು ನೇಮ್? ಇಲ್ಲ, ಅದು ನಿಮ್ಮ ಹುಟ್ಟಿದ ಜಾತಕ ಪ್ರಕಾರ ಯಾವ ನಕ್ಷತ್ರ, ರಾಶಿ, ಅದಕ್ಕೆ ಪ್ರಾರಂಭ ಅಕ್ಷರ ಏನು ಕೊಟ್ರು ಅಂತ ನೋಡ್ಬೇಕು. ನೋಡ್ಕೊಂಡು ಅದು ಪ್ರಕಾರ ಹೆಸರಿಟ್ರೆ ಇದು ಅಸ್ಟ್ರಾಲಜಿ ಪ್ರಕಾರನು ಸರಿ ಇರ್ತದೆ, ನ್ಯೂಮರಾಲಜಿ ಪ್ರಕಾರನು ಸರಿ ಇರ್ತದೆ. ಅದಕ್ಕೆ ಸೂಟಬಲ್ ಆಗಿರುವುದಂತ ಒಂದು ರತ್ನ ಹಾಕೊಂಡ್ರೆ ಅದಕ್ಕೆ ರಿಸಲ್ಟ್ ಫಾಸ್ಟ್ ಆಗಿ ಸಿಗ್ತದೆ ನಿಮ್ಗೆ. ಸರ್ ನನ್ನ ಹತ್ರ ಈಗ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಈ ರತ್ನ ಒಂದು ಹಾಕೊಂಡಿದ್ದೀನಿ, ಪಚ್ಚೆ. ಯಾವ್ದದು? ಪಚ್ಚೆ ಸರ್, ಪಚ್ಚೆ ಕಲ್ಲು. ನೋಡಿ, ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಪಚ್ಚೆ ಅಂತ ಹೇಳಿದ್ರೆ ಎಮರಾಲ್ಡ್ ಅಲ್ವಾ? ನೀವು ಹಾಕೊಂಡ್ರು ಬೆರಳೆ ರಾಂಗ್ ಇದಲ್ವಾ? ಎಮರಾಲ್ಡ್ ಹಾಕಬೇಕಾದ್ರೆ ನೋಡಿ, ನನ್ ಕೈನಲ್ಲಿ ಇದೆ, ಕೊನೆ ಬೆಳಿಗ್ಗೆ. ಅದಕ್ಕೆ ಹಾಕ್ಬೇಕು ನೀವು. ಜೇನುತುಪ್ಪ ಬಾಯಿಗೆ ಹಾಕಿದ್ರೆ ಸಿಹಿ ಆಗಿರ್ತದೆ. ಕಿವಿಯೊಳಗೆ ಹಾಕೊಂಡ್ರೆ ಏನಾಗ್ತದೆ? ಕಿವಿ ಮುಚ್ಕೊಂಡ್ ಬಿಡುತ್ತೆ. ಅಂದ್ರೆ ಬಲ್ಕೈಯಲ್ಲಿ ಲಾಸ್ಟ್ ಬೆಳಗ್ಗೆ ಹಾಕ್ಬೇಕಲ್ಲ ಸರ್? ರೈಟ್ ಹ್ಯಾಂಡ್ ಕಿರಿ ಬೆರಳು ಅಂತ ಹೇಳ್ತಾರಲ್ವಾ, ಇದು ಇದಕ್ಕೆ ಲೇಡೀಸ್ ಫಿಂಗರ್ಗೆ ಹಾಕ್ಬೇಕು. ಬಟ್ ಅದು ನಿಮ್ಮ ನ್ಯೂಮರಾಲಜಿ ಪ್ರಕಾರ ನಿಮ್ ಸ್ಟೋನ್ ಅದರಲ್ಲಿ ಬರ್ತಾ ಇಲ್ಲಲ್ವಾ? ಅದೇ ಸರ್, ಗೊತ್ತಿಲ್ಲ. ನಂಗೆ ಲೋಕಲ್ ಕೇಳಿದಾಗ ಹೇಳಿದ್ರು, ಅದಕ್ಕೆ ಹಾಕೊಂಡಿದೀನಿ. ನೋಡಿ, ನಿಮಗೆ ಏನೇ ಕಾಯಿಲೆ ಇದೆಯೋ ಅದಕ್ಕೆ ಮೆಡಿಸಿನ್ ತಗೊಳ್ಬೇಕು. ಯಾರೋ ಹೇಳಿದ್ರು ಅಂತ ಹೇಳಿ ಬಂದು ಹಾಕೊಳ್ಳೋದಲ್ಲ. ಅದು ನಿಮ್ಗೆ ಒಳ್ಳೇದು ಮಾಡೋದ್ ಬದಲು ಕೆಟ್ಟದ್ದು ಮಾಡುತ್ತೆ. ನೀವು ಮಾತ್ರ ಇಲ್ಲ, ಸುಮಾರು ಜನ ಈ ತಪ್ಪು ಮಾಡ್ತಾರೆ, ಎಜುಕೇಟೆಡ್ ಮಾಡ್ತಾರೆ. ಇದೆಲ್ಲ ಒಂಥರ ಮೆಡಿಸಿನ್ ಕೊಡುವ ತರ. ನಿಮ್ಗೆ ಆಗಿ ಬರುವುದಂತ ಮೆಡಿಸಿನ್ ತಗೊಂಡ್ರೆ ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ. ಯಾರು ಇವರು ಬಂದು ಡೈಮಂಡ್ ತರ ಶೈನಿಂಗ್ ಇರುವುದಂತ ವೈಟ್ ಸಫೈರ್ ಹಾಕುದು. ವೈಟ್ ಸಫೈರ್ ಸರ್. ಮತ್ತೆ ಇನ್ನೊಂದು ಕೇಳದಿ ಸರ್, ಈಗ ನಾನು ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ
ಸೊ ನಾವು ಕಂಪ್ಲೀಟ್ ಈಗ ಆರ್ಗಾನಿಕ್ ಫಾರ್ಮಿಂಗ್ ನಾನು ಮೂವ್ಮೆಂಟ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಎಲ್ಲ ಕೂಡ ಥ್ರೂ ಕರ್ನಾಟಕ. ಅದಕ್ಕೆ ಒಂದು ನೇಮ್ ಕೂಡ ಇಟ್ಟಿದ್ದೀನಿ ಸರ್, ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕಾಗತ್ತಾ? ಹೆಸರು ಹೇಳಿ ಸರ್ ಅದು. ಹೇಳಿ ಸರ್ ಹೇಳಿ. ಯೋವಿನ್ ಅಂತ, YOWIN. ಇದು ಏನು ರಿಲೇಟೆಡ್ ಬಿಸ್ನೆಸ್ ಇದು? ಸೊ ಇದು ಕಂಪ್ಲೀಟ್ ಅಗ್ರಿಕಲ್ಚರ್ ರಿಲೇಟೆಡ್ ಮಾಡ್ತಾ ಇದ್ದೀನಿ ಸರ್ ಈಗ. ಇನ್ನೊಂದ್ಸಲ ಹೇಳಿ, ಯೋಗಿನಾ? YOWIN, ಯೋವಿನ್ ಅಗ್ರಿಕಲ್ಚರಲ್ ಸಮಿತಿ ಅಂತ ಮಾಡ್ಕೊಂಡಿದೀವಿ ಸದ್ಯಕ್ಕೀಗ. ಸರ್ ಸ್ಪೆಲ್ಲಿಂಗ್ ನನ್ಗೆ ಗೊತ್ತಾಗ್ತಾ ಇಲ್ಲ, ಇನ್ನೊಮ್ಮೆ ಹೇಳಿ. YOWIN. ಓವಿನ್, ಓಕೆ. 8, 14, 15, 20. 15 ದಿವಸ ಚೆನ್ನಾಗಿರುತ್ತೆ, 15 ದಿವಸ ಚೆನ್ನಾಗಿರಲ್ಲ. ಅಪ್ಸ್ ಅಂಡ್ ಡೌನ್ ಇರುತ್ತೆ. ಕರೆಕ್ಟ್. ಎಸ್ ಸರ್, ಎಸ್ ಸರ್. ಕರೆಕ್ಟಾ? ಈಗ ಎಸ್ ಸರ್, ಹೌದು. ಅಪ್ಸ್ ಅಂಡ್ ಡೌನ್ ಇರ್ತದೆ. ಎಸ್ ಸರ್. ಯಾವುದೇ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಇರ್ಲಿ, ನಂಬರ್ 5 ಇದ್ರೆ ಅದು ಪ್ರೋಗ್ರೆಸ್ ಕೊಡುತ್ತದೆ. ಯಾಕಂದ್ರೆ ಅದು ಸೆಂಟ್ರಲ್ ನಂಬರ್, ಎಲ್ಲಾ ನಂಬರ್ ಅದು ಕಂಟ್ರೋಲ್ ಮಾಡುತ್ತದೆ. ಓಕೆ. ಆಯ್ತಾ? ಓಕೆ ಸರ್. ಮತ್ ಸರ್ ಇನ್ನೊಂದು, ನವೀನ್ ಕುಮಾರ್ ಅವ್ರೆ, ನಿಮೀಗ Yes, sir. ಹೆಸರು ಮುಂದೆ ನೋಡ್ಕೊಳ್ಳಿ. ಈಗ ನವೀನ್ ಕುಮಾರ್ ಅಂತ ಕರೆದ್ರೆ ಒಳ್ಳೇದು. ನಂಬರ್ 6 ಇದೆ. ನವೀನ್ ಕುಮಾರ್ ಒಳ್ಳೇದಿದೆ. ನವೀನ್ ಇಲ್ಲ ಸರ್, ನವೀನ್ ಕುಮಾರ್ ಅಂತ ಯಾರು ಕರೆಯಲ್ಲ, ಮೇಜರ್ ಆಗಿ ಕರೆಯೋದು ನವೀನ್ ಅಂತಾನೆ ಕರೀತಾರೆ. ಯಾರು ಕರೆಯಲ್ಲ, ಬಟ್ ನೋಡಿ ಆಕ್ಚುಲಿ ಸಾರ್ ಹೇಳ್ದಂಗೆ ನನಗೆ ಅದ್ರದ್ದು ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ನಮ್ಗೆ ಅದ್ರ ಹೆಸರು ಇಟ್ಟಿದ್ದ ರಾಂಗ್ ಇದೆ ಅಂತ ಹೇಳಿದ್ರು. ಅದೇ ಅದೇ ನವೀನ ಕನ್ಫರ್ಮ್ ಮಾಡಿ ಅದು ಒಂದ್ ಬಂದ್ ಬರುತ್ತೆ, ಅದು ತುಂಬಾ ಡಾಮಿನೇಟಿಂಗ್ ನಂಬರ್ ನೋಡಿ. ಸರ್. ಓಕೆ ಓಕೆ ಸರ್. ಸರ್ ಮತ್ತೆ ಈಗ ಬಿಸ್ನೆಸ್ ಏನಾದ್ರು ಐಡಿಯಾಸ್? ಇಲ್ಲ, ನಾನು ಅವ್ರ ನಂಬರ್ ಕೊಡ್ತೀನಿ ಸರ್, ಕೊನೆಯಲ್ಲಿ ನಂಬರ್ ಕೊಡ್ತೀನಿ ಸರ್ ಅವ್ರದ್ದು. ಕೊನೆಯಲ್ಲಿ ನಂಬರ್ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಯಾರು? ಸ್ವಾತಿ ಪ್ರಸನ್ನ ಮೇಡಮ್ ಹೇಳಿ. ಸರ್ ನಮಸ್ತೆ. ಹೇಳಿ. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 10th February 1978. ಗುರುಗಳೇ ನಾನು ನೋಡ್ಬಿಡ್ತೇನೆ ಅವ್ರ ಡೇಟ್ ಆಫ್ ಬರ್ತ್, ನಾನು ನಿಮ್ಗೆ ಹೇಳ್ಬಿಡ್ತೇನೆ, ನಿಮ್ಗೆ ಈಸಿ ಆಗ್ಬಿಡುತ್ತೆ ಬೇಗ. ಅವರು ಕೂಡ ನಿಮ್ಗೆ ಆಯ್ತು ಆಯ್ತು. ಹೇಳಿ, ನಂಬರ್ ಹೇಳಿ. ಗುರುಗಳೇ ನಮಸ್ತೆ. ಹೇಳಿ, ನಂಬರ್ ಹೇಳಿ. 10th February ಸರ್, ಹಾ 1978. 1978. ಹೌದು ಸರ್. ಒಂದು ಬರುತ್ತೆ ನೋಡಿ ಗುರುಗಳೇ, ಒಂದು 1, 3, 1 ಬರುತ್ತೆ. 1 and 1 ಬರ್ತದಮ್ಮ. ಹಲೋ, ಹೇಳಿ ಸರ್, ಹೇಳಿ. 1 and 1 ಬರ್ತದೆ. ನಿಮ್ಗೆ ಈಗೋ ಪ್ರಾಬ್ಲಮ್ ಜಾಸ್ತಿ ಇರುತ್ತದೆ. ಹೌದು ಸರ್. ಈಗೋ ಪ್ರಾಬ್ಲಮ್ ಜಾಸ್ತಿ. ನಿಮ್ದೇ ನಡಿಬೇಕು ಅಂತ ಆಟ ಹಿಡಿತೀರಾ ನೀವು. ಹೌದು. ನೀವ್ ಹೇಳ್ದಂಗನೆ ಎಲ್ಲರೂ ಕೇಳ್ಬೇಕು, ಸರಿನಾ? ಹೌದು ಸರ್. ಅದರಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ. ಇದು ನಿಮ್ಮ ಒಬ್ರಿಗಲ್ಲ, ಈ ಪ್ರಪಂಚದಲ್ಲಿ ಯಾರೇ ಈ ಡೇಟ್ ನಲ್ಲಿ ಹುಟ್ಟಿದ್ರೆ ಅವ್ರು ಹಂಗೆ ಇರ್ತಾರೆ. ಯಾರಕ್ಕೂ ತಲೆ ಬಗ್ಸಕ್ ಇಷ್ಟಪಡಲ್ಲ. ಕರೆಕ್ಟಾ? ನಿಜ. ಹೌದು ಸರ್, ನಿಜ. ಹೇಳುವ ಮಾತು ಉಳಿಸ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ತೀರಾ ನೀವು. ಹೌದು ಸರ್. ಸೊ ನಿಮ್ಮ ಹೆಸರು ಹೇಳಿ ಈಗ. ಸ್ವಾತಿ ಪ್ರಸನ್ನ. ಸ್ವಾತಿ ಪ್ರಸನ್ನ, SWATHI. ಸರ್ ಸ್ವಾತಿ 6 ಬರ್ತಾ ಇದೆ ಗುರುಗಳೇ. 6 ಬಂದ್ರೆ 1, 1, 6. ಎಮರಾಲ್ಡ್ ಒಂದು ಹಾಕಬಹುದು. ಎಮರಾಲ್ಡ್ ಪಚ್ಚೆ ಅಂತ ಹೇಳ್ತಾರಲ್ವಾ, 6 ನಂಬರ್ಗೆ ಎಮರಾಲ್ಡ್ ಹಾಕಿದ್ರೆ 1 ನಂಬರ್ಗೆ ಅದು ಬಂದು ಏನು ಎನಿಮಿ ಪ್ಲಾನೆಟ್ ಅಲ್ಲ. ಹೌದು. ನಿಮ್ಮ ಕೋಪ ತಾಪಗಳೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತದೆ. ಪುಷ್ಪರಾಗನು ಹಾಕಬಹುದು, ಬಟ್ ಅಂದ್ರೆ ಕಾಸ್ಟ್ಲಿ ಅಫೇರ್ ಆಗ್ಬಿಡುತ್ತದೆ. ಯಾಕಂದ್ರೆ ಅದು ಲೈಫ್ ಇಲ್ಲ ಗುರುಗಳೇ, ಲೈಫ್ ಇಲ್ಲ ನಂಗೆ. ಲೈಫ್ ತುಂಬಾ ಪ್ರಾಬ್ಲಮ್ ಇದೆ, ಪಾರ್ಟ್ನರ್ ಇಂದ ತುಂಬಾ ಪ್ರಾಬ್ಲಮ್ ಇದೆ. ಎಷ್ಟನೇ ತಾರೀಕು ಮದುವೆ ಆಗಿದ್ದು ನಿಮ್ದು? 25th. 25 12 12 2008. 2008. ಇಲ್ಲಿ 7, 10, 13, 15, 20. 2 and 7. ಲೈಫ್ ಪಾರ್ಟ್ನರ್ ಇಂದ ನಿಮ್ಗೆ ಪ್ರಾಬ್ಲಮ್ ಆಯ್ತಾ, ಇಲ್ಲ ನಿಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಯ್ತಾ? ಅವರಿಂದ ನನಗ್ ಪ್ರಾಬ್ಲಮ್ ಆಗಿ ನನ್ ಮಗಳು ಹುಟ್ಟಿದ್ಮೇಲೆ ಅವ್ರು ನನ್ ಜೊತೆಲಿ ಇಲ್ಲ. ಇಲ್ಲಮ್ಮ, ನೀವ್ ಯಾರ್ದು ತಲೆ ಮುಗ್ಸಲ್ಲ ನೀವು. ನಿಮ್ಮ ಶತ್ರು ಯಾರು ಗೊತ್ತಾ? ನಿಮ್ ಜೊತೆಗೆ ಇರೋದಂತ ಈಗೋ. ಅದನ್ನ ಸರಿಪಡಿಸ್ಬೇಕು. ಸರಿಪಡಿಸಿದ್ರೆ ನಿಮ್ಮ ಬದುಕು ಚೆನ್ನಾಗಿ ಆಗುತ್ತದೆ. ನಿಮ್ಮ ಬದುಕು ನಿಮಗೆ ಪ್ರಯೋಜನವಾಗಿರುತ್ತದೆ.
ಓಕೆ ನಾನು ಹೇಳುವುದನ್ನ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತು ಎಗೋಯಿಸಂ ಹಾ. ಕಡಿಮೆ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಆ ಇದ್ದೀರಾ. ಮುಂದೆ ಬದುಕು ಚೆನ್ನಾಗಿರುತ್ತದೆ. ಓಕೆ 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 ಥ್ಯಾಂಕ್ ಯು. ಎಲ್ಲ ಲೇಡೀಸ್ ಇದಾರಲ್ಲ. ಸರ್ ಹೇಳಿ, ನಿರ್ಮಿತ್ ಅವ್ರೆ ಹೇಳಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಸರ್ ಡೇಟ್ ಸರ್ ಆಫ್ ನನ್ನ ಹೆಸರು ನನ್ನ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಅದೇ ಸ್ಕೂಲ್ ಅಲ್ಲಿ ಇದ್ದಿದ್ದ 1/6/1990 ಅಂತಿದೆ ಸರ್. ಇಲ್ಲ ಬಿಡಿ, ಒಂದಂತೂ ಆಗಲ್ಲ ಅದು. ಇಲ್ಲ ಹಾ, ಡೇಟ್ ಆಫ್ ಬರ್ತ್ ಇಲ್ಲ ಆಗಲ್ಲ. ನಿಮ್ಮ ಹೆಸರು ಹೇಳಿ ಸರ್. ನಿಂಗಣ್ಣ ಸರ್. ಲಿಂಗಣ್ಣ. ಹಾ ಸರ್, ನಿಂಗಣ್ಣ. LINGA ಅಲ್ಲ? ಇಲ್ಲ ಸರ್, NINGA ಹ್ಮ್. ಹಾ, NNA ಸರ್. 6 ಬರುತ್ತೆ ಗುರುಗಳೇ ಅವ್ರದ್ದು. ಸರ್ 8 ಬರ್ತಿದೆ, 8 ಬರ್ತಿದೆ ಸರ್ ಲಾಸ್ಟಿಗೆ. ಅಲ್ಲ ಈ ಆ ನಂಬರ್ ಅಲ್ಲ. ಲಿಂಗಣ್ಣ LINGA. ಇಲ್ಲ ಸರ್, N ಸರ್, N ರೀ. ನಿಂಗಣ್ಣ. ಓಕೆ. ಹಾ, ಲಿಂಗಣ್ಣ ಲಿಂಗಣ್ಣ ನಿಂಗಣ್ಣ ಸರ್, ನಿಂಗಣ್ಣ NINGA. 8 ಬರುತ್ತೆ ಗುರುಗಳೇ, 8. 8 ಅಂದ್ರೆ ಶನಿ. 100ಕ್ಕೆ ಉಪಕಾರಿ ಮನೆಗೆ ಮಾರಿ. ಹಾ ಸರ್, ಹಂಗೆ ಇದೆ ಸರ್. ಊರ್ಗೆಲ್ಲ ಓಡೋಗಿ ಸಹಾಯ ಮಾಡ್ತೀರಾ, ನಿಮ್ಗೆ ಸಹಾಯ ಮಾಡಕ್ಕೆ ಯಾರು ಇರಲ್ಲ. ಹೌದು ಸರ್, ಕರೆಕ್ಟಾ? ಹೌದು ಸರ್, ಹಂಗೆ ಇದೆ. ಹೆಸರು ಸರಿ ಇಲ್ಲ. ಓಕೆ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಹಂಗಿರುವಾಗ ಒಂದೇ ಒಂದು ಕೆಲಸ ಮಾಡಬಹುದು. 33% ರೂಲ್ ಮಾಡೋದು ನಿಮ್ಮ ಹೆಸರೇ. ಹೆಸರನ್ನ ಒಂದು ಒಳ್ಳೆ ನಂಬರ್ ನಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ರಿಮೈನಿಂಗ್ ಬದುಕು ನಿಮಗೆ ಯೂಸ್ಫುಲ್ ಆಗಿರುತ್ತದೆ. ಹಾ ಸರ್. ಇಲ್ದೇ ಇದ್ರೆ ಈಗ ಎಷ್ಟು ವಯಸ್ಸಾಯ್ತು? ಸರ್ 33 ಸರ್. 33 ವರ್ಷ, 33 ವರ್ಷ ಹೇಗೆ ಹೋಯ್ತಂತ ಗೊತ್ತಾ ನಿಮ್ಗೆ? ಹಾ, ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಸರ್. ನಾನು ಹೈಸ್ಕೂಲ್ ಟೀಚರ್ ಸರ್. ಅದೇ ತರ ರಿಮೈನಿಂಗ್ ಲೈಫ್ ಬೇಸ್ಟ್ರೆ. ನಾನು ಸ್ಕೂಲ್ ಬೇಸ್ಟ್ರೆ, ಹಾ ಸರ್. ರಿಟೈರ್ಡ್. ಓಕೆ, ಅದೇ ತರ ರಿಮೈನಿಂಗ್ ಲೈಫ್ ಹೊಟ್ಟೋಗ್ಬಿಡ್ತದೆ. ಹಾ ಸರ್. ನಮ್ಮ ಬದುಕು ನಮಗೆ ಪ್ರಯೋಜನವಾಗಿರ್ಬೇಕು. ಹಾ ಸರ್. ಓಕೆ, ಒಂದು ಒಳ್ಳೆ ಹೆಸರು ಇಟ್ಕೊಳ್ಳಿ. ಸರ್ ಅದೇ ಒಳ್ಳೆ ನಿಂಗಣ್ಣ ಚಿಗರಿ ಅಂತ ಮುಂದೆ ಕರಿಬಹುದು ಸರ್. ಅಲ್ಲ ಇಲ್ಲಿ ಕೇಳಿ ಸರ್, ಚಿಗರಿ ಇಲ್ಲ ಯಾರು ಅಂತ ಕರೆಯಲ್ಲ. ಲಿಂಗಣ್ಣ ಚಿಗರಿ ಅಂತ ಯಾರು ಕರೆಯಲ್ಲ. ಲಿಂಗಣ್ಣ LI ಅಂತ ಮಾಡಿದ್ರೆ ನಿಮ್ಗೆ 6 ಬರುತ್ತೆ. ಎಲ್ಲ ಸರ್. ಎಲ್ ಅಂತ ಮಾಡ್ಕೊಂಡ್ರೆ ಆಗತ್ತೆ ನೋಡಿ. ಲಿಂಗಣ್ಣ ಎರಡು ಒಂದ ಕಾಣತ್ತೆ. ಎಲ್ ಮಾಡ್ಕೊಳ್ಬಹುದು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಲಾಸ್ಟ್ ಒಂದು ಕ್ಲಾಸಸ್ ತಗೊಂಡಿದ್ವಿ ನ್ಯೂಮರಾಲಜಿ ಹೆಂಗೆ ಸೆಟ್ ಮಾಡ್ಕೋಬೇಕಂತ. ನೀವು ಮಾಡ್ಕೋಬೇಕಂತ ಹೇಳ್ಕೊಟ್ಟಿದ್ದೇವೆ. ಅದ್ ಮಾಡೋದು ಗೊತ್ತಿರುತ್ತೆ. ನೀವು ಗ್ರೂಪ್ ಅಲ್ಲಿ ಇದ್ರೆ ಯಾರಿಗಾರು ಕೇಳಿ, ಅವ್ರು ನಿಮ್ಗೆ ಯಾರು ಸೆಟ್ ಮಾಡಿ ಹಾಕ್ತಾರೆ ನಮ್ಮ ಟೆಲಿಗ್ರಾಮ್. ಆಯ್ತಾ? ಓಕೆ, ಥ್ಯಾಂಕ್ ಯು. ಸರ್ ಇನ್ನೊಂದು ಕೇಳ್ಬೇಕಾಯ್ತು ಸರ್. ಸರ್ ಇರ್ಲಿ, ಇನ್ನು ತುಂಬಾ ಜನ ಇದಾರೆ ಸರ್. ಮತ್ತೆ ನಾನು ಇದು ಇಲ್ಲ ಮಾಡ್ತೇನೆ. ಓಕೆ ಸರ್. ನೀವು ನಂಗೆ ಮೆಸೇಜ್ ಮಾಡಿ, ನನ್ನ ಆಫೀಸ್ ನಂಬರ್. ಇಲ್ಲ, ನನ್ನ ಮಗನ್ ಕೇಳ್ಬೇಕಾಯ್ತು ಸರ್, ಅದಕ್ಕೆ. ಹಾ ಹೇಳಿ ಸರ್, ನನ್ನ ಮಗನ್ ಡೇಟ್ ಆಫ್ ಬರ್ತ್ 21/2/2021 ರೀ. ಈ 21/2/2021 2021 ಸರ್. 21 ಗುರುಗಳೇ 1 ಬರುತ್ತೆ. ಫಸ್ಟ್ 3 ಮತ್ತೆ 1. ಚೆನ್ನಾಗಿ ನಿಮ್ಮ ಮಗಳು ಚೆನ್ನಾಗಿ ಓದ್ತಾಳೆ. ಮೇಷ್ಟ್ರ ಮಗಳು. ಸರ್ ಮಗ ಅದಾನ್ರಿ. ಮಗ ಚೆನ್ನಾಗಿ ಓದ್ತಾನೆ. ನೀವು ಅವನ ಎಜುಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಹಾ ಸರ್. ಅವನ್ ಮುಂದೆ ಬಿಲ್ಟ್ ಇನ್, ಅರ್ಥ ಆಯ್ತಾ ನಿಮ್ಗೆ? ಬಿಲ್ಟ್ ಇನ್ ಅಂತ ಹೇಳ್ತಾರಲ್ವಾ, ಹಾ ಸರ್. ತಾನೇ ಬರ್ತದೆ ಎಲ್ಲ ಅವನಿಗೆ. ಸರ್ ಅವನದು ಹೆಸರು ನಿರ್ಮಿತ್ ಅಂತ ಇಟ್ಟಿವಿ ಸರ್ ನಾವು. ಸ್ಪೆಲ್ ಮಾಡಿ. NIRMIT ಸರ್. 8 ನಂಬರ್ ಇದೆ ಅದು. ನಿರ್ಮಿತ್ NIRMIT ಸರ್. ಅದೇ MITನೇ. ಹಾ 8 ಸರ್. 8 ಬರುತ್ತೆ. 3ಕ್ಕೆ 8 ಎನಿಮಿ ನಂಬರು. ಬೇಡವೇ ಬೇಡ. TH ಹಾಕಮಲ್ ಸರ್, ಮುಂದೆ TH ಸರ್. ಒಂದ್ ಸೆಕೆಂಡ್. ನಿರ್ಮಿತ್. ಹೆಚ್ಚು ಹಾಕಿದ್ರೆ ಅದು 13 ಬರ್ತದೆ. 4 ಬರುತ್ತೆ. 4 ಅಲ್ಲಿ. ಓಕೆ. ಟೋಟಲ್ 4 ಆಗ್ಬಿಡುತ್ತದೆ. ಅದೇ ಮೇಷ್ಟ್ರೆ, ಹಾ ಸರ್. ಶಬ್ದಗಳು ಚೆನ್ನಾಗಿದ್ರೆ ಮಾತ್ರ ಪ್ರಯೋಜನ ಇಲ್ಲ. ಹಾ ಸರ್. ಅದು ವೈಬ್ರೇಷನ್ ಪಾಸಿಟಿವ್ ಆಗಿರ್ಬೇಕು. ಹಾ ಸರ್. ಈಗ ಇವನಿಗೆ ಬಂದು 3ನೇ ತಾರೀಕಿಗೆ 8 ಬಂದ್ರೆ 8ಇಂದ ಕಾಪಾಡಕ್ಕೆ ಅದು 5ನಲ್ಲಿ ಮಾತ್ರ ಸಾಧ್ಯ ಇದೆ. ಬೇರೆ ಯಾವ ನಂಬರ್ ನಲ್ಲಿನೂ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ನರೇಂದ್ರ ಮೋದಿ. ಹಾ ಸರ್. ಓಕೆ, ಅವರು 8-5. ಹಾ ಸರ್. ಓಕೆ, ಈಗ ಮಗು ಚಿಕ್ಕದಾಗಿರುವುದರಿಂದ ಈಗನೇ ಸರಿಪಡಿಸ್ಕೊಳ್ಳಿ ಅದನ್ನ. ಹೌದು ಸರ್. ಓಕೆ, ಓಕೆ.
ಇವ್ರೆ ನಿರ್ಮಿತ ಅವ್ರೆ, ನಿರ್ಮಿತ ಹಾ. ಅನ್ನೋದು ಬರಲ್ಲ. ನಿರ್ಮಿತ ಅಂತ ಹೇಳಿದ್ರೆ 5 ಬರುತ್ತೆ, ಬಟ್ ಅದು ಹುಡುಗ ಅಲ್ಲ. ಹುಡುಗಿ ಹಾ ಆದ್ರೆ ಸರ್, ಹುಡುಗ ಅದ. ಹಾ 5 ಬರುತ್ತೆ. ನಿರ್ಮಿತ THA ಹಾಕಿದ್ರೆ 5 ಬರುತ್ತೆ. ನೀವು ಡಿಸೈಡ್ ಹೌದು ಮಾಡಿ, ಸರ್. ಮಕ್ಕಳಿರುವಾಗ ನೀವು ಚೇಂಜ್ ಮಾಡ್ಬೋದು ಹೆಸರುಗಳನ್ನ. ಓಕೆ, ದೊಡ್ಡವರುಗಳ ಸ್ವಲ್ಪ ಅದೇ ಸಮಸ್ಯೆ. ಆಯ್ತು ಆಯ್ತು ಓಕೆ. ಆಯ್ತು ಆಯ್ತು, thank you. ಓಕೆ ಸರ್, ಓಕೆ. ಗುರುಗಳೇ, ನರೇಂದ್ರ ಮೋದಿ ಹೇಳಿದ್ರಲ್ಲ, ಹೇಗೆ ನರೇಂದ್ರ ಮೋದಿ? ಹೌದು ಹೌದು. ಈಗ ನೋಡ್ತಾನೆ. ನರೇಂದ್ರ ಮೋದಿ ಹುಟ್ಟಿದ್ದು 17ನೇ ತಾರೀಕು. ಓವರ್ 5 ಬರುತ್ತೆ ಅವ್ರದ್ದು. ಅವ್ರು 5 ಬರ್ತದೆ. ಅವ್ರ ಕಷ್ಟಗಳು ಜಾಸ್ತಿ, ಬಟ್ ಅದು ಎಂಡ್ ಆಫ್ ದ ಡೇ ಆಗುತ್ತೆ ವರ್ಕ್ ಆತರ. ನಯನದವ್ರೆ, ಹಾ. ಪ್ರಪಂಚದಲ್ಲಿ 600-700 ಕೋಟಿ ದುಷ್ಟರುಗಳು ಎನಿಮಿಗಳು ಇರೋದು ಅವ್ರೊಬ್ರಿಗೆ ಮಾತ್ರ, ಬೇರೆ ಯಾರಕ್ಕಿಲ್ಲ. ಹಾ 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 ಬಟ್ ಇದ್ರೇನು ಯಾರ ಕೈನಲ್ಲಿ ಏನ್ ಮಾಡಕ್ ಆಗಲ್ಲ ಬದುಕಿರೋವರೆಗೆ, ಹಾ ಬಿಕಾಸ್ ಆಫ್ ದ ವೈಬ್ರೇಷನ್. ಓಕೆ. ಹಾ ಹಾ ಅವ್ರು ಬದುಕಿರೋವರೆಗೆ ಯಾವನು ಮುಟ್ಟಕ್ಕಾಗಲ್ಲ. ಮುಟ್ಟಿದ್ರೆ ಬಂತು ಗಾಚಾರ. ಓಕೆ ಇಂಡಿಯಾ ನೋಡದೇ ಇರುವುದಂತ ಪ್ರಲಯ ಆಗ್ಬಿಡುತ್ತದೆ. ಓಕೆ 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 ಮುಟ್ಟಬೇಕು ಅಂತ ಅನ್ನುವರೆಗೂ ಸಮೇತ ಅದು ಗೊತ್ತಿದೆ. ಓಕೆ. ಹಾ ಹಾ ಅದಕ್ಕೆ ಸುಮ್ಮನೆ ಇರೋದು ಅವರೆಲ್ಲ. ಓಕೆ. ಗುರುಗಳು, ಮತ್ತೊಂದು ಹೇಳ್ತೇನೆ. ನಂದು ಹಾ. ಡೇಟ್ ಆಫ್ ಬರ್ತ್ 17. ಹಾ. 70 ಅಲ್ಲ, ನಾ ಹೇಳ್ತೇನೆ, ನಮ್ದು ಸ್ಟಾರ್ಟಿಂಗ್ 8 ಮತ್ತೆ 5 ಇರೋದು. ಅದಕ್ಕೆ ಯಾವ್ದು? ನಮ್ದು ಡೇಟ್ ಆಫ್ ಬರ್ತ್ ಸೇಮ್, ನರೇಂದ್ರ ಮೋದಿ ಡೇಟ್ ಆಫ್ ಬರ್ತ್. ಹೌದು ಹೌದು. ಅದು ಏನಾಗ್ತದೆ ಗೊತ್ತಾ, ನೀವು ಸರಿಯಾಗಿ ಅದನ್ನು ಉಪಯೋಗಿಸ್ಕೊಂಡು ಹೋದ್ರೆ ಹಾ. ಯು ಕ್ಯಾನ್ ಡೂ ಸಮ್ ವಂಡರ್ಸ್. ಇದು ನಾನು ಈಗಲ್ಲ, 10 ವರ್ಷಗಳ ಹಿಂದೆ ಹೇಳಿದ್ದೀನಿ ಇದನ್ನ. ಅದೇ 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 ಹೇಳಿದ್ರೆ ಅದನ್ನ ಗೊತ್ತು. ಒಂದು ಆಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದೇ ದಯಾನಂದ ಮಾಡ್ಕೊಂಡಿದ್ದ ಆಮೇಲೆ. ಹೌದೌದು ಹೌದು. ಅದ್ ನಮ್ದು ಅಷ್ಟು ಕಂಪ್ಲೇಂಟ್ಗಳು ಬರ್ತಾ ಇರುತ್ತೆ ಬಿಡಿ ಇಲ್ಲಿ ಆಯುಷ್ ಮಂಡಲಂಗೆ. ಅದೇ ನಾನು ಮೊದಲು ತೋರಿಸಿದೆ Okay, ಕ್ಲಾಸ್. okay. ಓಕೆ, ನೆಕ್ಸ್ಟ್ ರವಿ ಅವರು ಹೇಳೋಣ. ತುಂಬಾ ಚಳಿ ಅನ್ಸುತ್ತೆ ಪಾಪ, ಫುಲ್ ಪ್ಯಾಕ್ ಕುಂತ್ಬಿಟ್ಟಿದ್ದಾರೆ. ಹೇಳಿ ಸರ್. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಹಾ, ಸ್ವಲ್ಪ ಚಳಿ ಜಾಸ್ತಿ ಇದೆ ಸರ್ ಬೆಂಗಳೂರು ಈ ಕಡೆ. ಇದು- ಡೇಟ್ ಆಫ್ ಬರ್ತ್ ಬಂದು 1/8/77 ಸರ್. 1/8/77. 77. ಹಾ ಸರ್. 6 ಬರ್ತಿದೆ, ಒಳ್ಳೆ ನಂಬರು. ನಿಮ್ದು ಹೆಸರು ಹೇಳಿ. ರವಿ ಅಂತ ಸರ್. ರವಿ. ಗುರುಗಳ, ಇವ್ರದ್ದು ಡೆಸ್ಟಿನಿ 6 ಇದೆ. ಹಾ. ಸ್ಟಾರ್ಟಿಂಗ್ 1 ಬರುತ್ತೆ ಡೇಟ್ ಆಫ್ ಬರ್ತ್. Okay, okay. ಇದು ರವಿ ಬಂದ್ಬಿಟ್ಟು 1 ಬರುತ್ತೆ ನೋಡಿ. ಇವ್ರ ಕೈನಲ್ಲಿ ದುಡ್ಡು ನಿಲ್ಲಲ್ಲ. ಹೌದು ಸರ್, ನಿರಲ್ಲ. ದರ್ಬಾರ್ ಮಾಡುವುದು ಜಾಸ್ತಿ ಇರುತ್ತದೆ. ಬೇರೆಯವರು ಬೆಚ್ಚಿದ್ರೆ ಕೈ ಮೀರಿ ಖರ್ಚು ಮಾಡ್ತೀರಾ ನೀವು. ಹೌದು ಸರ್. ಹ ರವಿ ಇದ್ರೆ ಸಾಕು ನನಗೆ ಅಂತ ಹೇಳಿ, ರವಿ ಇದ್ರೆ ನನಗೆ ಒಂದು ಆಣೆ ಇದ್ದಂಗೆ ಅಂತ ಹೇಳಿದ್ರೆ ಎಲ್ಲ ಮರ್ತೋಗ್ತದೆ, ಎತ್ತು ಖರ್ಚು ಬೀಳುತ್ತೆ. ಅದನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಕಡಿಮೆ ಮಾಡಬೇಕು. ಯಾಕಂದ್ರೆ Okay, 1x6 1x6 ಒಂದು ರೂಬಿನ ಅರಳು ಒಂದು ಹಾಕೊಳ್ಳಿ. ರೂಬಿನ ಸೂರ್ಯ Sir, ಆದಿತ್ಯ ನನಗೆ- ಅವನದು ಈಗ ಇದು ಗ್ರೀನ್ Right hand ಒಂದು ಕಿರುಬೆರಳಲ್ಲಿ ಹಾಕಿದ್ದೀನಿ. ಯಾವ್ದದು ಕಿರಿಬೆರಳಿಗೆ ಎಮರಾಲ್ಡ್ ಇರ್ಬೇಕು. ಹಾ. ಎಮರಾಲ್ಡ್ ಅದು ಏನಾಗ್ತದೆ, 6 ನಂಬರ್ ಅಲ್ಲಿ ಹುಟ್ಟಿರೋದಕ್ಕೆ 6 ನಂಬರ್ ಸ್ಟೋನ್ ಹಾಕಿದ್ರೆ ಅದದ್ದು ವೈಬ್ರೇಷನ್ ಜಾಸ್ತಿ ಆಗ್ತದೆ. ಓಕೆ ನಿಮಗೆ ಬೇಕಾಗಿರೋದು ಅದದ್ದು ವೈಬ್ರೇಷನ್ ರೆಡ್ಯೂಸ್ ಮಾಡಬೇಕು. ಓಕೆ ಅದನ್ನ ರೆಡ್ಯೂಸ್ ಮಾಡಬೇಕಾದ್ರೆ ಹುಟ್ಟಿದ ಡೇಟ್ ನಂಬರ್ ವೈಬ್ರೇಷನ್ ಇನ್ಕ್ರೀಸ್ ಮಾಡಬೇಕು. ಸೂರ್ಯ ಆದಿತ್ಯ ರೂಬಿ ಬಂದು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಹಾಕೊಳ್ಳಿ. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ, ಈ ಫಿಂಗರ್ ಗೆ ರೂಬಿ ಹಾಕ್ಬೇಕಾ? ಹೌದು ಹೌದು. ಓಕೆ ಓಕೆ ಸರ್. ಸರ್ ಆಮೇಲೆ ನೀವು ಹೊಸದಾಗಿ ರವಿ ಅವರೇ ಹೊಸದಾಗಿ ತಗೊಳ್ಳೋದು ಬೇಡ. ನೀವು ಹಾಕೊಂಡು ಎಷ್ಟು ದಿವಸ ಆಯ್ತು ಆ ರಿಂಗ್? ಇದೆ ಸರ್, ಒಂದು 1 year ಆಗಿದೆ. 1 year ಆಯ್ತಾ? ಒಂದು 10 ದಿವಸ ಬಿಚ್ಚಿ ಇಟ್ಟು ನೋಡಿ, ಏನು ಡಿಫ್ರೆಂಟ್ ಇರಲ್ಲ ನಿಮ್ಗೆ. ಓಕೆ ಅರ್ಥ ಆಯ್ತಾ? ನಿಮಗೆ ಇರುವುದಂತ ಸ್ಟೋನ್ ಹಾಕಿದ್ರೆ ಮಾತ್ರ ನಿಮ್ನಲ್ಲಿ ಬದಲಾವಣೆಗಳು ಬರುವುದಿಲ್ಲ ಅಂದ್ರೆ ಇಲ್ಲ. ಓಕೆ ಸರ್, ನಂಗಿದು ಸ್ವಲ್ಪ ಬಿಸ್ನೆಸ್ ಗೆ ಅನುಕೂಲ ಆಯ್ತು ಇದು ಹಾಕೊಂಡ್ಮೇಲೆ, ಹಾ, ಪರವಾಗಿಲ್ಲ. ಬಟ್ ಇಲ್ಲ, ನನ್ಗೆ ಇವಾಗ ಟರ್ನ್ ಓವರ್ ಆದ್ರೆ ದುಡ್ಡು ಉಳಿಬೇಕಲ್ವಾ? ದುಡ್ಡು ಉಳಿಬೇಕು, ಉಳಿತಾ ಇಲ್ಲ. ಬಟ್ ಇನ್ನೊಂದ್ ಸರ್, ಹಾ. ಒಂದು ಪರ್ಸನಲ್, ನಂದು ಈಗ ಒಂದು 6 months ಬ್ಯಾಕ್ ಡೈವರ್ಸ್ ಆಯ್ತು. ಹಾ. ರಿಮ್ಯಾರೇಜ್ ಏನಾರು ಆಗೋ ಲಕ್ಷಣ ಬರುತ್ತಾ ಅಂತ. ಡೈವರ್ಸ್ ಆಯ್ತಾ? 1 and 6 10 24 24 8 32 6. ನೀವು ಏನು ಕಳೆದು ಹಲೋ ರವಿ ಅವ್ರೆ, ಸರ್. ಇಲ್ಲ ರಿಮ್ಯಾರೇಜ್ ಆಗುತ್ತದೆ, ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಓಕೆ ಸರ್. ಈಗ ನಂಬರ್ 6 ಇದೆಲ್ಲ ಆಗುತ್ತೆ, ಹುಡ್ಕೊಂಡ್ ಬಂದ್ ಹಾಕ್ತಾರೆ ಬಿಡಿ. ಹುಡ್ಕೊಂಡು ಬರ್ತಾರೆ. ನೀವೇನ್ ಕಡಿಮೆ ಏನಿಲ್ಲ.
ಈ ನಂಬರ್ ನಲ್ಲೇ ಗೊತ್ತಾಗ್ತದೆ, ಸರಿ ಸರ್. ಹುಡ್ಕೊಂಡು ಬರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೆಲೆಕ್ಷನ್ ಮಾಡುವಾಗ ಬಾರಿ ಹುಷಾರಾಗಿ ಸೆಲೆಕ್ಷನ್ ಮಾಡ್ಬೇಕು. ಅದೇ ಆಗಿ ಸರ್, ಫಸ್ಟ್ ಅಲ್ಲಿ ಅಲ್ಲೇ ಎಡವಿದ್ದು. ಲವ್ ಮ್ಯಾರೇಜಾ? ಇಲ್ಲ ಸರ್, ಸ್ವಲ್ಪ ಲೇಟ್ ಮ್ಯಾರೇಜ್ ನಂದು. ಬರೀ ಅಟ್ ದ ಏಜ್ ಆಫ್ 40 ನನ್ನ ಮದುವೆ ಆದಾಗ. ಬರೀ 6 years ಆಗಿತ್ತು ಅಷ್ಟೇ. ಸೊ ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಮುಚ್ಚಿಟ್ಬಿಟ್ಟು ಮಾಡ್ಬಿಟ್ರು, ನಮ್ಗೆ ಗೊತ್ತಾಗ್ಲಿಲ್ಲ. ಆಗುತ್ತದೆ ಆಗುತ್ತದೆ. ಸರಿ ಸರ್, ಓಕೆ ಸರ್. ಸರ್ದು ನಂಬರ್ ಲಾಸ್ಟ್ ಅಲ್ಲಿ ಸಿಗುತ್ತಾ? ನಾನು ಲಾಸ್ಟ್ ಹಾಕ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟು ಅಲ್ಲ, ನೀವು ನಾ 15 ಜನಕ್ಕೆ ಅಷ್ಟೇ ಅಂತ ಹೇಳಿದ್ದೇನೆ. ಇವ್ರು 86 ಮೆಸೇಜ್ ಮಾಡಿದ್ರೆ ನೀವು ಯಾರ್ದಂತ ನೋಡ್ಬೇಕು ನೋಡಿ. ಇವ್ರು ಯಾರು ಚಪಾತಿ ಲಟ್ಟಿಸ್ತಾ ಇದ್ದಾರೆ ಈಗ, ಕೆಲಸ ಮಾಡ್ಕೊಂಡು ಸಿಗ್ತಾ ಇಲ್ಲ ಮೇಡಮ್ ಅವರು. ಹೇಮ ಅವ್ರು ಹೇಳಿ ಸರ್. ಹಲೋ, ತುಂಬಾ ದೂರ ಕುಂತ್ಬಿಟ್ಟಿದಾರ, ಕೇಳಲ್ಲ ಅಂತ ಹೇಳಿ ಸರ್. ಹಲೋ. ಹೇಳಿ ಸರ್, ಡೇಟ್ ಆಫ್ ಬರ್ತ್ ಹೇಳಿ. ನಾನು ಸೋಮಶೇಖರ್ ಅಂತ ಹೇಳಿ. ಹೇಳಿ ಸರ್. 13/9/1967. 13/9 13/9/1967. 1967. ಇವ್ರದ್ದು 9 ಬರುತ್ತೆ ಸರ್. ಗುರುಗಳೇ, ಇವ್ರದ್ದು ಸ್ಟಾರ್ಟಿಂಗ್ 4 ಎಲ್ಲ ಕೊಡಿದ್ರೆ 9 ಬರುತ್ತೆ ಸರ್. ಇವರು ಬಂದು ನಂಬರ್ 4 ಬಂದ್ರೆ ಈಸ್ ಸೆಲ್ಫಿಸ್ಟ್. ಓಕೆ. ನಂಬರ್ 9 ಬಂದ್ರೆ ಅಷ್ಟು ಕೋಪಡು ಇರುತ್ತದೆ. ಅದೇ ಇವರದ್ದು 2 ದುಶ್ಮನ್ಗಳು. ಇವರ ಟ್ರೀಟ್ ಮಾಡ್ಕೊಳ್ಬೇಕಾಗಿರೋದು ಫಸ್ಟ್ ರಾಗು ಪ್ಲಾನೆಟ್ಗೆ. ಹೆಸರನ್ನ 5ಕ್ಕೆ ಮಾಡ್ಕೊಂಡ್ರೆ ಇವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾಕಂದ್ರೆ 9ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ 5 ಬಿಟ್ಟು ಇನ್ನು ಯಾವುದಕ್ಕಿಲ್ಲ. ಓಕೆ ಸರ್, ಹೆಸರು ಹೇಳಿ ನಿಮ್ದು. ಹೆಸರು ಸೋಮಶೇಖರ್ ಕರೀತಾರೆ. ಶೇಖರ್ ಅಂತೇನೆ ಕರೀತಾರೆ. ಶೇಖರ್ ಅಂತ ಹೆಸರಿಗೆ ಅಷ್ಟೊಂದು ವೈಬ್ರೇಷನ್ ಇಲ್ಲ. ಇವತ್ತು ಬೆಳಗಿನ ಒಬ್ರು ಶೇಖರ್ ಗೌಡ ಅಂತ ಬಂದೋದ್ರು. 9 ಬರ್ತದೆ. 4, 9, 9 ಮೂಗಿದ ಮೇಲೆ ಕೋಪ ಇರ್ತದೆ ನಿಮ್ಗೆ. ನಿಮ್ಮ ಕೋಪನೇ ನಿಮ್ಮ ಕೆಲಸಗಳನ್ನ ಹಾಳು ಮಾಡ್ಬಿಡ್ತದೆ. ಇವ್ರಿಗೆ ಯಾವ ಹೆಸರು ಇಟ್ಕೊಂಡ್ರೆ ಒಳ್ಳೇದು ಗುರುಗಳೇ? 5 ನಂಬರ್ ನಲ್ಲಿ ಹೆಸರು ಬರ್ಬೇಕು. 5 ನಂಬರ್ ಬೇಕಾ? 9ನ ಕಂಟ್ರೋಲ್ ಮಾಡೋದಂತ ಶಕ್ತಿ ಇರೋದು 5ಕ್ಕೆ ಮಾತ್ರ, ಬೇರೆ ಯಾವ ನಂಬರ್ಗೂ ಇಲ್ಲ. ಶೇಖರ್ ಅವರೇ ಹೇಳಿ ಸರ್. ನೀವು KH ಅಂತ ಆಗ್ಬೇಕು ನೋಡಿ. KH ಅಂತ ಆಗ್ಬೇಕು. ಸೋಮಶೇಖರ್ ಸರ್ ಬರ್ಕೊಂಬಿಡಿ ಸರ್, ಬರ್ಕೊಳ್ಳಿ. ನೀವು ಸೋಮಶೇಖರ್ ಅನ್ನೋದು ಸೋಮ H ಅಂತ ಹಾಕಿ KHSH ಈ KHAR ಹಾಕೋಬಹುದು. ಅಂದ್ರೆ 5 ಬರುತ್ತೆ. ಶೇಖರ್ ಅಂತ ಹೇಳಿದ್ರೆ ನಮ್ಗೆ 5 ಬರುತ್ತೆ ಅಂತ. ಸರ್ ನಂದು ಅದೇ ತರ ಇದೆ. SOMASHEKHAR. ನಿಮ್ಮನ್ನ ಕರೆಯೋದಕ್ಕೆ ಎಲ್ಲರೂ ಈಗ ಶೇಖರ್ ಅಂತ ಕರೀತಾರೆ. ಬಟ್ ಈಗ ರೀಸೆಂಟ್ಲಿ ಯಾರೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಶೇಖರ್ ಅಂತ ಕರೀತಾರೆ ಸರ್. ಏನಾಗ್ತದೆ, ಸೋಮಶೇಖರ್ ಅಂತ ಕರೀತಾರೆ. ಹೆಸರು ಬಂದು ಆತ್ಮಗೆ ಇಟ್ಟಿರೋದಂತ ಮಂತ್ರ. ಓಕೆ, ಅದೊಂದು ವೈಬ್ರೇಷನ್ ಚೆನ್ನಾಗಿದ್ರೇನು ಸುಖ. ನೀವು ಬರಿತಾ ಇರುವುದು ಚೆನ್ನಾಗಿದ್ರೆ ಸುಖ. ಕರೆಯುವುದು ಶೇಖರ್ ಅಂತ ಅಲ್ವಾ? ಹೌದು ಸರ್. ಆವಾಗ ಅದೊಂದು ವೈಬ್ರೇಷನ್ ನಿಮ್ಮ ಆತ್ಮಕ್ಕೆ ಇರುತ್ತದೆ. ಆ ವೈಬ್ರೇಷನ್ ಈ 9ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ, 4ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅದಕ್ಕಿಲ್ಲ. ಸೋಮಶೇಖರ್ ಅಂತಾನೆ ಕರಿಬೇಕು. ಸ್ಟ್ರೈಟ್ ಅವೇ ಒಂದೇ ಶಬ್ದದಲ್ಲಿ ಹೆಸರು ಇರ್ಬೇಕು, ಚಿಕ್ಕದಾಗಿರ್ಬೇಕು, ಒಂದೇ ಹೆಸರಾಗಿರ್ಬೇಕು. ರಿಮೈನಿಂಗ್ ಲೈಫ್ ಹ್ಯಾಪಿ ಆಗಿರುತ್ತದೆ. ಏನಪ್ಪಾ ಈ ವಯಸ್ಸಿನಲ್ಲಿ ನನಗೆ ಹಿಂಗೆ ಹೇಳ್ತಾರೆ ಅಂತ ನೀವು ಅನ್ಕೊಳ್ಬಹುದು. ನಿಮ್ಮ ಬದುಕಕ್ಕೆ ಮುಂದೆ ನಿಮ್ಮ ಹೆಸರು ಏನು ದೊಡ್ಡದಲ್ಲ. ಶೇಖರ್ ಅವರೇ, ನಿಮ್ಮ ಹತ್ರ ಇದ್ರೇನೆ ಎಲ್ಲರೂ, ಇಲ್ಲಂದ್ರೆ ಯಾರು ಇಲ್ಲ. ಹೌದು ಸರ್. ನಿಮ್ ಪ್ರಕಾರ ಎಷ್ಟು ಚಿಕ್ಕದಾಗಿರುತ್ತೆ ಹೆಸರು ಅಷ್ಟು ಒಳ್ಳೇದು ಅಲ್ವಾ? ಅಷ್ಟು ವೈಬ್ರೇಷನ್ ಆಗಿರುತ್ತೆ. ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ನಿಶ್ಚಿತ ಮೇಡಮ್ ಹೇಳಿ. ಸರ್ ನಂದು ಡೇಟ್ ಆಫ್ ಬರ್ತ್ 24/10/1989. 24/10/89. ಗುರುಗಳೇ, ಇವ್ರದ್ದು ಸ್ಟಾರ್ಟಿಂಗ್ 6, ಡೆಸ್ಟಿನಿ ನಂಬರ್ 2. ನಿಮ್ಮ ಹೆಸರು ಹೇಳಿ. ನಿಶಿತಾ ರಾಣಿ ಬೇಕಲ್ ಅಂತ ಮತ್ತೆ ಸೇರಿಸಿದ್ದು ಸರ್. ನಿಶಿತಾ ರಾಣಿ NISHITHA, ರಾಣಿ RANI. ಏನಿದೆ?
RANI ಮತ್ತೆ ಬೇಕಲ್ ಅಂತ ಮತ್ತೆ ಪಾಸ್ಪೋರ್ಟ್ ಮಾಡುವಾಗ ಬೇಕಲ್ ಅಂತ ಹಾಕಿದ್ದು, ಆಕ್ಚುಲಿ ಮೊದಲು ಬಿ ಅಂತ ಇತ್ತು. ಬೇಕಲ್ ಸ್ಪೆಲ್ಲಿಂಗ್ ಮಾಡಿ. BEKAL. BEKAL. 2 ಬರುತ್ತೆ ಗುರುಗಳೇ, ಎಲ್ಲ ತುಂಬಾ ದೊಡ್ಡದಿದೆ ಹೆಸರು. ಆದ್ರೆ ನಾರ್ಮಲ್ ಆಗಿ ಹೀಗೆ ಮನೇಲೆಲ್ಲ ಕರೀದು ಪಮ್ಮಿ ಅಂತ ಕರೀತಾರೆ, PAMMI. ಒಂದ್ ಸೆಕೆಂಡ್. PAMMI. ಇದು 9 ಗುರುಗಳೇ. ಇವ್ರದ್ದು ಡೇಟ್ ಆಫ್ ಬರ್ತ್ ನೀವೇ ಇನ್ನೊಮ್ಮೆ ಹೇಳಿ ಮೇಡಮ್. ಡೇಟ್ ಆಫ್ ಬರ್ತ್ ಏನ್ ಹೇಳಿದ್ರಿ? 24 24 10 10 1989. 7 ಬರುತ್ತೆ ಗುರುಗಳೇ. ಸ್ಟಾರ್ಟಿಂಗ್ 6 ಬರುತ್ತೆ. 6 7 ಬರ್ತದೆ. ಪಮ್ಮಿ ಅಂತ ಹೇಳಿದ್ರೆ ಅದು ಬಂದು 9 8 ಬರ್ತದೆ. ಹೌದು ನಿಮ್ಮ ಮದುವೆ ಆಯ್ತಮ್ಮ? ಮದುವೆ ಆಯ್ತಾ? ಆಗಿದೆ ಆಗಿದೆ. ಮದುವೆ ಜೀವನ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಎಷ್ಟನೇ ತಾರೀಕು ಮದುವೆ ಆಯ್ತು? 14/7/2013. 14/07/2013. 13. 5 24 6 13 14 19. 5 and 1. ಓಕೆ, ಏನು ಕೇಳ್ಬೇಕು ನಿಮ್ಗೆ? ಇಲ್ಲ ಸರ್, ಓವರ್ ಆಲ್ ಹೇಗೆ ಇದೆ ಅಂತ ಕೇಳ್ಬೇಕಿತ್ತು. ಓವರ್ಲ್ ಅಂತ ಹೇಳಿದ್ರೆ ನಿಮ್ಮ ಆಸೆಗಳು ಏನು ಕಡಿಮೆ ಇರಲ್ಲ. ನಿಮ್ಮ ಆಸೆಗಳು ಏನು ಚಿಕ್ಕದಾಗಿರಲ್ಲ. ಎಲ್ಲ ಹೈ ಅಂಡ್ ಎಕ್ಸ್ಪೆಕ್ಟೇಷನ್ ಇರ್ತದೆ. ಕರೆಕ್ಟಾ? ನಾರ್ಮಲ್ ಆಗಿ ಇದೆ. ಅದು ಇಲ್ಲದೆ ಇರುವಾಗ ನಿಮ್ಗೆ ಬೇಜಾರಾಗ್ತದೆ. ಓಕೆ, ಮತ್ತೆ ನಿಮ್ಮ ಹೆಸರು ಮನೆಯಲ್ಲಿ ಕರಿತಾ ಇರೋ ಹೆಸರು ಸರಿ ಇಲ್ಲ. ನೀವಾಗಿ ನೀವು ಮಾಡ್ಕೊಟ್ಟಿರುವುದು. ಪಮ್ಮಿ ಅಂತ ಹೇಳಿದ್ರೆ 9, MMI ಅಂತ ಹೇಳಿದ್ರೆ ಅದು 8 9 9 9 18 1 ಸೆಕೆಂಡ್ ನಲ್ಲಿ ಕೋಪ ಬರ್ತದೆ ನಿಮ್ಗೆ. ನೀವು ಹೇಳಿದ್ರೆ ಯಾರು ಕೇಳಿದ್ರೆ 1 ಸೆಕೆಂಡ್ ಅಲ್ಲಿ ಬರ್ತದೆ. ಅದು ಎಲ್ಲನೂ ಹಾಳು ಮಾಡ್ಬಿಡ್ತದೆ. ಯಾಕಂದ್ರೆ ರಿಸೀವಿಂಗ್ ಎಂಡ್ ನಲ್ಲಿ ಇರುವವರೆಗೆ ಬೆಂಕಿನಲ್ಲಿ ಸುಡುದಂಗೆ ಇರ್ತದೆ. ಬಟ್ ನೀವು ನಾರ್ಮಲ್ ಆಗಿ ನೀವು ಮಾತಾಡುವುದು, ಬಟ್ ರಿಸೀವಿಂಗ್ ಎಂಡ್ ನಲ್ಲಿ ಇರುವವ್ರನ್ನ ತುಂಬಾ ಹರ್ಟ್ ಮಾಡುತ್ತದೆ. ಆ ಪಮ್ಮಿ ಅಂತ ಹೆಸರನ್ನ ಬಿಟ್ಬಿಡಿ, ಬೇರೆ ಯಾವ ನಿಮ್ ಹೆಸರು ಒಳ್ಳೆ ಹೆಸರು ಇದೆ ಅದನ್ನ ಇಟ್ಕೊಳ್ಳಿ. ಇದು ಸುಮಾರು ಜನ ಅವರಾಗಿ ಇಟ್ಕೊಂಡು ಹಾಲ್ ಮಾಡ್ಕೊಳ್ತಾರೆ ಬದುಕನ್ನ. ಹುಟ್ಟಿರೋ ಡೇಟ್ ತುಂಬಾ ಚೆನ್ನಾಗಿದೆ. 6 and 7 ಬರ್ತದೆ. ನಿಮ್ದು ಆರ್ಟಿಸ್ಟಿಕ್ ಮೈಂಡ್ ಇರುತ್ತದೆ, ಒಂದು ಡೀಸೆಂಟ್ ಡಿಸಿಪ್ಲಿನ್ ಎಲ್ಲ ಇರ್ತದೆ. ನಿಮ್ಗೆ ಸಂಗೀತ ಬರ್ಬೇಕಲ್ಲ? ಸಂಗೀತ, ಆರ್ಟಿಸ್ಟ್, ಮ್ಯೂಸಿಕ್ ತುಂಬಾ ಇಷ್ಟ ಇದೆ ಸಂಗೀತದಲ್ಲಿ, ಆದ್ರೆ ಸಂಗೀತ ಕಲಿಯಲ್ಲ ಸರ್. ಅದು ಬೈ ನ್ಯಾಚುರಲ್ ಆಗಿ ಹಾಡ್ತೇನೆ. ಅದು ಬೈ ಬರ್ತಿದೆ ನಿಮ್ಗೆ. ಹೌದೌದು. ನೀವು ಹಾಡ್ತೀರಾ? ಆಕ್ಟಿಂಗ್, ಮ್ಯೂಸಿಕ್, ಡ್ರಾಯಿಂಗ್ ಎಲ್ಲ ಬರ್ತದೆ ನಿಮ್ಗೆ. ಹೇಳಿ. ಹೌದು. ಆಯ್ತು ಮೇಡಮ್, ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರಿಗಾದ್ರೂ ಪರ್ಸನಲ್ ಇದು ಇದ್ರೆ ನೀವು ವಿಡಿಯೋನ ಇದು ಮಾಡ್ಕೋಬಹುದು. ಆಗಲೇ ಹೇಳಿದೆ ನಾನು. ಮೇಡಮ್ ಹೇಳಿ. ಹೇಮಲತಾ ಶಿವಕುಮಾರ್ ಅವರು ಹೇಳಿ. ಎಂಟು ಜನ ಕೇಳಿದ್ವಿ ಈಗ. ಹೇಳಿ. ಇವರು ಇದು ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್. ಬೇಗ ಕೇಳಿ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ನಂದು 5/8/1956. 5/8 ನೀವೊಂದ್ಸಲ ಕೇಳಿದ್ರಾ? ಇಲ್ಲಲ್ಲ. 5/8/1956. 1956. ಆಮೇಲೆ ನಮ್ಮ ಹಸ್ಬೆಂಡ್ ಅದನ್ನು ತಗೊಳ್ಳಿ. ಅಲ್ಲ, ಈಗ ನಿಮ್ ಒಂದ್ ಹೇಳಿ. ಈಗ ನಿಮ್ದು 7 ಬರ್ತಾ ಇದೆ. 5/8/1956. 7 ಬರುತ್ತೆ. ಹೌದು ಸರ್. ಈಗ ನಿಮ್ದು ಹೆಸರು ಹೇಳಿ. ಹೇಮಲತಾ ಸಿಂಗಲ್ ವರ್ಡ್. THA ನಾ? THA. ಗುರುಗಳ 7 ಮತ್ತೆ 2 ಇವ್ರ ಹೆಸರು 2 ಬರುತ್ತೆ. ಓವರ್ ಆಲ್ ಇದರಲ್ಲಿ 2 ಇದೆ. ಸ್ಟಾರ್ಟಿಂಗ್ ದೇವರು ನಿಮಗೆ ಎಲ್ಲ ಕೊಟ್ಟಿದ್ದಾರೆ. ಹೌದು, ಖಂಡಿತ. ಇರಕ್ಕೆ ಮನೆ, ಊಟ, ಹಣ ಎಲ್ಲ ಇದೆ ನಿಮ್ಗೆ. ದೇವರು ಏನು ಕೊರತೆ ಇಡಲ್ಲ, ಇಡುವುದೂ ಇಲ್ಲ. ನೀವು ಹುಟ್ಟದಾಗಲೇ ನಿಮ್ಮ ಅಪ್ಪ ಅವರ ಮನೆಯಲ್ಲಿನೂ ಒಳ್ಳೇದಾಗಿರ್ತದೆ. ಹೌದು. ಮದುವೆ ಮಾಡ್ಕೊಂಡು ಬಂದಿರೋ ಮನೆಗೂ ಒಳ್ಳೇದಾಗಿರುತ್ತದೆ. ಹೌದು. ಆದ್ರೆ ನೀವು ನಂದು ಬದುಕಿರುವ ಬದುಕಿದಿರ್ತದೆ.
ಸೋ ನೈಸ್. ಹೇಳಿ ಬಾಲಹರಕೆ ಹಂಗಾಗ್ಲಿ. ನನ್ನ ಪ್ರಶ್ನೆ ಬೇರೆ ಸರ್ ಅಣ್ಣ. ಹೇಳಿ ಏನಂದ್ರೆ ಹೇಳಿ. ನನ್ನ ಹಸ್ಬೆಂಡ್ ತುಂಬಾ ಒಳ್ಳೆಯವರು. ಅವರು ಏನೋ ಒಂದು ಅಫಿಷಿಯಲ್ ಇದಕ್ಕೆ ಬೇಜಾರ್ ಮಾಡ್ಕೊಂಡು ಡಿಪ್ರೆಷನ್ಗೆ ಹೋಗ್ಬಿಟ್ರು. ನಂಬರ್ ಹೇಳಿ. ಇಂದ ಅವ್ರದ್ದು ನಂಬರ್ 8 ಬರುತ್ತೆ. 14/3/1953. 43 1953. ಹರಳುಗಳನ್ನ ಹೇಳ್ಬೋದು ಅಷ್ಟೇ. ಹೆಸರು ಅವ್ರದ್ದು? ಶಿವಕುಮಾರ್. SHIVA. ಶಿವಕುಮಾರ್ 4 ಬರುತ್ತೆ ಸರ್. 4 ಬರುತ್ತೆ ಗುರುಗಳೇ. ನೋಡಿಮ್ಮ, ತುಂಬಾ ಒಳ್ಳೆಯವರಾಗಿದ್ರೆ ಏನು ಕಷ್ಟ ಅಲ್ವಾ? ಅದೇ ಆಗಿರೋದು ತೊಂದ್ರೆ ಈಗ. ನಿಮ್ಮ ಯಜಮಾನರದು ಓವರ್ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇದಲ್ವಾ, ಅದು ಅವ್ರ ಜೊತೆಗೆ ಇರುವವರಿಗೆ ಪ್ರಾಬ್ಲಮ್ ಆಗ್ತದೆ. ಅವರೇ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ತೀರಾ ಒಳ್ಳೆಯವರಾಗಿದ್ರೆ ಕಷ್ಟ ಅಲ್ವಾ? ಎಲ್ಲ ಮಾತು ಇವ್ರು ಕೇಳ್ತಾರ ಅನ್ಸುತ್ತೆ ಅವರು. ಕೇಳದ್ ಬೇಡ ಅಂತ ನಾನು ಅಣ್ಣ. ಹಾಗ ಇಲ್ಲ, ನನಗೆ ಆ ತರದ್ ಇದು ಬೇಡ. ಅವರೇ ಮೇಲಿರ್ಬೇಕು ಅಂತಾನೆ ನಂದು ಪ್ರಯತ್ನ. ಏನ್ ಮಾಡಿದ್ರು ಸುಮಾರು 20 ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ ನಾನು. ಏನೂ ಆಗಿಲ್ಲ. ಒಂದ್ ಕೆಲಸ ಮಾಡಿ ಮೇಡಮ್, ನೀವು ಅವ್ರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಮೇಡಮ್. ಕಾಲ್ ಮಾಡಿ ಮಾತಾಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ರಿಗೆ ಮತ್ತೆ ಇವರು ಹರ್ಷಿ ಅವ್ರು ಹೇಳಿ. ನಮಸ್ತೆ ಸರ್. ವಿಡಿಯೋನ ಬ್ಲರ್ ಮಾಡ್ಕೋಬಹುದು ಯಾರಾದ್ರೂ ಪರ್ಸನಲ್ ಕ್ವಶನ್ಸ್ ಇದ್ರೆ. ಓಕೆ, ಹೇಳಿ ಮೇಡಮ್. ನನ್ನ ಡೇಟ್ ಆಫ್ ಬರ್ತ್ 13/11/1978. 13/11/1978. ಗುರುಗಳ ವೀಣಾ ಅಂತ ಹೆಸರು. ವೀಣಾ. ಒಂದ್ ಸೆಕೆಂಡ್. ಸ್ಟಾರ್ಟಿಂಗ್ 4, ಇದು ಡೆಸ್ಟಿನಿ 4 ಬರುತ್ತೆ. ಹೆಸರಲ್ಲಿ ಕೂಡ 4 ಬರುತ್ತೆ. ಮೇಡಮ್, ನಾನು ಹೇಳಿದ್ರೆ ಬೇಜಾರ್ ಮಾಡ್ಕೊಳಲ್ವಾ ನೀವು? ಇಲ್ಲ, ಹೇಳಿ ಸರ್. ನೀವೊಂದು ಮಿನಿ ಲಾಯರ್ ತರ. ಹೌದು. ಓಕೆ, ಪ್ರತಿಯೊಂದು ಇದಕ್ಕೂ ನೀವು ಆರ್ಗ್ಯುಮೆಂಟ್ ಮಾಡ್ತೀರಾ. ಅದೇ ನಿಮ್ದು ಚತುರು. ಹೌದು. ನಿಮ್ಮ ದುಶ್ಮನ್ ಯಾರಂತ ಹೇಳಿದ್ರೆ ನಿಮ್ಮ ನಾಲಿಗೆ. ಓಕೆ. ಅದನ್ನ ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಬದುಕು ಚೆನ್ನಾಗಿ ಆಗ್ತದೆ. ಯಾಕಂದ್ರೆ ಡೇಟ್ ಆಫ್ ಬರ್ತ್ 4, ಹಣೆ ಬಾರದ ನಂಬರ್ 4, ಹೆಸರು 4. ಗೋಬೇತಕ ಅಂತ ಒಂದು ಸ್ಟೋನ್ ಬರ್ತದೆ, ಗೋಬೇತಕ ಅಂತ ಹೇಳ್ತಾರೆ. ಓಕೆ, ಆರೆಂಜ್ ಕಲರ್. ಇದು ಅರ್ಲಿ ಮಾರ್ನಿಂಗ್ ಸನ್ ತರ ಬೆಂಕಿ ತರ ಇರ್ತದೆ. ಅದರಲ್ಲಿ ಸಿಲ್ವರ್ ನಲ್ಲಿ ಒಂದು ರಿಂಗ್ ಮಾಡಿ ನಿಮ್ಮ ರೈಟ್ ಹ್ಯಾಂಡ್ ಸೆಂಟ್ರಲ್ ಫಿಂಗರ್ ಗೆ ಹಾಕೊಳ್ಳಿ. ಈ ಫಿಂಗರ್ ಗೆ ಹಾಕೊಳ್ಬೇಕು. ಸೆಂಟ್ರಲ್ ಫಿಂಗರ್. ರೈಟ್ ಹ್ಯಾಂಡ್ ಸೆಂಟರ್ ಫಿಂಗರ್. ಓಕೆ. ಸೆಂಟರ್ ಫಿಂಗರ್, ರೈಟ್ ಹ್ಯಾಂಡ್ ಸೆಂಟರ್ ಫಿಂಗರ್. ಗೊತ್ತಾಯ್ತು. ಅಲ್ಲ, ಸೆಂಟರ್ ಫಿಂಗರ್. ಸೆಂಟರ್ ಫಿಂಗರ್. ಅದಕ್ಕೆ ಹಾಕೊಳ್ಬೇಕು. ಹಾಕೊಂಡ್ರೆ ರಾಹು ನೆಗೆಟಿವ್ ವೈಬ್ರೇಷನ್ ನಿಮ್ಗೆ ತುಂಬಾ ಇದೆ. ನಿಮ್ಮ ನಾಳಿಗೆ ನಿಮ್ಮ ರಾಹು ಪ್ಲಾನೆಟ್ ಅಂದ್ರೆ ನಿಮ್ಮ ಹುಟ್ಟಿದ ಡೇಟ್ 4, ನಿಮ್ಮ ಹಣೆ ಬಾರದ ನಂಬರ್ 4, ನಿಮ್ಮ ಹೆಸರು ಅದೇ ನಂಬರ್ ಬರುವುದರಲ್ಲಿಂದ ರಾಹು ಪ್ಲಾನೆಟ್ ಇಂದಲೇ ನಿಮ್ದು ಪ್ರಾಬ್ಲಮ್ ಇದೆ. ಅದನ್ನ ಸರ್ಪ್ರೆಸ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು. ಮಾಡಿದ್ರೆ ಲೈಫ್ ನಲ್ಲಿ ನಿಧಾನವಾಗಿ ಒಂದು ಬ್ರೀಸ್ ಬರ್ತದೆ. ಓಕೆ, ಮತ್ತೆ ಇದು ರಾಹು ದೇವಸ್ಥಾನಗಳು ಇದಲ್ವಾ, ನಾಗರಹಾವು ಇರುವುದಂತ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಶನಿವಾರ ಹೋಗ್ಬನ್ನಿ. ಓಕೆ, ಆ ಪರಿಹಾರ ಮಾಡಿ ಬರ್ತಾ ಇದ್ರೆ ಗ್ರಾಜುವಲಿ ಯು ವಿಲ್ ಕಮ್. ಬಟ್ ಒಂದೇ ಸರಿ ಆಗಲ್ಲ, ಇಟ್ ವಿಲ್ ಟೇಕ್ ಟೈಮ್. ಯಾಕಂದ್ರೆ ನಿಮ್ಮ ಏಜ್ ಫ್ಯಾಕ್ಟರ್ ಇದೆ. ಮೋರ್ ಆರ್ ಲೆಸ್ ಯು ಆರ್ 78 ಅಂತ ಹೇಳಿದ್ರೆ ಎಷ್ಟಾಯ್ತು ವಯಸ್ಸು? 45. ಅದು ನೋಡಿ 40 ಇಯರ್ಸ್ ಜಂಪ್ ಆಗಿದೆ ಅಲ್ವಾ? ರಿಮೈನಿಂಗ್ ಲೈಫ್ ಪೀಸ್ಫುಲ್ ಹ್ಯಾಪಿ ಆಗಿರ್ಬೇಕಾದ್ರೆ ಇದು ಒಂದು ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಗುರುಗಳೇ. ಓಕೆ, ನೆಕ್ಸ್ಟ್ ಮಲ್ಕೊಂಡ್ಬಿಟ್ಟಿದ್ದಾರೆ ಯಾರೋ. ಉಮೇಶ್ ಅವರೇ, ಉಮೇಶ್ ಟಿ ಆರ್ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮಲ್ಕೊಂಡ್ಬಿಟ್ಟಿದ್ದಾರೆ? ಇಲ್ಲ ಸರ್, 8/7/72 ನಾನು ಸರ್. ಎಷ್ಟು ಹೇಳಿ? 8/7/1972. 72. 7 ಬರುತ್ತೆ ಡೆಸ್ಟಿನೇಷನ್ ನಂಬರ್ ಗುರುಗಳೇ. 8 ಇದು. ನಿಮ್ದು ಹೆಸರು ಹೇಳಿ? ಉಮೇಶ್ ಅಂತ ಸರ್. ಉಮೇಶ್ ಅವರೇ ಹೇಳಿ ಸರ್.
ನಿಮ್ಮನ್ನ ಕಾಪಾಡ್ತಾ ಇರೋದು ನಿಮ್ಮ ಹೆಸರೇ. ಹೌದು. ಡೇಟ್ ಆಫ್ ಬರ್ತ್ ಇಲ್ಲ, ಹಣೆ ಬಾರದ ನಂಬರು ಇಲ್ಲ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತಾರಲ್ಲ, ಅದು ನೀವೇ. ಹೌದು. ಊರ್ಗೆಲ್ಲ ಸಹಾಯ ಮಾಡಿದ್ರ, ನಿಮ್ಗೆ ಸಹಾಯ ಮಾಡಕ್ಕೆ ಯಾರು ಬರಲ್ಲ. ಹೌದೌದು ಸರ್, ಸತ್ಯ ಸರ್. ಓಕೆ, ಅದು ಉಮೇಶ್ ಅಂತ ಹೇಳೋರ ಹೆಸರು ನಂಬರ್ 5 ಬರ್ತದೆ. ಹೌದು. ಒಂದು ಸರಿ ಒಂದು ಮಗು ಜನನ ತಕೊಂಡ ಆಮೇಲೆ, ತಾಯಿನ ಹ್ಮ್. ಗರ್ಭದಿಂದ ಹೊರಗೆ ಬಂದ ಮೇಲೆ ಅದನ್ನ ಚೇಂಜ್ ಮಾಡಕ್ಕೆ ತಾಯಿ ಕೈನಲ್ಲಿನೂ ಆಗಲ್ಲ, ಆ ದೇವರ ಕೈನಲ್ಲಿನೂ ಆಗಲ್ಲ. ಹೌದು ಸೊ ಸರ್. ಉಮೇಶ್ ಹೆಸರು ಚೆನ್ನಾಗಿದೆ, ಅದನ್ನು ವೈಬ್ರೇಷನ್ ಇನ್ಕ್ರೀಸ್ ಮಾಡ್ಬೇಕು. ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ಇರುವುದಂತ ಪ್ರಾಬ್ಲಮ್ 33% ರೆಡ್ಯೂಸ್ ಆಗ್ತದೆ. ಹೌದು ಅದ್ರ ಸರ್. ಕೊನೆ ಬದುಕಿ ಇದೇ ಅಲ್ವಾ ಡೇಟ್ ಆಫ್ ಬರ್ತ್, ಸರ್. ಅದು ಯಾರ ಕೈನಲ್ಲಿ ಚೇಂಜ್ ಮಾಡಕ್ ಆಗಲ್ಲ. ಹೌದು. ದೇವರಿಂದ ನಿಮ್ಮ ಹೆಸರು ಚೆನ್ನಾಗಿದೆ. ಹೌದು. ಇವ್ರಿಗೆ ಅದೇ ಸರ್. ಬೇಕಲ್ಲ, ಇವ್ರಿಗೆ ಯಾರು ಸರ್, ಸ್ಪಾನ್ಸರ್? ಕೊಟ್ಟ ದುಡ್ಡುಗಳು ಯಾವ ಬರಲ್ಲ, ಅದಕ್ಕಾಗಿ. ನೀವು ಉಮೇಶ್ PR ಅಂತ ಇದೆಯಲ್ಲ, ಉಮೇಶ್ ಅಂತ ಹಾಕೊಳ್ಳಿ ಮೇಲೆ ಸರ್. ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ. ಓಕೆ ಸರ್. ಇವ್ರಿಗೆ ರೆಮಿಡೀಸ್ ಏನಿಲ್ಲಲ್ಲ, ಅಷ್ಟೇ ಅಲ್ಲ? ಓಕೆ ಓಕೆ ಸರ್, ಥ್ಯಾಂಕ್ ಯು. ಯು ಹೆಸರು ನೋಡಿ, ಯಾರು ಇವರು? ಯು ಹೇಳಿ, ಯು ಅವರೇ. ಹೆಂಗಾಗ್ತಿದೆ ಅಲ್ಲ? ಕಾವೇಶ್ ಅವ್ರು ಹೇಳಿ, ನೀವು ಹೇಳಿ. ಯು ಸರ್, ನಾನು ಹುಟ್ಟಿದ್ದು 22nd ನವೆಂಬರ್ 1991. 22nd ನವೆಂಬರ್ ನವೆಂಬರ್ ಅಂದ್ರೆ ಎಷ್ಟು? 11 91. ಕಾವ್ಯಶ್ರೀ ಅಂತ. ಗುರುಗಳೇ, ಡೆಸ್ಟಿನಿ ನಂಬರ್ 8, ಸ್ಟಾರ್ಟಿಂಗ್ 4. ನಿಮ್ಮ ಹೆಸರು ಹೇಳಿ. ಕಾವ್ಯಶ್ರೀ. ಬರುವಂತ 4 ನಂಬರ್ ಬರ್ತಾರೆ ಎಲ್ಲ 4 8. ಅದಕ್ಕೆ ಎಲ್ಲ 4 and 8 ಜಾಸ್ತಿ. ನಿಮ್ಮ ಹೆಸರು ಹೇಳಿ ಮೇಡಮ್. ಕಾವ್ಯಶ್ರೀ. ಕಾವ್ಯಶ್ರೀ. ಇಲ್ಲಮ್ಮ, ನಿಮ್ಮನ್ನ ಹೆಂಗೆ ಕರೀತಾರೆ? 8 ಕಾವ್ಯ ಅಂತ ಕರೀತಾರೆ. ಕಾವ್ಯ ಅಂತಾನೆ ಕರೀತಾರೆ. ಕಾವ್ಯ ಅಂತ ಕರೆದ್ರೆ ಅದೇ ವರ್ಕ್ ಆಗೋದು. KAVIYA KAVYA. ಎರಡು ಬರ್ತದೆ ನೋಡಿಮ್ಮ. ನಿಮ್ಮ 4 ಬಂದ್ರೆ, ಹಣೆ ಬಾರದ ಡೇಟ್ ಆಫ್ ಬರ್ತ್ 4 ಬಂದ್ರೆ ನೀವು ತುಂಬಾ ಮಾತಾಡ್ತೀರ. ನೀವು ಮಾತುಗೇನು ಕಡಿಮೆ ಏನಿಲ್ಲ, ವಾದ ಮಾಡುವುದರಲ್ಲಿ ನಂಬರ್ 1 ಆಗಿರ್ತೀರ ನೀವು. ಹಣೆ ಬಾರದ ನಂಬರ್ 8 ಆಯ್ತು. ಹಣೆ ಬಾರದ ನಂಬರ್ 8 ಆಯ್ತು, ಆಯ್ತಾ? ನಿಮ್ಮ ಕೈಯಿಂದ ಯಾರಿಗಾಗಿ ನೀವು ದುಡ್ಡು ಕೊಟ್ರೆ ಬರಲ್ಲ. ಕೇಳಕ್ ಹೋದ್ರೆ ಜಗಳ ಆಗುತ್ತೆ, ಆಯ್ತಾ? ಈ ಕಾವ್ಯ ಅಂತ ಹೆಸರು ಅಷ್ಟು ಪವರ್ಫುಲ್ ಆಗಿ ಇಲ್ಲ. ಈ 4 ಹೆಸರು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಕಾವ್ಯಕ್ಕೆ ಇಲ್ಲ. ಕಾವ್ಯ ಅಂತ ಹೇಳೋದು ನಿಮ್ಮ ಆತ್ಮಕ್ಕೆ ಇರುವುದಂತ ಮಂತ್ರ. ಅದು ತುಂಬಾ ವೀಕ್ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ. ಈಗ ಕಾವ್ಯ ಅಂತ ಒಂದು ಎ ಹಾಕಿದ್ರೆ 3 ಬಂದ್ರೆ ಹೇಗೆ ಗುರುಗಳೇ? ಕೇಳ್ತಾ ಇಲ್ಲ. ಇನ್ನೊಂದು 2 3 2 3 9 10 11 ಬರ್ತದೆ. 2 ಬರ್ತದೆ. 2 ಬಂದ್ರೆ ತುಂಬಾ ಸಾಫ್ಟ್ ಆಗಿರ್ತಾರೆ. ಅಲ್ಲ, ಈಗ ಕಾವ್ಯ ಅಂತ ಹೇಳಿ ಎ ಇದೆ, ಇನ್ನೊಂದು ಏನ್ ಆಡ್ ಮಾಡಿದ್ರೆ? ಈಗ ಶ್ರೀ ಅಂತ ಆಡ್ ಮಾಡಕ್ ಹೋದ್ರೆ ನೀವು ಏನಾಗ್ತದೆ? 6 ಬರ್ತದೆ. ಶ್ರೀಗೆ 6 ಬರ್ತದೆ. 6 ಆಡ್ ಮಾಡಿದ್ರೆ ಏನಾಯ್ತು? 8 ಆಯ್ತು. ಅದು ಪುನಃ 8 ಆಗ್ಬಿಡುತ್ತದೆ. SHR ಡಬಲ್ ಇ ಹಾಕಿದ್ರೆ ಎಷ್ಟು ಜನ ಕರೀತಾರೆ? SHR ಡಬಲ್ ಇ ನೇ. SHR ಡಬಲ್ ಇ ಅಂತ ಹೇಳಿದ್ರೆ 20% ಜನ ಕರೀತಾರೆ ಅಷ್ಟೇ. 3 5 2 5 1 5 10 12 15 20 ಅದನ್ನು 4ಕ್ಕೆ ಬರ್ತದೆ. ನಿಮಗೆ ಇಷ್ಟ ಇದ್ರೆ ನಿಮ್ಮ ಹೊಸ ಹೆಸರು ಒಂದು ಮಾಡ್ಕೊಳ್ಬಹುದು. ನಿಮ್ಮ ಬದುಕು ಚೇಂಜ್ ಆಗ್ಬಿಡ್ತದಪ್ಪ. ಕೇಳ್ತಾ ಇಲ್ಲ ನನಗೆ. ಇವ್ರ ಹೆಸರಿಗೆ ಯಾವ ನಂಬರ್ ಬರುತ್ತೆ? ಇವ್ರ ನಂಬರ್ ಯಾವ? ಎಲ್ಲಿ 8 ನಂಬರ್ ಬರ್ತದೆ, ಎಲ್ಲಿ 8 ನಂಬರ್ ಬರ್ತದೋ 5 ಒಳ್ಳೇದ? ಅಲ್ಲಿ 5 ಬಂದ್ರೆ ಮಾತ್ರ ಒಳ್ಳೇದು, ಇಲ್ಲಂದ್ರೆ ಇಲ್ಲ. 5 ಬರುವಾಗ ಸಣ್ಣ ಹೆಸರು ಇಟ್ಕೊಳ್ಬೇಕು ಅವ್ರು. ಮೇಡಮ್, ನಮ್ ಹಿಂದೆ ನೀವು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅನ್ಕೋತೀನಿ ಸಂಖ್ಯಾಶಾಸ್ತ್ರ, ಅದರಲ್ಲಿ ಕಬಾಲಾ ಸಿಸ್ಟಮ್. ಇಲ್ಲ ಸರ್, ಇಲ್ಲ ಸರ್, ಅಟೆಂಡ್ ಮಾಡಿರ್ಲಿಲ್ಲ. ಆಯ್ತು ಬಿಡಿ, ಒಂದ್ ನಂಬರ್ ಕೊಡ್ತೇನೆ ನಿಮ್ಗೆ ಒಬ್ರದ್ದು. ಅವ್ರಿಗೆ ಕಾಲ್ ಮಾಡಿ ಕೇಳಿ.
ನಿಮ್ ಒಂದ್ 10 ಹೆಸರ ಮಾಡ್ಕೊಳ್ಳಿ, ಅವ್ರಿಗೆ ಕೇಳಿ. ಓಕೆ. ಡಾಕ್ಟರ್ ನಿತ್ಯಾನಂದ್ ಶೆಟ್ಟಿ ಅಂತ ಅವ್ರು ಇದಾರೆ, ಅವ್ರು ಕೊಡ್ತಾರೆ ಹೆಸರು ಇಡ್ಲಿಕ್ಕೆ. ಓಕೆ. ರಾಘವೇಂದ್ರ ಕೊಂಡಜ್ಜಿ. ಹೇಳಿ ಸರ್. ಸರ್ ನಮಸ್ತೆ. ಏನ್ ಮಾತು? 1-3-54 ಸರ್ ನಮ್ ತಾಯಿ ಮಾತು. 1-3-1954 ಸರ್. ಗುರುಗಳೇ ಇವ್ರದ್ದು 5 ಬರುತ್ತೆ, ಸ್ಟಾರ್ಟಿಂಗ್ 4 ಇದೆ, ನಡುವಲ್ಲಿ 1. ಒಂದು ಇದು ಟೋಟಲ್ ಫೇಟ್ ನಂಬರ್ 5 ಬರ್ತದ? ಫೇಟ್ ನಂಬರ್ 5 ಬರುತ್ತೆ. 5 ಬಂದ್ರೆ ಅವರೇ ಮನೆಗೆ ಮಹಾರಾಣಿ. ಅವ್ರು ಹೇಳ್ದಂಗೆ ಎಲ್ಲ ನಡೀತದೆ. ಹೆಸರು ಹೇಳಿ ಮೇಡಮ್ ಇದು. ಸರ್ವಮಂಗಳಮ್ಮ. ಕೇಳುವಾಗಲೇ ಒಂಥರ ಖುಷಿ ಆಗ್ತದೆ. ಮಂಗಳಮ್ಮ, ಇದು 4 ಬರುತ್ತೆ, ಸರ್ವಮಂಗಳಮ್ಮ. ನೋಡಿಮ್ಮ, ನಿಮ್ಗೆ ಏನು ಕೊರತೆ ಇಲ್ಲ. ಮಕ್ಕಳಿಂದ ಸರ್. ಅದು ಅವ್ರದ್ದು ಡೇಟ್ ಆಫ್ ಬರ್ತ್ ಬೇರೆ ಇರ್ತದ. ನಿಮ್ಮ ಮಟ್ಟಿಗೆ ಏನು ಕಾಣ್ತಾ ಇಲ್ಲ, ಕೊರತೆ ಕಾಣ್ತಾ ಇಲ್ಲ ಇಲ್ಲಿ. ಎಲ್ಲ ಮೈನ್ ಬೀಗ ನಿಮ್ ಕೈನಲ್ಲಿದೆ. ಸರಿ ಸರ್. ಕರೆಕ್ಟಾ? ಕರೆಕ್ಟ್ ಅಮ್ಮ. ಸರಿ ಸರಿ ಸರ್. ರಿಟೈರ್ಡ್ ಟೀಚರ್ ಸರ್ ಅವರು. ಈಗ ಮಕ್ಕಳು ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೋಡ್ಬೇಕು, ಯಾಕೆ ಸರಿ ಇಲ್ಲ ಅಂತ ನೋಡ್ಬೇಕು. ನೋಡಿ ಅದನ್ನ ಸರಿಪಡಿಸಿದ್ರೆ ಅವರು ಚೆನ್ನಾಗಿರ್ತಾರೆ. ಎರಡನೇ ಮಗನೊಂದು ಹೇಳ್ಬೇಕು ಸರ್. ಹೇಳಿ ಸರ್. ನಮ್ದು ಹೇಳ್ಬೋದಾ ಸರ್? ಹೇಳಿ ಸರ್. ಹೇಳಿ ಫಾಸ್ಟ್ ಆಗಿ ಹೇಳ್ಬೇಕು. 26/1/1978. 26/1/1978. 8 ಶನಿ. ಓಕೆ. 8 ಮತ್ತೆ 7 ಪೇಟ್ ನಂಬರ್? ಹೌದು ಸರ್. 7 ಬರುತ್ತೆ. 8 and 7 ತುಂಬಾ ಒಳ್ಳೆಯದಾಗಿದ್ರೆ ಕಷ್ಟ ಅಲ್ವಾ? ಓಕೆ. ಹೆಂಗ್ ಮಾಡ್ಬೇಕು ಸರ್? ಮದುವೆ ಆಯ್ತಾ ನಿಮ್ಗೆ? ಆಗಿದೆ ಸರ್, 2 ಮಕ್ಳಿದ್ದಾರೆ. ಎಷ್ಟು ವಯಸ್ಸು ಅವ್ರಿಗೆ? ಒಬ್ಬ 16 ವರ್ಷ, ಇನ್ನೊಬ್ಳು ಈಗ 6 ವರ್ಷ ಸರ್. ಅದು 6 ವಯಸ್ಸು ಮಗು ಸಮೇತ ನಿಮ್ಮನ್ನ ಏಮರ್ಸಕ್ಕಾಗುತ್ತದೆ. ಹೆಸರೇನು ಸರ್ ನಮ್ದು? ರಾಘವೇಂದ್ರ ಸರ್. ರಾಘವೇಂದ್ರ 8 ಇದೆ. ಹೆಸರು ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ರಿಮೈನಿಂಗ್ ಲೈಫ್ ಚೆನ್ನಾಗಿರುತ್ತದೆ. ಯಾಕಂದ್ರೆ ಈ 8, 7, 7, 8 ನಂಬರ್ ನಲ್ಲಿ ಸುಮಾರು ಜನ ನಾನು ನೋಡಿದ್ದೀನಿ, ತುಂಬಾ ಒಳ್ಳೆಯವರಾಗಿರ್ತಾರೆ. ಅವ್ರ ಒಳ್ಳೆತನನೇ ಅವ್ರದ್ದು ಪ್ರಾಬ್ಲಮ್, ಬೇರೆ ಏನಿಲ್ಲ. ದೇವರಿಗೆ ಮರ್ಯಾದೆ, ದೇವರ ಕೈ ಮುಗಿಯೋದು, ಹಿರಿಯವ್ರಿಗೆ ಮರ್ಯಾದೆ ಕೊಡುವುದು, ತಪ್ಪು ಮಾಡಲ್ಲ, ತಪ್ಪು ಮಾಡಕ್ ಹೋಗಲ್ಲ. ಬಟ್ ಅದು ಬೇರೆಯವ್ರಿಗೂ ಪ್ರಾಬ್ಲಮ್ ಆಗ್ತದೆ. ನಿಮ್ಮ ಒಳ್ಳೆತನ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗ್ತದೆ. ಇವ್ರಿಗೆ ಯಾವ ಹೆಸರು ಇಟ್ಕೊಂಡ್ರೆ ಒಳ್ಳೇದು ಗುರುಗಳೇ? ಯಾವ ನಂಬರ್ ಇಂದ? N ಅಕ್ಷರದಲ್ಲಿ ಇಲ್ಲ H ಅಕ್ಷರದಲ್ಲಿ 5 ಬರುವ ತರ ನೇಮ್ ಇರ್ಬೇಕು. ಸರ್ ನೀವು ನೋಡಿ, ಯಾರೋ ನ್ಯೂಮರಾಲಜಿ ಇದ್ರೆ ಸರ್. ಸರ್ ಈಗ ನಾನು ಅದು ಇನಿಷಿಯಲ್ ಸೇರಿ ರಾಘವೇಂದ್ರ ಕೊಂಡಜ್ಜಿ ಅಂತ ಮಾಡ್ಕೊಂಡಿದ್ದೇನೆ ಸರ್. ಈಗ ನೋಡಿ, ಸರ್ನೇಮ್ ಎಲ್ಲ ವರ್ಕ್ ಆಗಲ್ಲ, ರಾಘವೇಂದ್ರ ಅಂತ ಶಬ್ದನೇ ವರ್ಕ್ ಆಗೋದು. ಈಗ ನಿಮಗೆ ಇಷ್ಟು ವರ್ಷಕ್ಕೆ ಎಷ್ಟು ಕೋಟಿ ಸರಿ ನಿಮ್ಮನ್ನ ಕರೆದಿರ್ತಾರೆ, ಆ ವೈಬ್ರೇಷನ್ ನಿಮ್ಮ ಆತ್ಮಕ್ಕೆ ಇರುತ್ತದೆ ಅಲ್ವಾ? ಅದು ಪಾಸಿಟಿವ್ ಆಗಿದ್ರೆ ನೀವು ಪಾಸಿಟಿವ್ ಆಗಿರ್ತೀರಾ, ಅದು ನೆಗೆಟಿವ್ ಆಗಿದ್ರೆ ನೀವು ನೆಗೆಟಿವ್ ಆಗಿರ್ತೀರ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನಂಬರ್ ಕೊಡ್ತೇನೆ ಗುರುಗಳದ್ದು, ಬೆಂಗಳೂರಿದ್ದವ್ರು ಹೋಗಿ ಮೀಟ್ ಆಗ್ಬೋದು. ಇಲ್ಲಾಂದ್ರೆ ನೀವು ಆನ್ಲೈನ್ ಕನ್ಸಲ್ಟೇಷನ್ ಕೊಟ್ರೆ ತಗೊಳ್ಳಿ. ಆನ್ಲೈನ್ ಅಷ್ಟು ಸರಿ ಅನ್ಸಲ್ಲ, ನೀವು ಹೋಗಿ ಮೀಟ್ ಆದ್ರೆ ಒಳ್ಳೇದು ಅನ್ಕೋತೀನಿ. ಓಕೆ, ನೆಕ್ಸ್ಟ್ A1BNW ಮೇಡಮ್ ಹೇಳಿ, ನೀವು ಹೆಸರುಗಳನ್ನ ಒಂದಾದ್ರು ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 13 ಜನ ಆಯ್ತು ಈಗ. ಏನ್ ಹೇಳಿ? 10/5/1994. ಗುರುಗಳೇ ಇವ್ರದ್ದು 1 ಮತ್ತೆ 2. 1 and 2 ಬರ್ತದಲ್ವಾ? ನಿಮ್ಮ ಹೆಸರು ಮೇಡಮ್? ಅಂಕಿತಾ ರೀ. ಉತ್ತರ ಕರ್ನಾಟಕ ನಮ್ಮ ಅಂಕಿತ ಎಷ್ಟು ಬರ್ತದೆ? PH ಲಾಸ್ಟ್ ಅಲ್ಲಿ ANK KI TA ಅಷ್ಟೇ. 5 ಬರುತ್ತೆ ಗುರುಗಳೇ, ಅದು 6 ಬರ್ತದೆ. ಅಕ್ಷರ 6. ಅಂಕಿತ ಅಂತ ಹೇಳಿದ್ರೆ ನೋಡಿ, 3, 4, 8,
13. ಈಗ ಅದು 4 ಇಲ್ಲದೆ ಇದ್ರೆ 1 2 3 4 9 ಬರ್ತದೆ. ಅಲ್ಲ ಇವ್ರದ್ದು ಅಂಕಿತ ಅಂತಿದೆ ANKAITA. ANKITA. ಅದೇ ಅದು 5 ಬರುತ್ತೆ. ಇವ್ರದ್ದು ಡೇಟ್ ಆಫ್ ಬರ್ತ್ ಆಗಲೇ ಹೇಳಿದೆ ನಾನು. ಎಷ್ಟು? 10/5/1994 ರೀ. ಸೊ 125 ಓಕೆ 125 ಅಂತ ಹೇಳಿದ್ರೆ ನೀವು ಹೇಗಿರ್ತೀರ ಅಂತ ಹೇಳಿದ್ರೆ ನಿಮ್ದೇ ನಡಿಬೇಕು. ಓಕೆ ನಿಮ್ಮ ಯಜಮಾನರು ಸಮೇತ ನಿಮ್ದೇ ಕೇಳಬೇಕು. ಧೈರ್ಯ ಜಾಸ್ತಿ ಇರುತ್ತದೆ. ದೇವರು ನಿಮ್ಗೆ ಕೊಟ್ಟಿದ್ದಾನೆ, ಅದನ್ನ ಸರಿಯಾಗಿ ಪಾಲನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಿ. ಕೆಲವು ಟೈಮ್ ನಲ್ಲಿ ಏನಾಗ್ತದೆ, ಒಂದು 15 ದಿವಸ ನಿಮ್ಮ ಮೂಡು ತುಂಬಾ ಚೆನ್ನಾಗಿರ್ತದೆ, 15 ದಿವಸ ನಿಮ್ಮ ಮೂಡು ಬಂಕ್ ಆಗಿರ್ತದೆ. ಅದಕ್ಕೆ ಕಾರಣ ಬಂದು ನಿಮ್ಮ ಹಣೆ ಬಾರದು ನಂಬರ್. ಚಂದ್ರ ಬೆಳಿತಾನೆ, ಕರಗೋಗ್ತಾನೆ, ಒಂದ್ ದಿವಸ ಇಲ್ಲ, ಒಂದ್ ದಿವಸ ಫುಲ್ ಮೂಡ್ ಆಗಿರ್ತಾನೆ. ಓಕೆ, ಒಂದು ಪರ್ಲ್ ಅಂದ್ರೆ ಮುತ್ತು, ಪರ್ಲ್ ಅದರಲ್ಲಿ ಒಂದು ರಿಂಗ್ ಈ ಬೆರಳಿಗೆ ಹಾಕೊಳ್ಬೇಕು, ರೈಟ್ ಹ್ಯಾಂಡ್ ಲೇಡೀಸ್ ಫಿಂಗರ್ಗೆ ಹಾಕೊಳ್ಬೇಕು. ಅದು ಬಂದು ಮನಸ್ಸನ್ನ ಶಾಂತಿ ಮಾಡುತ್ತದೆ. ಅದು ಮುತ್ತು ಕಲರ್ ಹವಳ ನಡೀತೈತ್ರಿ. ಅವಳ ಹಾಕಿದ್ರೆ ಇನ್ನೇನು ಬೆಂಕಿ, ಅದು ಅವಳ ಹಾಕೊಂಡ್ಬಿಟ್ರೆ ನಿಮ್ ನಂಬರ್ಗೆ ಅದು ಬೆಂಕಿ ತರ ಆಗ್ಬಿಡುತ್ತದೆ. ಬೇಡ, ಮುತ್ತು ಹಾಕೊಳ್ಳಿ. ಯಾಕೆ ಅವಳ ಹಾಕೊಂಡಿದ್ರೆ ಇಲ್ಲ, ಅವಳ ಹಾಕೊಂಡಿದ್ರೇನು? ಈಗ ತಗದೇನ್ರಿ ಸರ್, ಮೊದಲ್ ತೆಗ್ದಿಡಿ. ಯಾರು ಕೊಟ್ಟಿದ್ದು ಅದು? ಅದೇ ನಿಮಗಿರುವುದು ಕಾಯ್ಲಿಕ್ಕೆ ಮೆಣಸಿನ ತಗೊಳ್ಬೇಕು, ಇನ್ನೊಂದಕ್ಕೆ ತಗೊಳಕ್ ಹೋಗ್ಬಾರದು. ಮುತ್ತು ಹಾಕೊಂಡು ಪರ್ಲ್. ಗುರುಗಳು ಯಾರು ಸೆಲೆಬ್ರಿಟಿ ಹೇಳ್ಬೋದಾ? ಹಾಗೇನೆ ಸೆಲೆಬ್ರಿಟಿ ಅಂದ್ರೆ ಈಗಿಂದಲ್ಲ, ಹಳೆ ಯಾರು ಸೆಲೆಬ್ರಿಟಿ ಯಾರಾದ್ರೂ ದೊಡ್ಡ ಇದ್ರೆ ನಂಬರ್ಗಳನ್ನ ಅವ್ರದ್ದು ಹೇಗೆ ವರ್ಕ್ ಆಗಿದೆ ಅಂತ ಹೇಳೋದು. ನನ್ನ ಹತ್ರ ಕೇಳ್ತಾ ಇರೋದಾ? ನಿಮ್ಮ ಹತ್ರ ರಜನಿಕಾಂತ್ ಹೇಳಿಬೇಕಾದ್ರೆ ನೋಡಿ, ನೆನ್ನೆ ಬಂದು ಒಂದು ಕನ್ನಡ ಫಿಲ್ಮ್ ಸ್ಟಾರ್ ಇಲ್ಲಿ ಬಂದು ಹೋದ್ರು. ವರ್ಷ ಅಂತ, ಅವರೊಂದು 3-4 ಫಿಲ್ಮ್ ಆಕ್ಟ್ ಮಾಡಿದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಜೊತೆಗೆಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲ ಅವ್ರದ್ದು ಹೆಸರನ್ನ ಚೇಂಜ್ ಮಾಡದೆ ಇಷ್ಟೆಲ್ಲ ಆಯ್ತು. ಈಸ್ ಅ ಫಿಲ್ಮ್ ಆಕ್ಟರ್ ಪ್ಲಸ್ ಎ ಕೋ ಡೈರೆಕ್ಟರ್. ಹರ್ಷ ಓಕೆ. ವರ್ಷ್ ಓಕೆ. VARUSH. ವರ್ಷ್ ಭಟ್. ಅದು ಚಿಕ್ಕಮಂಗ್ಳೂರ್ ಕಡೆಯವರು ಅವರು. ಶಿವಮೊಗ್ಗ ಚಿಕ್ಕಮಂಗ್ಳೂರ ಇರ್ಬೇಕು. ಅಲ್ಲ, ಈಗ ಸುಮಾರು ಜನ ಇದ್ದಾರೆ. ನಾ ಹೇಳ್ತಿರೋದು ಈ ಸೆಲೆಬ್ರಿಟಿ ಅಲ್ಲ, ನ್ಯೂ ಸೆಲೆಬ್ರಿಟಿ ಅಲ್ಲ, ಯಾವ್ದಾದ್ರು ಓಲ್ಡ್ ರಜನಿಕಾಂತ್ ಆತರ ಯಾವ್ದು ಹೇಗೆ ಅಂತ ಹೇಳಿ. ಓಲ್ಡ್ ಅಂತ ಹೇಳಿದ್ರೆ ನನ್ನ ಹತ್ರ ನನ್ನ ಹಳೆಯ ಬಿಸ್ನೆಸ್ ಪೀಪಲ್ ಗಳು ಇದ್ದಾರೆ. ಬಟ್ ಏನಂದ್ರೆ ಅವ್ರು ಯಾರು ಎಲ್ಲ ಒಳ್ಳೆ ಅನುಗುಣವಾಗಿ ಕೋಟಿಗಟ್ಲೆ ಮಾಡಿದ್ದಾರೆ. ಬಟ್ ಈ ತರ ಬಂದು ಅವರು ರೆಫರೆನ್ಸ್ ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ಸತೀಶ್ ಅಂತ ಒಬ್ರು ಇದ್ದಾರೆ ಇನ್ಫೋಸಿಸ್ ನಲ್ಲಿ, ಮಾಡಿಕೊಟ್ಟಿದ್ದು ಒಂದು 15 ವರ್ಷ ಪರಿಚಯ. ಈ ಸಮ್ವೇರ್ ನಾವು. ಬಟ್ ಏನಂದ್ರೆ ನಾ ಹೇಳ್ತಿರೋದು ನಿಮ್ಮ ಹತ್ರ ಬರೋದು ಬೇರೆ. ನಾ ಹೇಳ್ತಿರೋದು ಈಗ ಸೆಲೆಬ್ರಿಟಿಗೆ ಆಲ್ರೆಡಿ ಲೆಜೆಂಡ್ ಇದಾರಲ್ಲ, ಈಗ ರಜನಿಕಾಂತ್ ಆಯ್ತು, ಅಮಿತಾಬ್ ಬಚ್ಚನ್ ಆಯ್ತು, ಅವ್ರದ್ದು ಹೆಸರುಗಳು ಹೇಗೆ ಅವ್ರಿಗೆ ಎನರ್ಜಿ ಸಿಕ್ಕಿದೆ ಅಂತ ಹೇಳಿ. ಈಗ ರಜನಿಕಾಂತ್ ಬಂದ್ಬಿಟ್ಟು ಒಂದಿದೆ ಹಾಗೆ ನೋಡಿ. ಈಗ ಜಯಲಲಿತಾ ತಗೊಳ್ಳಿ, ಒಂದ್ ಸೆಕೆಂಡ್ ಹೇಳಿ. ಜಯಲಲಿತಾ ತಗೊಳ್ಳಿ. ಓಕೆ, ಅವರದ್ದು ಡೇಟ್ ಆಫ್ ಬರ್ತ್ ಬಂದು 24. 24 ಅಂದ್ರೆ ಶುಕ್ರ. ತುಂಬಾ ಲಕ್ಷಣವಾಗಿದ್ರು, ತುಂಬಾ ಅಟ್ರಾಕ್ಟಿವ್ ಆಗಿದ್ರು. ಓಕೆ, ಅವರದು ಜಯಲಲಿತಾ ಅಂತ ಹೇಳಿದ್ರೆ 22 ಬರ್ತಾ ಇತ್ತು. ಅವರ ಅನುಭವಿಸದೇ ಇರುವುದು ಕಷ್ಟಗಳಿಲ್ಲ. ಇದು ನಂದು ಅಂತ ಹೇಳಂಗಿಲ್ಲ, ಇದು ನನ್ ಗಂಡ ಅಂತ ಹೇಳಂಗಿಲ್ಲ, ಇದು ನನ್ ಮಗು ಅಂತ ಹೇಳಂಗಿಲ್ಲ, ಇದು ನನ್ ಪ್ರಾಪರ್ಟಿ ಅಂತ ಹೇಳಂಗಿಲ್ಲ. ಅಂತ ಪರಿಸ್ಥಿತಿ ಇತ್ತು. ಆವಾಗ ನಂತರ ಇರೋದಂತ ಯಾರೋ ಒಂದು ದೊಡ್ಡ ವ್ಯಕ್ತಿ ಪಂಡಿತ್ ಸೇದುರಾಮನ್, ಅವರ ಹೆಸರನ್ನ ಒಂದು A ಆಡ್ ಮಾಡಿದ್ರು, ಜಯಲಲಿತಾ AA ಹಾಕಿದ್ರು. AA ಆಗ್ತಾಮೇಲೆ 22, 23 ಆಯ್ತು. 23 ಆದ್ಮೇಲೆ ಶಿ ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು. ಓಕೆ, ಇದೇ ತರ ಸುಮಾರು ಜನ ಇದ್ದಾರೆ. ಸಣ್ಣ ಚೇಂಜಸ್ ಮಾಡ್ಕೊಂಡು ದೊಡ್ಡ ಲೆವೆಲ್ಗೂ ಹೋಗಿರೋರು ಇದ್ದಾರೆ. ದಯಾನಂದ ರೆಡ್ಡಿ ನಮ್ಮಲ್ಲ. ಇವತ್ತು ಬೆಳಗ್ಗೆ ಒಬ್ರು ಬಂದ್ರು, ಚಂದ್ರಶೇಖರ್ ಗೌಡ ಅಂತ. ಅವ್ರಿಗೆ ಒಂದು 10-12 ವರ್ಷ ಮುಂದೆ ಅವ್ರ ಮನೆಗೆ ಹೋಗಿದ್ದೆ. ಅವರೆಲ್ಲ ಕರೋಡ್ಪತಿಗಳು, ಲ್ಯಾಂಡ್ ಲೋಡ್ಗಳು. ಬಾ ಕೂತ್ಕೋ ಅಂತ ಹೇಳಿದ್ರು, ಕಾಫಿ ಕೊಟ್ರು. ನಾನು ಹಿಂಗೆ ಮನೆ ಹೀಗೆ ನೋಡ್ಬಿಟ್ಟು ಹೇಳಿದೆ, ವಾಸ್ತು ರಾಂಗ್ ಇದೆ ಅಂತ ಹೇಳಿದೆ. ಇಲ್ಲಪ್ಪ, ನಮ್ಮ ಗುರುಗಳಿದ್ದಾರೆ, ಅವರ ಕಡೆಯಿಂದ ಮಾಡಿದ್ದು. ಇವತ್ತು ಬೆಳಗ್ಗೆ ಇಲ್ಲಿ ಬಂದ್ರು, ಈ ಲಾಸ್ಟ್ 30 crores. ಈಸ್ ಇನ್ ಕೇರ್ ಆಫ್ ಫುಟ್ಪಾತ್. ಇರಕ್ಕೆ ಮನೆ ಸಮೇತ ಇಲ್ಲ. ಅದು ಯಾಕೆ ಜನ ಕೇಳಲ್ಲ ಅಂತ ನಾನು ಹೇಳಿದೆ, ಸರ್ ನಿಮಗೆ
ಹಣೆ ಬಾರದ ನಂಬರ್ 29 ಬರ್ತಾ ಇದೆ. 29 ಬಂದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತದೆ, ದೃಷ್ಟಿ ಬೀಳುತ್ತದೆ. ಒಂದು ಫಿರೋಸ್ ಹಾಕೊಳ್ಳಿ ಅಂತ ಹೇಳಿದೆ. 12 ವರ್ಷಗಳ ಹಿಂದೆ ಎಲ್ಲ ಕಳ್ಕೊಂಡ ಆಮೇಲೆ ಇವತ್ತು ಬಂದ್ರೆ ಈಗಾಗಲೂ ಕೇಳಕ್ಕಿದ್ರೆ ಹೇಳಿ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದೆವು. ಆಯ್ತು ಸರ್, ಥ್ಯಾಂಕ್ ಯು. ಕೇಳಲ್ಲ ಅಂತ ಗೊತ್ತು ನನಗೆ, ಕೇಳಲ್ಲ, ಸ್ವಾಭಿಮಾನ. ಓಕೆ, ಆಯ್ತು. ಮತ್ತೆ ಇನ್ನೊಂದು ಸರ್, ಈಗ ಆನಂದ್ ಕುಮಾರ್ ಅಂತ ಹೇಳಿದಾರೆ, ಕನ್ನಡದಲ್ಲಿ ಯಾರು ಇಲ್ಲವಾ ಅಂತ ಹೇಳಿ. ಈ ಕರ್ನಾಟಕದಲ್ಲಿ ಈಗ ಕೇಳಿದ್ರೆ ಮತ್ತೆ ಸಮಸ್ಯೆಗಳಾಗಬಹುದು ಅಂತ ಹೇಳಿ ನಾನು ಕೇಳಿಲ್ಲ ಅಷ್ಟೇ ಕನ್ನಡದವ್ರದ್ದು. ಕರ್ನಾಟಕ ಪಾಲಿಟಿಕ್ಸ್ ಅಲ್ಲ, ನಾವ್ ಹೇಳ್ದೆ ಅಷ್ಟೇ ನಾರ್ಮಲ್ ಆಗಿ. ಈ ಕನ್ನಡದವ್ರು ಯಾರಿಲ್ಲ ಅಂತ ಹೇಳ್ತಿದಾರೆ ಅವರು. ಈಗ ನಾವಿಲ್ಲಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೋದ್ರಿಂದ ಸೆಲೆಬ್ರಿಟಿಗಳಿಗೆಲ್ಲ ಸಮಸ್ಯೆ ಆಗತ್ತೆ ಅಂತ ಹೇಳಿ ನಾ ಯಾರು ಕೇಳಲಿಕ್ಕೆ ಹೋಗಿಲ್ಲ. ಇವಾಗ ಹೀರೋಗಳು ಇಲ್ಲ, ಸುಮಾರು ಜನ ಇದ್ದಾರೆ, ಬರ್ತಾರೆ, ಪೊಲಿಟಿಷಿಯನ್ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ, ಬಟ್ ಹೇಳ್ಕೊಳ್ಳಲ್ಲ, ಹೆಸರಳ್ಳಿಕ್ ಆಗಲ್ಲ ಅಷ್ಟೇ. ಹಾಗಾಗಿ ಆ ಹೆಸರು ಹೇಳಕ್ ಆಗಲ್ಲ, ಅದೇ ನಡೀತದೆ. ಮೊನ್ನೆ ಒಬ್ರು ಬಂದ್ರು, ಕಾಂಗ್ರೆಸ್ MLA ವೆರಿ ವೆರಿ ರೈಟ್ ಹ್ಯಾಂಡ್ ಗೌಡ, ಹೆಸರು ಹೇಳಲ್ಲ ನಾನು. ಅವರಿಗೆ, ಅವ್ರ ವೈಫ್ಗೆ, ಅವ್ರ ಸಿಸ್ಟರ್ ಮಗನಿಗೆ, ಅವ್ರ ತಂದೆಗೆ ಎಲ್ಲ ಮಾಡಿ ಕೊಟ್ಟಿದ್ದೀನಿ. ಈಗ ಒಂದು 3 ರಿಂಗ್ ಪೆಂಡಿಂಗ್ ಇದೆ, ಅವ್ರು ಬಂದು ತಗೊಂಡು ಹೋಗ್ಬೇಕು. ಅವರೆಲ್ಲ ಹೆಸರು ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಆಗುತ್ತದೆ ಅಂತ ಇಷ್ಟಪಡಲ್ಲ ಅವರೆಲ್ಲ. ಓಕೆ, ನೆಕ್ಸ್ಟ್ ಯಾರು? ಪುಷ್ಪಲತಾ ಅವ್ರು ಹೇಳಿ ಮೇಡಮ್. ನಮಸ್ತೆ ಸರ್. ಸರ್, ನನ್ನ ಹೆಸರು ಪುಷ್ಪಲತಾ ಅಂತ. ನನ್ನ ಡೇಟ್ ಆಫ್ ಬರ್ತ್ ಬಂದು 4/9/1978. 1978. 78 ಹಾ ಸರ್. 4-2 ಬರ್ತ್ ನೋಡಿ. ನೋಡಿಮ್ಮ, 4-2 ನಿಮ್ಮ ಹೆಸರಿಗೆ ಏನ್ ನಂಬರ್ ಬರ್ತದೆ ಸರ್? ಪುಷ್ಪಲತಾ ಅಂತ. ನನಗೆ ಪುಷ್ಪಲತಾ ಬಂದು 9 ಬರುತ್ತೆ ಪುಷ್ಪಲತಾ. ಬಟ್ ಹೆಸರು ತವ್ರ ಮನೇಲಿ ನನಗೆ ಲತಾ ಅಂತ ಕರಿತಿದ್ರು. ಈಗ ಮದ್ವೆ ಆಗಿದೆ, ಅಲ್ಲಿ ಪುಷ್ಪ ಅಂತ ಜಾಸ್ತಿ ಕರೀತಾರೆ. ತವ್ರ ಮನೇಲಿ ಅಷ್ಟೇ ಲತಾ ಅಂತ ಕರೆಯೋದು. ಪುಷ್ಪ ಅಂದ್ರೆ 4 ಬರುತ್ತೆ, ಪುಷ್ಪಲತಾ ಅಂದ್ರೆ 9 ಬರುತ್ತೆ. ಹೌದು ಸರ್, ಬರೀ ಲತಾ ಅಂದ್ರೆ. ಹಾ ಸರ್, ಒಂದ್ ಸೆಕೆಂಡ್, ಅದು ಹೇಳ್ಬಿಡ್ತೇನೆ. ಲತಾ ಕೂಡ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಲ್ಲ ನೀವು, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತೀರಾ. ಹೌದು ಸರ್, ಕರೆಕ್ಟ್ ಆಯ್ತಾ? ಹಾ. ಎಲ್ಲಿ ವಾದ ಮಾಡಬಾರದು ಅಲ್ಲಿ ವಾದ ಮಾಡುವುದು, ಎಲ್ಲಿ ವಾದ ಮಾಡಬೇಕು ಅಲ್ಲಿ ಸುಮ್ಮನೆ ಕೂತಿರುವುದು. ಅದೇ ನಿಮ್ಮ ಪ್ರಾಬ್ಲಮ್. ಏನ್ ಇವತ್ತು ಸ್ಪೆಷಲ್ ಡೇನ ಇಲ್ಲ? 4 ನಂಬರೇ ಬರ್ತಾ ಇದೆ. ಗೋಬೇತಕ್ ಅಂತ ಒಂದು ಸ್ಟೋನ್ ಇದೆ, ಸ್ಪೆಸರೈಟ್ ಗಾರ್ನೆಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಆರೆಂಜ್ ಕಲರ್ ಆಗಿರುತ್ತದೆ, ಬರ್ಕೊಂಡ್ಬಿಡಿ. ಸ್ಪೆಸರೈಟ್ ಗಾರ್ನೆಟ್, ಗೋಬೇತಕ್. ರೈಟ್ ಹ್ಯಾಂಡ್ ಸೆಂಟ್ರಲ್ ಫಿಂಗರ್ ಗೆ ಸಿಲ್ವರ್ ನಲ್ಲಿ ಮಾಡಿ ಹಾಕೊಳ್ಳಿ. ಸ್ಟೋನ್ ನಲ್ಲಿ ಯಾವ್ದು ದೋಷಗಳು ಇರಬಾರದು, ಸರ್. ರೈಟ್ ಹ್ಯಾಂಡ್ ಸೆಂಟ್ರಲ್ ಫಿಂಗರ್, ಮಿಡಲ್ ಫಿಂಗರ್. ಸರ್, ನಂದು ಬ್ಯೂಟಿ ಪಾರ್ಲರ್ದು ಇದು ಬಿಸ್ನೆಸ್ ಇರೋದು ತುಂಬಾ ಡಲ್ ಆಗ್ಬಿಟ್ಟಿದೆ ಸರ್ ಈಗ. ನಿಮ್ಮ ಬಾಯಿಂದಲೇ ನೀವು ಕಡಿಸ್ಕೊಳ್ತೀರಾ? ಕರೆಕ್ಟಾ? ಆತರ 7-8 ವರ್ಷದಿಂದ ಈಚೆಗೆ ಸ್ವಲ್ಪ, ಅಂದ್ರೆ ನಮ್ ತಂದೆ ತಾಯಿ ಎಕ್ಸ್ಪರ್ಟ್ ಆದ್ರು, ಅಲ್ಲಿ ಸ್ವಲ್ಪ ನಾನು ಬ್ಯುಸಿ ಆದೆ. ಇಲ್ಲಿ ಪಾರ್ಲರ್ ಸ್ವಲ್ಪ ಓಪನ್ ಮಾಡೋದು ಇರೆಗ್ಯುಲರ್ ಆಯ್ತು, ಅವಾಗ ಸ್ವಲ್ಪ ಇದಾಯ್ತು. ಈ ನಡುವೆ ಆಗಿದೆಯಾ? ಇಲ್ಲ 7-8 ವರ್ಷದ ಹಿಂದೆನೆ, 10 years ಬ್ಯಾಕ್ ಇಂದಾನು ಸ್ವಲ್ಪ ಕಡಿಮೆ ಆಗ್ತಾ ಬಂದ್ಬಿಟ್ಟಿದೆ. ಈಗಲೂ ನಡೀತಾ ಇದೆಯಾ? ಈಗಲೂ ಇದೆ, ಪಾರ್ಲರ್ ಇದೆ ಸರ್, ಈಗಲೂ ಇದೆ. ಮೊದ್ಲಿನ ಇದ್ದಿದ್ ಬಿಸ್ನೆಸ್ ಇಲ್ಲ ಈಗ. ಇಲ್ಲ, ಆತರ ಇದ್ರೆ ಏನ್ ಮಾಡಿ, ನೀವು ಒಂದು ಓಪನ್ ಮಾಡಿ. ನೀವು ಓಪನ್ ಮಾಡಿರೋ ಡೇಟ್ ಸರಿ ಅಲ್ಲ. ಓಪನ್ ಒಂದ್ 2 ದಿವಸ ರಜಾ ಕೊಟ್ಟು ನಿಮಗೆ ಫೇವರಬಲ್ ಆಗಿ ಇರುವಂತ ಒಂದು ಒಳ್ಳೆ ಲಕ್ಕಿ ಡೇಟ್ ನಲ್ಲಿ ತಿರ್ಗಿ ಓಪನ್ ಮಾಡಿ. ನಿಮ್ ಪಾರ್ಲರ್ ಹೆಸರು ಮೇಡಮ್? ಸರ್, ಅಲಂಕಾರ್ ಬ್ಯೂಟಿ ಕೇರ್. ಅಲಂಕಾರ 7 ಬರುತ್ತೆ ಸರ್. ಅಲಂಕಾರ ಅಂದ್ರೆ AA ಹಾಕೊಂಡಿದ್ದೆ, ALANKAAR ಅಂತ. 8 ಆಯ್ತಲ್ವಪ್ಪ ಅವಾಗ? 8 ಹಾಕಿದ್ರೆ ಅಲಂಕಾರ್ ಬ್ಯೂಟಿ ಕೇರ್. ಅಲ್ಲ ಮೇಡಮ್, ಅದರಲ್ಲಿ ನೀವು ಅಲಂಕಾರ ಮಾಡಿ ಇನ್ನೊಂದು ಆಡ್ ಮಾಡ್ಕೊಂಡಿದ್ದೀರಾ. AA ಮಾಡಿದೀನಿ ಸರ್, ಅಲಂಕಾರ. ಇಲ್ಲ, ಅದು 8 ಆಗೋಯ್ತು. ಶನಿ ಎಲ್ಲಿಂದ ಮೇಲೆ ಬರ್ತೀರಾ ನೀವು?
ಒಬ್ರು ಕೊಟ್ಟಿದ್ರು ಸರ್, ಅಲಂಕಾರ್ ಬ್ಯೂಟಿ ಕೇರ್ ಸೇರ್ಸ್ ಕೊಟ್ಟಿದ್ರು, ಬರೀ ನೇಮ್ ತಗೋಬೇಕು. ಓಕೆ. ನೋಡಿಮ್ಮ, ಲಾಸ್ ಆಗ್ತಾ ಇರೋದು ಕೊಟ್ಟಿರುವವ್ರಿಗಲ್ಲ, ನಿಮಗೆ ಹಾ ಹಾ ಅರ್ಥ ಆಯ್ತಾ? ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಒಳ್ಳೆ ಪವರ್ಫುಲ್ ಹೆಸರು ಒಳ್ಳೆ ಡೇಟ್ ನಲ್ಲಿ ತಿರ್ಗಾ ಓಪನ್ ಮಾಡಿ. ಇವ್ರಿಗೆ ಎಂತ ಹೆಸರು ಕೊಟ್ಟರು ಒಳ್ಳೆ ಸರ್ ಇವ್ರಿಗೆ? ಸರ್ ಬಿಸ್ನೆಸ್ ಮಾಡಬೇಕಾಗಿರೋ ಎಲ್ಲರಿಗೂ ನಂಬರ್ 5 ನಂಬರ್ 5 ಅಲ್ಲ? ಈಗ ನಮ್ಮ ಆಯುಷ್ಯ ಮಂಡಲ ಬಂದ್ಬಿಟ್ಟು ನಂಬರ್ 5 ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸರ್ ಈಗ 5 ನಂಬರ್ ಏನ್ ಯಾವ ತರ ಮಾಡ್ಕೋಬೇಕು ಸರ್ ಅದನ್ನ? ಅದೇ ಆಲ್ಫಾಬೆಟ್ಸ್ ಪ್ರಕಾರ ಚೆಕ್ ಮಾಡಿ ಹಾಕ್ಬೇಕಮ್ಮ. ಆ ಶಬ್ದ ಹೇಳುವಾಗಲೇ ಮೈಂಡ್ ಅಲ್ಲಿ ಕೂತ್ಕೊಳ್ಬೇಕು. ಮೇಡಮ್ ಒಂದ್ಸಲ ಕೆಲಸ ಮಾಡಿ ಸರ್, ಈಗ ನನ್ ಪಾರ್ಲರ್ದು ಬರೀ ಅಲಂಕಾರ ಅಂತ ತಗೋಬೇಕಾ? ಅಲಂಕಾರ್ ಬ್ಯೂಟಿ ಕೇರ್ ಅಂತ ಫುಲ್ ತಗೋಬಾರ್ದಾ? ಈಗ ಕೇಳಿ ಮೇಡಮ್, ಒಂದ್ 10 ಹೆಸರನ್ನ ಹಾಕೊಳ್ಳಿ. ಹಾ, ಹೆಸರನ್ನ ಹಾಕೊಂಡು ಸರ್ ಕಾಲ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ನ್ಯೂಮರಾಲಜಿ ನಮ್ಮ ಇನ್ನೊಬ್ಬ ನಿತ್ಯಾನ ಶೆಟ್ಟಿ ಅಂತಿದ್ದಾರೆ, ಕಾಲ್ ಮಾಡಿ ನಿಮ್ಮ ಹೆಸರುಗಳನ್ನ ಯಾವ್ದು ಸೆಟ್ ಆಗುತ್ತೆ ಓಕೆ ಸರ್. ಕನ್ಫರ್ಮ್ ಮಾಡ್ಕೊಂಡು ಸರ್ ನಂಬರ್ ಬೇಕಿತ್ತು ಡಾಕ್ಟರ್. ನೆಕ್ಸ್ಟ್ ಇಯರ್ ನೋಡಿ, ನೆಕ್ಸ್ಟ್ ಇಯರ್ ಸಂಕ್ರಾಂತಿ ಬರ್ತದಲ್ವಾ? ಹಾ ಹಾ 14ನೇ ತಾರೀಕು ಡೇಟ್ ತುಂಬಾ ಚೆನ್ನಾಗಿದೆ. ಇವರು ಹೇಳುವ ಪ್ರಕಾರ, ದಯಾನಂದ್ ಅವ್ರು ಹೇಳುವ ಪ್ರಕಾರ ಅವ್ರ ನಿತ್ಯಾನಂದ ಶೆಟ್ಟಿ ಅವರನ್ನ ಕನ್ಸಲ್ಟ್ ಮಾಡಿ ಒಳ್ಳೆ ಹೆಸರು ಮಾಡ್ಕೊಂಡು 14ನೇ ತಾರೀಕು ಅದನ್ನ ಇಟ್ಟು ಓಪನ್ ಮಾಡಿ. 14. ಓಕೆ ಸರ್. ಬೆಂಗಳೂರಾಗಿದ್ರೆ ಸರ್ ಹತ್ರ ಹೋಗೋದು. ಆನ್ಲೈನ್ ಸರ್ ಮೈಸೂರು ಡಿಸ್ಟಿಕ್ ಅಲ್ಲಿ ಇರೋದು ಕ್ಯಾನಗರ. ಮೀಟ್ ಮಾಡ್ತೀವಿ ಸರ್, ನನಗೆ ನಮ್ಮ ಅವ್ರನ್ನ ಭೇಟಿ ಮಾಡ್ತೀನಿ ಅಡ್ರೆಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅಲ್ಲ, ನೀವು ಹ್ಯಾಂಡ್ ರೈಸ್ ಮಾಡ್ಕೊಂಬಿಡಿ, ಯಾರಾದ್ರೂ ಕೇಳಿದಿರಲ್ಲ. ಯಾರ್ದು? ಅಲ್ಲ, ಈಗ ಕೇಳಿದವ್ರು ಹ್ಯಾಂಡ್ ರೈಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ. ನಿಶ್ಮಿತ ಹ್ಯಾಂಡ್ ರೈಸ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೊಂದು ಕೇಳ್ಬೇಕಾಗಿತ್ತು ನೋಡಿ. ಸರ್ ಮಂಜುನಾಥ್ ಅವ್ರು ಹೇಳಿ. ಮಂಜುನಾಥ್ ಯುಎಸ್ ಸರ್ ಹೇಳಿ. ಸರ್ ಹೇಳಿ. 03051987 ಏನ್ ಹೇಳಿ? ಡೇಟ್ ಆಫ್ ಬರ್ತ್ ಹೇಳಿ ಸರ್. 3/5/1987 3/5/1987. ಇವ್ರದ್ದು 33 ಬರುತ್ತೆ. ಇವ್ರದ್ದು 6 ಇದೆ ಓವರ್ ಆಲ್, ಸ್ಟಾರ್ಟಿಂಗ್ 3 ಇದೆ. ಚೆನ್ನಾಗಿದೆ ನಂಬರ್. ನಿಮ್ ಹೆಸರು ಹೇಳಿ ಸರ್. ಏನು? ಮಂಜುನಾಥ್. ಮಂಜುನಾಥ್. ಹಾ ಸರ್. ಹಾ ಸರ್. ಹೆಸರು ಚೆನ್ನಾಗಿದೆ, ಹುಟ್ಟಿರೋ ಡೇಟು ಚೆನ್ನಾಗಿದೆ, ಹಣೆ ಬಾರದ ನಂಬರು ಚೆನ್ನಾಗಿದೆ. ಹಾ ಸರ್. ಎಜುಕೇಶನ್ ನಿಮ್ಗೆ ಚೆನ್ನಾಗಿ ಬಂದಿರ್ಬೇಕಲ್ವಾ? ಎಜುಕೇಶನ್ ಟೈಮಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಮುಂದುವರಿಲಿಕ್ಕೆ ಆಗ್ಲಿಲ್ಲ. ನಾನು ಬಿಸ್ನೆಸ್ ಮಾಡ್ತಿರೋದು, ಮೊಬೈಲ್ ಶಾಪ್ ಇರೋದು. ಹಾ. ಸೊ ನೀವು ಒಂದು ಕೆಲಸ ಮಾಡಬಹುದು, ಪುಷ್ಪರಾಗ ಅಂತ ಸ್ಟೋನ್ ಒಂದು ಬರ್ತದೆ, ಪುಷ್ಪರಾಗ ಎಲೋಸಫೈರ್ ಅಂತಾರೆ. ಅದರಲ್ಲಿ ಒಂದು ರಿಂಗ್ ಮಾಡಿ ರೈಟ್ ಹ್ಯಾಂಡ್ ತೋರು ಬೆರಳಿಗೆ ಹಾಕೊಳ್ಳಿ, ಇಂಡೆಕ್ಸ್ ಫಿಂಗರ್ ಹಾಕೊಳ್ಳಿ. ಪುಷ್ಪರಾಗ ಅಂತನಾ? ಇಂಡೆಕ್ಸ್ ಫಿಂಗರ್ ಈ ಫಿಂಗರ್ ಹಾಕೊಳ್ಬೇಕು. ಇಟ್ ವಿಲ್ ಹೆಲ್ಪ್ ಯು ಲಾಟ್. ಯಾಕಂದ್ರೆ ಹುಟ್ಟಿದ ಡೇಟ್ 3 ಅಲ್ವಾ? ಹೌದು. ಅದು ಗುರುಗೂ ಸಂಬಂಧಪಟ್ಟಿದ್ದು. ಮಾತಾ ಪಿತಾ ಗುರು ದೇವರು ಯಾರಿಗೂ ಮೋಸ ಮಾಡಲ್ಲ. ಹೌದು. ಅದಕ್ಕೆ ಸಂಬಂಧಪಟ್ಟಿದ್ದಂತ ಒಂದು ಒಳ್ಳೆ ಸ್ಟೋನ್ ತಗೊಂಡು ಹಾಕೊಂಡ್ರೆ ಗ್ರಾಜುವಲಿ ಇಂಪ್ರೂವ್ಮೆಂಟ್ ಆಗ್ತದೆ, ಒಂದೇ ಸರಿ ಆಗಲ್ಲ. ಓಕೆ ಓಕೆ ಓಕೆ. ಲಿಟಲ್ ಬೈ ಲಿಟಲ್ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ. ಓಕೆ ಓಕೆ. ಪುಷ್ಪರಾಗ ಅಲ್ಲ? ಹೌದೌದು, ಯೆಲ್ಲೋ ಸಫೈರ್ ಅಂತಾರೆ. ಯೆಲ್ಲೋ ಸಫೈರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಲೇಡೀಸ್ ತುಂಬಾ ಜನ ಕೇಳಿದ್ದೇವೆ, ಜೆಂಟ್ಸ್ ಯಾರಿಗೆ ಕೇಳಿದ್ರೆ ಒಳ್ಳೇದು. ಅನಿಲ್ ಅವ್ರು ಹೇಳಿ ಸರ್. ಹಲೋ. ಹೇಳಿ ಸರ್. 13/12/1983 ಅನಿಲ್ ರಾಜ್ ಪೂರ್ತಿ ಹೆಸರು, ಕರೆಯೋದು ಅನಿಲ್. ಗುರುಗಳೇ 4 ಮತ್ತು 1 ಬರ್ತಾ ಇದೆ. ನಿಮ್ಮ ಹೆಸರು ಹೇಳಿ. ಅನಿಲ? ಕರೆಯೋದು ಅನಿಲ್, ಜನರಲ್ ಆಗಿ ಎಲ್ಲಾ ಕಡೆನೂ ಇರೋದು ಅನಿಲ್ ರಾಜ್. ಅನಿಲ್ 1 ಬರುತ್ತೆ ಗುರುಗಳೇ. ಅನಿಲ್ ರಾಜ್ ಬಂದ್ಬಿಟ್ಟು ಅದು 5 ಬರುತ್ತೆ. ಅದೇ 4 ನಂಬರೇ. 4 ನಂಬರ್ ಆಗಿ. ಹಲೋ, ಕೇಳ್ತಾ ಇದೀಯಾ? ಸರ್. 4 ನಂಬರ್ ಅಂದ್ರೆ ಹೇಗಿರ್ತೀರಾ ಅಂತ ಹೇಳಿದ್ರೆ, ನೀವು ತುಂಬಾ ಆರ್ಗ್ಯುಮೆಂಟ್ ಮಾಡ್ತೀರಾ. ಹೌದೌದು. ಸಣ್ಣ ವಿಷಯಕ್ಕೂ ಆರ್ಗ್ಯುಮೆಂಟ್ ಮಾಡ್ತೀರಾ ನೀವು.
ಅದೇ ನಿಮ್ಮ ಹೌದೌದು. ದುಶ್ಮನ್, ಅದೇ ನಿಮ್ಮ ದುಶ್ಮನ್. ಹೊರಗಡೆ ಮಾತ್ರ ಅಲ್ಲ, ಮನೆಯಲ್ಲಿನೂ ನಿಮ್ಮನ್ನ ಕೆಟ್ಟವರಂತ ತೋರಿಸುವುದು ಅದೇ ನಂಬರೇ. ಓಕೆ ಓಕೆ. ಸೊ ಅದಕ್ಕೆ ನೀವು ಗೋಬೆ ತಕ್ಕಂತ ಸ್ಟೋನ್ ಬರ್ತದೆ, ಅದು ಒಂದು ತಗೊಂಡು ರೈಟ್ ಹ್ಯಾಂಡ್ ಸೆಂಟ್ರಲ್ ಫಿಂಗರ್ ಹಾಕೊಳ್ಳಿ. ರೈಟ್ ಹ್ಯಾಂಡ್ ಸೆಂಟರ್ ಫಿಂಗರ್. ಸೆಂಟ್ರಲ್ ಫಿಂಗರ್ ಈ ಫಿಂಗರ್ ಹಾಕ್ಬೇಕು. ಸಿಲ್ವರ್ ನಲ್ಲಿ ಮಾಡಿ ಎಷ್ಟು? ಹಾಕೊಳ್ಬೇಕು. ಸಿಲ್ವರ್ ನಲ್ಲಿ. ಸ್ಟೋನ್ ಹೆಸರೇನಂದ್ರಲ್ಲ ಸರ್? ಸ್ಪೆಸರೈಟ್ ಗಾರ್ನೆಟ್ ಅಂತಾರೆ ಇಂಗ್ಲಿಷ್ ನಲ್ಲಿ, ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಗೋಬೆ ತಕ್ಕಂತಾರೆ. ಗೋಮೇತ. GOMEDA ಬರ್ಕೊಳ್ಳಿ. GOMADA. ಗೋಬೇದ. ಗೋಮೇದ ಆರೆಂಜ್ ಸ್ಟೋನ್. ಕಲರ್, ಆರೆಂಜ್ ಕಲರ್ ಇರ್ತದೆ. ಓಕೆ ಥ್ಯಾಂಕ್ ಯು ಓಕೆ ಸರ್. ಓಕೆ. ಥ್ಯಾಂಕ್ ಯು. ಮಿಥಿಲೇಶ್ ಇದು ಮಾಡಿ. ಮಿಥಿಲೇಶ್ ಸರ್ ಡೇಟ್ ಆಫ್ ಬರ್ತ್ ಬಂದು 21/3/2008. ಹೇಳಿ. 21/3/2008. ಗುರುಗಳೇ 3 ಮತ್ತೆ 7 ಹೆಸರು? ಮಿಥಿಲೇಶ್ KP. ಮಿಥುನೇಶ? ಮಿಥಿಲೇಶ್ MITHILESH. ಮಿಥಿಲೇಶ. ಹಾ ಸರ್. ಗುರುಗಳು 4 ಇದೆ ನೋಡಿ ಅವರು. 4 ಬಂದ್ರೆ ಏನಾಗ್ತದೆ, ಎಜುಕೇಶನ್ ಚೆನ್ನಾಗಿ ಬಂದಿರ್ಬೇಕಲ್ವಪ್ಪ ನಿನ್ಗೆ? ಹ್ಞೂ ಸರ್. ಏನ್ ಮಾಡ್ತಾ ಇದೀಯ ಈಗ? ಸರ್ 10th. ನಿನ್ನ ಮೈಂಡ್ ನ ಎಲ್ಲಿನೂ ಡೈವರ್ಟ್ ಮಾಡಕ್ ಹೋಗ್ಬೇಡ. ಎಜುಕೇಶನ್ ಅಲ್ಲಿ ಕಂಟಿನ್ಯೂ ಮಾಡು. ಯು ಕ್ಯಾನ್ ಸ್ಕೋರ್. ಎಸ್ ಸರ್. ಓಕೆ. ಮಿಕ್ಕಿದೆಲ್ಲ ಆಮೇಲೆ, ಫಸ್ಟ್ ಎಜುಕೇಶನ್ ಅದನ್ನ ಕಂಪ್ಲೀಟ್ ಮಾಡು. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ. ಬವಿತಾ ರೆಡ್ಡಿ. ಎಸ್ ಸರ್. ಹೇಳಿ ಮೇಡಮ್. ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. 16 ಸರ್ ನನ್ನ ಹೆಸರು ಪವಿತಾ ಅಂತ. ಮೇಡಮ್ ನನ್ ಮಗನ್ ಕೇಳ್ಬೇಕಾಗಿತ್ತು ಸರ್. ಹೇಳಿ ಅವ್ರದ್ದು ಡೇಟ್ ಆಫ್ ಬರ್ತ್. ನನ್ ಮಗನು 18/12/1993. ಗೌರವ್ ರೆಡ್ಡಿ ಅಂತ. 7 ಇದೆ ಗುರುಗಳೇ. 9/7. ಅವನಿಗೆ ಮೂಗಿನ ಮೇಲೆ ಕೋಪ ಇರ್ತದಮ್ಮ. ಹೌದು ಸರ್. ಈ ನಂಬರ್ ಶಾರ್ಟ್ ಟೆಂಪರ್. ಮದುವೆ ಆಯ್ತಾ? ಇನ್ನು ಇಲ್ಲ ಸರ್, ನೋಡ್ತಾ ಇದೀವಿ, ಹುಡುಗಿನೇ ಸಿಗ್ತಾ ಇಲ್ಲ ಸರ್. ಇಲ್ಲಮ್ಮ, ನೋಡ್ತಾ ಇದೀವಿ ಅಂತಂದ್ರೆ ಎಷ್ಟು ವಯಸ್ಸಾಯ್ತು ಈಗ? 83 ಹತ್ರ 40+ ಆಗಿರ್ಬೇಕಲ್ವಾ? 30 ವರ್ಷ. 30 ವರ್ಷ ಆಯ್ತಲ್ವಾ? ಇದು ಏನಾಗಿದೆ, 9 ನಂಬರ್ ಮಂಗಳ ಗ್ರಹ. ಏನೇ ಬಂದ್ರೂ ನೋಡ್ತಾ ಇರ್ಬೇಕು, ತಳ್ತಾ ಅಂತ. ಇವ್ರಿಗೆ ಒಪ್ಕೊಂಡ್ರೆ ಅವ್ರ ಒಪ್ಪಲ್ಲ, ಅವ್ರಿಗೆ ಒಪ್ಕೊಂಡ್ರೆ ಇವ್ರ ಮಗನಿಗೆ ಒಪ್ಪಲ್ಲ. ನಿಮ್ಮ ಮಗನ್ನ ಒಪ್ಸುವುದು ಸಮೇತ ಅಷ್ಟು ಸುಲಭ ಅಲ್ಲ. ಕರೆಕ್ಟಾ? ಹೌದು ಸರ್. 10, 18, 21, 30, 33, 10, 10, 18, 21, 22, 23, 24, 25. ನಿಮ್ಮ ಮಗ ನೋಡಕ್ಕೆ ತುಂಬಾ ಲಕ್ಷಣವಾಗಿರ್ತಾರೆ. ಹ್ಯಾಂಡ್ಸಮ್ ಆಗಿರ್ತಾರೆ. ಪರ್ಸನಾಲಿಟಿ ಎಲ್ಲ ಚೆನ್ನಾಗಿರುತ್ತದೆ. ದೃಷ್ಟಿ ತುಂಬಾ ಬೀಳುತ್ತದೆ. ಓಕೆ. ಹೆಸರು ಏನ್ ಹೇಳಿದ್ರಿ? ಗೌರವ್ ರೆಡ್ಡಿ. GOURAV. GOURAV. ನಿಮ್ಮ ಮಗನದು ಹೆಸರು ಸರಿ ಇಲ್ಲ. ಆ ಹೆಸರನ್ನ ಸರಿ ಮಾಡ್ಕೊಂಡ್ರೆ, ಯಾಕಂದ್ರೆ ಜ್ಞಾನದವ್ರು ಎಷ್ಟು ನಂಬರ್ ಬರ್ತದೆ ಹೇಳ? 7 ಬರ್ತದೆ. 7 ಬಂದ್ರೆ 9 ನಂಬರ್ ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ 7 ನಂಬರ್ಕಿಲ್ಲ. 7 ನಂಬರ್ ಬಂದು ವೆರಿ ಸಾಫ್ಟ್ ಪ್ಲಾನೆಟ್. ಅದು ತುಂಬಾ ಸಾಧು ಅದು. ಓಕೆ. 9 ನಂಬರ್ ಬಂದು ಅದು 18 ಅಂದ್ರೆ ಸೂರ್ಯನು ಶನಿ ಸೇರಿರುವುದಂತ 9 ಹೆಂಗಿರುತ್ತದೆ ಅಂತ ಹೇಳಿದ್ರೆ, ನಿಮ್ಮ ಮಗನದೇ ನಡಿಬೇಕು. ನಿಮ್ಮ ಮಗನ್ ಹೇಳದಂಗನೇ ಕೇಳಬೇಕು. ಅರ್ಥ ಆಯ್ತಾ? ಅದರಲ್ಲಿಂದ ನಂಬರ್ 5 ಬರುವ ತರ ಒಂದು ಒಳ್ಳೆ ಹೆಸರು ಇಟ್ಟು ನಾಮಕರಣ ಮಾಡಿ, ಡಾಕ್ಯುಮೆಂಟ್ ದಾಖಲೆಗಳು ಇಟ್ಕೊಂಡು ಹೋಗ್ಲಿ. ಇದನ್ನ ಇಟ್ಬಿಟ್ಟು ನೀವು ದಿನ ಕರಿತಾ ಇದ್ರೆ ನಿಧಾನವಾಗಿ ನಿಮ್ ಮಗ
ಚೇಂಜ್ ಆಗ್ತಾರೆ. ಯಾವುದೇ ಮನೇಲಿ ಬಾಬು ಅಂತ ಕರಿತೀವಿ ಸರ್. ಇಟ್ಕೊಳ್ಳುವುದೊಂದು ಕರೆಯೋದೊಂದು ಎಲ್ಲಿಂದ ಬರ್ಕ ಬಾಬು ಅಂತ ಹೆಸರು ಸರಿದೇ ಇಲ್ಲ ಅಲ್ಪ. 2 ನಂಬರ್ ಅದು ಪವರ್ಫುಲ್ ಇಲ್ಲ. ಬಾಬು 2. 2 ಬರ್ತದೆ. 9ಕ್ಕೆ 2 ಬಂದು ಎನಿಮಿ ನಂಬರ್ ಆಯ್ತು. 2ಕ್ಕೆ 9 ಎನಿಮಿ ನಂಬರ್, 9ಕ್ಕೆ 2 ಎಂಟು ನಂಬರ್. 2ನೇ ತಾರೀಕು ಹುಟ್ಟಿದ ಹುಡುಗಿನ ನಿಮ್ಮ ಮಗನಿಗೆ ಮದುವೆ ಮಾಡಿದ್ರೆ ಡೈವೋರ್ಸ್ ಆಗ್ಬಿಡುತ್ತದೆ. ಅಯ್ಯಯ್ಯೋ. ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿಂದ 5 ನಂಬರ್ ಬರುವ ತರ ಒಂದು ಹೆಸರು ನಿಮ್ಮ ಮಗನಿಗೆ ಮಾಡಿ. ಒಳ್ಳೆ ಪವರ್ಫುಲ್ ಆಗಿರ್ಬೇಕು, ಪವರ್ಫುಲ್ ಆಗಿರ್ಬೇಕು. ಅದು ನಿಮ್ಮ ಮಗನಿಗೆ ಹೇಳಿ, ನಿಮ್ಮ ಮಗನಿಗೆ ಅರ್ಥ ಮಾಡಿಸಿ. ಅಷ್ಟು ಸುಲಭ ಇಲ್ಲ ನಿಮ್ಮ ಮಗನ ಒಪ್ಸುವುದು. ಹೌದು. ಕರೆಕ್ಟ್ ಆಯ್ತಾ? ನಿಮ್ಮ ಮಗನಿಗೆ ಹೇಳಿ ಅರ್ಥ ಮಾಡಿಸಿ ಒಪ್ಸಿ ನಾಮಕರಣ ಮಾಡಿ ಅದನ್ನ ಕಂಟಿನ್ಯೂ ಮಾಡಿದ್ರೆ ಏನು ಆಗ್ಬೇಕಂತ ಒಂದು ತಾಯಿ ಮನಸ್ಸಲ್ಲಿ ಆಸೆ ಇದೆಯೋ ಅದೆಲ್ಲ ನಿಧಾನವಾಗಿ ಆಗುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಎಷ್ಟಾಯ್ತು? 18 ಜನದ ಮಾಡಿದ್ವಿ, 15 ಅಂತ ಹೇಳಿದ್ವಿ. ಇನ್ನೊಂದು 2 ಜನ ನೋಡ್ಬೋದು. ಎಲ್ಲರಿಗೂ ಏನಂದ್ರೆ ಅವ್ರವ್ರದೇ ಕೇಳ್ಬೇಕಂತ ಹೇಳಿ ಎಲ್ಲಾರ್ಗು ಎಲ್ಲರ ಕೇಳಕ್ ಆಗಲ್ಲ. ಇವತ್ತು ಜಾಸ್ತಿ 4, 8 ನಂಬರೇ ಬಂತು. ಹೌದೆಲ್ಲ ಅವರೇ ಬಂದಿರಂತೆ. ಅವ್ರಿಗೆ ಕಷ್ಟಗಳು ಅವ್ರಿಗೆ ಜಾಸ್ತಿ ಅನ್ಸುತ್ತೆ ಅವ್ರಿಗೆ. ಈ ಸಂಖ್ಯೆ ಶಾಸ್ತ್ರ ನಂಬರ್ ಆಗ್ಯಾರ. ಇಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಒಬ್ರದ್ದು ನೋಡುವ ಸರ್ ಮಾಡಿ. ಅವರೆಲ್ಲ ಈಗ ಲೈವ್ ಅಂತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಂಗೆ. ವೀರೇಶ್ ಅಂತೇಳಿ 19 ಒಂದ್ ಸೆಕೆಂಡ್ 13 ನಿಮ್ಗೆ ಕಾಣ್ತಾ ಇದೆ ಅಲ್ಲಿ ಮೆಸೇಜ್ ಇಲ್ಲಲ್ಲ? 13/2/1981 ಇದು ಡೆಸ್ಟಿನಿ 7 ಮತ್ತೆ 4. ಪುಷ್ಪಲತಾ ಅಂತ ಒಂದು ಬರ್ತಾ ಇದೆ. ಅಲ್ಲ ಇದು ಸುರೇಶ ಗ್ರೂಪ್ ಮೀಟಿಂಗ್ ಚಾರ್ಟ್. ಅಲ್ಲ ಇದು ವೀರೇಶ್ ಗೌಡ ಅಂತ ಬರ್ತಾ ಇದೆ. 4 ಮತ್ತು 7 ಇದೆ ನೋಡಿ ಡೇಟ್ ಆಫ್ ಬರ್ತ್. ಹೆಸರು ವೀರೇಶ್ ಅಂತೆ. ವೀರೇಶ್ ಅಂದ್ರೆ ಬಂದ್ಬಿಟ್ಟು 4 ಫೇಟ್ ನಂಬರ್ ಏನ್ ಬರ್ತದೆ? ಫೇಟ್ ನಂಬರ್ 7. ಓಕೆ. ರಾಗು ಕೇತು. ಹೆಸರು ವೀರೇಶ್, ಅದು 4. ಮತ್ತೆ ಅವನ ಹೆಸರು ಚೇಂಜ್ ಮಾಡ್ಲೇಬೇಕಾ ಹುಡುಗ? ಈಗ ವೀರೇಶ್ ಗೌಡ ಅಂತ ಹೇಳ್ತಾರಂತೆ, ಬಟ್ ವೀರೇಶ್ ಗೌಡ ಅಂತ ಬರಲಿಲ್ಲ. ನಾರ್ಮಲ್ ಆಗಿ ವೀರೇಶ್ ಅಂತ ಬರುತ್ತೆ. ಅದು 7 ಬರ್ತದೆ. ವೀರೇಶ್ ಗೌಡ 7 ಬರುತ್ತೆ. ಅದು 7 ಬರ್ತದ? 7 ಬರುತ್ತೆ ವೀರೇಶ್ ಗೌಡ. ವೀರೇಶ್ ಅನ್ನೋದು 4 ಬರುತ್ತೆ. ಇಲ್ಲ, ಹೆಸರೇ ಸರಿ ಇಲ್ಲ. ಹೆಸರಿಲ್ಲ. ವೀರೇಶ್ ಏನ್ ಮಾಡ್ಬೇಕನ್ನ ವೀರೇಶ ಮಾಡಿದ್ರು. ವೀರೇಶ ಮಾಡಿದ್ರೆ 5 ಬರುತ್ತೆ. ನಿತೇಶ್ ಅವರೇ, ಆಡ್ ಮಾಡಿದ್ರೆ ಏನಾಗ್ತದೆ? 5 ಬರುತ್ತದೆ. ಬಟ್ ಏನಂದ್ರೆ ಅದು ಇದು ಟಿಂಕರಿಂಗ್ ಮಾಡ್ದಂಗ ಆಗ್ತದೆ. ಅರ್ಥ ಆಯ್ತಾ ನಿಮ್ಗೆ? ಅದು ಪ್ರಾಪರ್ ವೈಬ್ರೇಷನ್ ಬರಲ್ಲ. 5ದು ವೈಬ್ರೇಷನ್ ಬರಲ್ಲ. 5ರಲ್ಲಿ ಬರುವುದೇ ಹೆಸರು ಇಡ್ಬೇಕು. ಅವ್ರಿಗೆ ಇಟ್ರೆ ಅವ್ರ ಬದುಕೆ ಚೇಂಜ್ ಆಗ್ತದೆ. ಅವ್ರು ಹೋಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಸೀನ್ ಇಟ್ ಪ್ರಾಕ್ಟಿಕಲ್. ಕೆಲವರಿಗೆ ಮಾತ್ರ ಒಂದು ಎಲ್ಲ ಆಗ್ಲಿ ಆಡ್ ಮಾಡಿದ್ರೆ ಅದು ಕ್ಲಿಕ್ ಆಗ್ಬಿಡುತ್ತದೆ. ಯಾಕಂದ್ರೆ ಇದೊಂದು ಡೇಟ್ ಆಫ್ ಬರ್ತ್ 4, ಹೆಸರು 4, ಹಣೆ ಬಾರದ ನಂಬರ್ 7, ಕೇತು ಹಂಗಿರುವಾಗ ಯಾರು ಮಾತು ಇವರು ಕೇಳಲ್ಲ. ಅಷ್ಟು ಸುಲಭ ಇಲ್ಲ ಇವರು ಇಂಥವನ್ನು ಒಪ್ಸುವುದು. ವಾದ ಮಾಡ್ತಾರೆ. ಸುಜಾತಾ ಜೈನ್ ನೋಡಿ ಇದ್ ಮಾಡಿ. ಹಲೋ, ಒಂದ್ ಸೆಕೆಂಡ್ ಮೇಡಮ್, ಒಂದ್ ಸೆಕೆಂಡ್ ಸರ್. ಇದ್ ಮಾಡ್ಕೊಳ್ಳಿ ಸುಜಾತಾ ಜೈನ್ ಅವರೇ. ಹೇಳಿ ಮೇಡಮ್, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 11/9/1963. 2-3 ಬರುತ್ತೆ ಗುರುಗಳೇ ಅವ್ರದ್ದು. 2 and 3. ಸುಜಾತಾ ಬಂದ್ಬಿಟ್ಟು 2 ಬರುತ್ತೆ. ತುಂಬಾ ಇನ್ನಸೆಂಟ್ ಆಗಿರ್ತಾರೆ. ಅವ್ರದ್ದು ಸಾಫ್ಟ್ ನೇಚರೇ ಅವ್ರದ್ದು ಪ್ರಾಬ್ಲಮ್. ತುಂಬಾ ಈಸಿಯಾಗಿ ಬೇರೆಯವ್ರು ಏಮಾರಿಸ್ಬಿಡ್ತಾರೆ ಇವರು. ಬಟ್ ಒಳ್ಳೆಯವರು. ಬಟ್ ತುಂಬಾ ಒಳ್ಳೆಯವರಾಗಿದ್ರೆ ಕಷ್ಟ ಅಲ್ವಾ? ಸ್ವಲ್ಪ ಚಾಳುತನ ಹುಷಾರ್ತನ ಇರ್ಬೇಕಲ್ವಾ? ಹುಷಾರ್ತನ ಏನು ಅಂತಾನೆ ಇವರಿಗೆಲ್ಲ ಗೊತ್ತಿರಲ್ಲ. ಎಲ್ಲಿ ಏನು ಹೇಳಬಾರದು ಅಲ್ಲಿ ಅದನ್ನ ಹೇಳುವುದು, ಎಲ್ಲಿ ಏನು ಹೇಳಬೇಕೋ ಅಲ್ಲಿ ಹೇಳದಂಗೆ ಇರುವುದು. ಇದೇ ಇವರದ್ದು ಪ್ರಾಬ್ಲಮ್ ಆಗಿರುತ್ತದೆ. 15 ದಿವಸ ಏನಮ್ಮ?
ಹೆಲ್ತ್ ಪ್ರಾಬ್ಲಮ್ ಇದೆ ಸರ್, ನಂಗೆ ಬ್ಯಾಕ್ ಪೇನ್ ಇದೆ, ಲೋಕ್ ಬ್ಯಾಕ್ ಪೇನು. ಅದೇ ಅಮ್ಮ, ಸಮಸ್ಯೆಗಳು 15 ದಿವಸ ಚೆನ್ನಾಗಿರ್ತೀರಾ ನೀವು, 15 ದಿವಸ ಯಾವ್ದೋ ಒಂದು ಪ್ರಾಬ್ಲಮ್ ಇಲ್ಲ, ಬಟ್ ಇದ್ರೇನು ಸಿಕ್ಕಾಗಿರುವ ತರಾನೇ ಇರುತ್ತದೆ. ಅದು ಏನಕ್ಕೆ ಅಂದ್ರೆ ಚಂದ್ರನದ ಬೆಳವಣಿಗೆ, ಅದು ವೈಬ್ರೇಷನ್. ಪರ್ಲ್ ಗೊತ್ತಲ್ಲ ನಿಮ್ಗೆ, ಮುತ್ತು? ಹೌದು. ಅದು ಒಂದು ಹಾಕೊಳ್ಳಿ. ರಿಂಗ್ ಹಾಕೋಬೇಕಾ ಸರ್? ರಿಂಗ್ ಹಾಕಿ ರೈಟ್ ಹ್ಯಾಂಡ್ ಕಿರಿ ಬರಲಿಕ್ಕೂ ಹಾಕಬೇಕು. ಓಕೆ. ಆರೋಗ್ಯ ಸಮಸ್ಯೆಗೆ ಅಮೆಥಿಸ್ಟ್ ಅಂತ ಒಂದು ಸ್ಟೋನ್ ಬರ್ತದೆ, ಅಮೆಥಿಸ್ಟ್ ವೈಲೆಟ್ ಕಲರ್ ಇರ್ತದೆ, ಅದಕ್ಕೆ ಹೀಲಿಂಗ್ ಸ್ಟೋನ್ ಅಂತ ಹೇಳ್ತಾರೆ. ಅದ್ರಲ್ಲಿ ಲಾಕೆಟ್ ಒಂದು ಮಾಡಿ ಕುದಿಗೆಗೆ ಹಾಕೊಳ್ಳಿ, ಅದು ನಿಮ್ ಜೊತೆಗೆ ಇರಬೇಕು. ಇಟ್ ವಿಲ್ ಹೀಲ್ ಯುವರ್ ಪ್ರಾಬ್ಲಮ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಮತಾ MR ಹೇಳಿ. ಸರ್ ನನ್ನ ಮಗನ್ ಕೇಳ್ಬೇಕು. ಹೇಳಿ, ನಂಬರ್, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಬಂದು 15/10/2008 8 ಬರುತ್ತೆ. ಅವನ ಹೆಸರು ಚಿರಂತ್ ರೆಡ್ಡಿ ಎನ್ ಅಂತ ಹೆಸರು. ಚಿರಂತ್ ರೆಡ್ಡಿ ಅವನ ಹೆಸರು. ಅದಕ್ಕೆ 6 ಬರುತ್ತೆ. 2 ಬರುತ್ತೆ. ಡೆಸ್ಟಿನೇಷನ್ 8, ಹೆಸರು 2. ಪೇಟ್ ನಂಬರ್ ಏನು ಬರ್ತದೆ? 6 and 8. 6, 8 ಬರುತ್ತೆ. 6 and 8. ಕಿರಣ್ ಅಂತ ಹೇಳಿದ್ರೆ 1, 2, 3, 5, 6. ಚಿರಂತ್ ರೆಡ್ಡಿ. ರೆಡ್ಡಿ ಬಂದು ನಿಮ್ಮ ಸರ್ನೇಮು, ಕ್ಯಾಸ್ಟ್ ನೇಮು. ಹೌದು. ಅದಕ್ಕೆ ವೈಬ್ರೇಷನ್ ಇರಲ್ಲ. 2, 8 ಬರುತ್ತೆ ಅವಾಗ. ಕಿರಣ್ಗೆ ಮಾತ್ರ ವೈಬ್ರೇಷನ್ ಬರುದು. ಕಿರಣ್ ಎಷ್ಟು ಬರ್ತದೆ? ಕಿರಣ್ ಅಲ್ಲ, ಚಿರಂತ್. CHIRANT. ಏನ್ ಹೇಳಿ? CHIRANT. ಚಿರಂತ್. ಕಿರಣ್ ಅಂತ ಯಾರು ಇರ್ತಾರೆ ಮೇಡಮ್? ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಚಿರಂತ್. ಕಿರಣ್. ಇದು 8 ಬರುತ್ತೆ. ಕಿರಣ್ ಏನ್ ಮೀನಿಂಗ್ ಏನ್ ಮೇಡಮ್ ಅದು? ಕಿರಣ್ ಅಂತ ಚಿರಂತ್ ಸರ್, ಚಿರಂತ್. ಏನಮ್ಮ ಮೀನಿಂಗ್ ಅದು? ಅದ್ರ ಅರ್ಥ ಏನು? ಚಿರಾಯು ತರ ಆತರ. ಇರ್ಲಿ ಬಿಡಿ. ಹೇಳಿ ಸರ್, 8 ಬರುತ್ತೆ ನೋಡಿ. ಅದು 8 ಬಂದ್ರೆ ಏನಾಗ್ತದೆ? ಮಗು ಬಂದು ಎಷ್ಟು ವರ್ಷ ಅವಳಿಗೆ? ಈಗ 15 ವರ್ಷ ಆಯ್ತು, 13 ವರ್ಷ ಆಯ್ತಾ? ಏನು ಓದ್ತಾ ಇದ್ದಾನೆ? 10th ಸರ್. ಎಕ್ಸಾಮ್ಗೆ ನೀವು ಇದಾಯ್ತಾ? ಹೆಸರೆಲ್ಲ ಆಡ್ ಮಾಡಿ ಆಯ್ತಾ? ಕೊಟ್ಬಿಟ್ಟಿದ್ದೀರಾ? ಕೊಡದೇ ಇದ್ರೆ ಹೆಸರು ಚೇಂಜ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಏನ್ ಚೇಂಜ್ ಮಾಡ್ಬೇಕು? ಈಗ ಮಾಡಕ್ ಆಗಲ್ಲ, ಒಂದ್ಸರಿ ಬೋರ್ಡ್ಗೆ ಹೋಯ್ತಂದ್ರೆ ಮಾಡಕ್ ಆಗಲ್ಲ. ನೆಕ್ಸ್ಟ್ ಅದೇ ಹೆಸರೇ ಬರ್ತದೆ. ಮೀನಿಂಗ್ ಏನು? ಚಿರಂತ್ ಸರ್. ಚಿರಂತ್ ಅಂದ್ರೆ ಚಿರಾಯು ತರ. ಚಿರಂತ್ ತರ. ನನಗೆ ಚಿರಂತ್ ಅಂತ ಇದೆ. ನೀವು ಒಂದು ಸ್ಪೆಲ್ಲಿಂಗ್ ಮಾಡಿ ಮೇಡಮ್ ಒಂದ್ಸಲ ನೀವೇನೆ. CHIRANTH. ಚಿರಂತ ಅಂತ ಹೇಳಿ ಮೇಡಮ್. ಅದು 8 ಬರುತ್ತೆ. 8 ಬರುತ್ತೆ ಸರ್. 8 ಬಂದ್ರೆ ಹುಡುಗ ಚಿಕ್ಕವನಾಗಿದ್ರೆ ಓಕೆ, ಅದು ಸಣ್ಣಿದು ವೈಬ್ರೇಷನ್ ಅಪ್ಪನಿಗೆ ಎಫೆಕ್ಟ್ ಆಗ್ತದೆ. ಅದೇ ಅವನು ಸ್ವಲ್ಪ ಮಾತಾಡಲ್ಲ, ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಓದೋದ್ರಲ್ಲಿ ಸ್ವಲ್ಪ ಡಲ್ ಇದ್ದಾನೆ. ಅದು ಸಣಿದು ವೈಬ್ರೇಷನ್. 6 and 8 ನೋಡಕ್ಕೆ ತುಂಬಾ ಲಕ್ಷಣವಾಗಿರ್ತಾರೆ ಹುಡುಗ, ಲಕ್ಷಣವಾಗಿರ್ತಾರೆ. 2 ಕಡೆ 8 ವೈಬ್ರೇಟ್ ಆದ್ರೆ ಭಾರಿ ಕಷ್ಟ. ಆದ್ರೆ ಈಗಲೇ ಸರಿ ಮಾಡ್ಕೊಳ್ಳಿ. ಈಗ ಡಾಕ್ಯುಮೆಂಟ್ ದಾಖಲೆಗಳು ಬಂದು ಎಕ್ಸಾಮ್ ಬೋರ್ಡ್ ಹೋದಾದ್ಮೇಲೆ ಚೇಂಜ್ ಮಾಡಕ್ ಆಗಲ್ಲ. ಮನೆಯಲ್ಲಿ ಒಂದು ಪೆಟ್ ಹೆಸರು ಇಟ್ಟು ಕರಿಯಕ್ ಸ್ಟಾರ್ಟ್ ಮಾಡಿ. ಚಿಂಟು ಅಂತ ಕರಿತೀವಿ ಮನೆಯಲ್ಲಿ. ಅದು 6 ಬರುತ್ತೆ ಮೇಡಮ್. ಚಿಂಟು ಅವ್ ಏನು ನೀವು ನಿಕ್ ಕರಿತಿರಲ್ಲ, ಅದು ಎನರ್ಜಿ ಅಲ್ಲ. ಈಗ ಹೊರಗಡೆ ನೀವೆಲ್ಲಾದ್ರೂ ಎಂಟ್ರಿ ಕೊಡ್ಲಿಕ್ಕೆ ಹೋದ್ರೆ ಚಿಂಟು ಪಂಟು ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ನೀವು ಅವ್ರನ್ನ ಮೊದ್ಲು ಅವ್ರು ಹೇಳಿದ್ದಾರೆ ಗುರುಗಳು. ನೀವು ನೀವೆಲ್ಲ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಮಗನ ಹೆಸರು ಚಿಂಟು ಬಾಬು ಅಂತ ಹೇಳಿಕ್ಕೆ ಆಗಲ್ಲ. ನೀವು ಓಕೆ, ಥ್ಯಾಂಕ್ ಯು. ಮೀನಿಂಗ್ ಇರ್ಬೇಕು, ಒಳ್ಳೆ ಅರ್ಥ ಇರ್ಬೇಕು. ಅದಕ್ಕೆ ಕರಿದ ತಕ್ಷಣ ಅವ್ನು ಓಡಿ ಬರ್ಬೇಕು. ಸರಿ.
ಪವರ್ಫುಲ್ ಆಗಿರ್ಬೇಕು ಹೆಸರು. ನಂಬರ್ ಏನ್ ಬರ್ಬೇಕು ಅದಕ್ಕೆ? 5 ಬರ್ಬೇಕು, 8 ಬಂದ್ರೆ 5 ಬರ್ಬೇಕು. ಮೇಡಮ್ 8 ಬಂದ್ರೆ ಒಂದ್ ಹಾ. ಹತ್ತು ಹೆಸರನ್ನ ನೀವು ಅವ್ರು ಕೇಳಿ, ಒಂದ್ 10 ಹೆಸರನ್ನ ನಿತ್ಯಾನಂದ select ಶೆಟ್ಟಿ ಮಾಡ್ಕೊಳ್ಳಿ. ಅವ್ರು ಕೇಳಿ ಮಾಡ್ಕೊಡ್ತಾರೆ. ಓಕೆ ಓಕೆ. ನೀವು ಬೆಂಗಳೂರಲ್ಲಿ ಇವ್ರಿಗೆ ಮೀಟ್ ಆಗಿ, ಆನ್ಲೈನ್ ಇದ್ರೆ ಅವ್ರಿಗೆ ಇದ್ ಮಾಡಿಲ್ಲ, ಇವ್ರಿಗೆ ಕಾಲ್ ಮಾಡ್ಬೋದು, ನಾನು ನಂಬರ್ ಕೊಡ್ತೇನೆ ಕೊನೆಯಲ್ಲಿ. ಓಕೆ 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 ಓಕೆ. ನನ್ ಮಗಳದು ಒಂದ್ ಕೇಳಿ ಸರ್. ಇರ್ಲಿ ಮೇಡಮ್. ಈಗ 5 ಮತ್ತೆ 7 ಬರುತ್ತೆ ಅವಳದು. ಡೆಸ್ಟಿನಿ 7, ನೇಮ್ ನಂಬರ್ ಬಂದು 5. ನಾವು ಯಾವಾಗಾದ್ರೂ ಸಂಖ್ಯಾಶಾಸ್ತ್ರ ಮಾಡ್ತೇವೆ, ನೀವೇ ಕಲ್ಕೊಳ್ಳಿ ಮೇಡಮ್ ಇದನ್ನ. ಇನ್ನೊಂದು ಓಕೆ. ಮಗಳದ್ದು ಚೆನ್ನಾಗಿದಮ್ಮ. ಅವಳು ಇಂಜಿನಿಯರ್ ಮಾಡ್ತಾ ಇದ್ದಾಳೆ. ಅವಳದ್ದು ಹಣೆ ಬರ ಚೆನ್ನಾಗಿದೆ. ಅವಳಿಂದನೇ ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗಿರ್ತದೆ, ಅವಳು ಹುಟ್ಟದ ಆಮೇಲೆ. ಹೌದು ಹೌದು. ಕರೆಕ್ಟಾ? ಓಕೆ. ಅವಳು ಹೋಗೋದು ಮನೆಗಳಿಂದ ಚೆನ್ನಾಗಿರ್ತಾಳೆ. ಓಕೆ. ಓಕೆ. ಸ್ವಲ್ಪ ಕೋಪ ಜಾಸ್ತಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ದಿವ್ಯಾ ಜಿವಿ. ದಿವ್ಯಾ ಜಿವಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಅನ್ಕೋತೀನಿ, ಸರ್ ತುಂಬಾ ಟೈರ್ಡ್ ಆಗಿಬಿಡ್ತಾರೆ. ನಾವು 15 ಅಂತ ಹೇಳಿದೆ. ಸರ್ ಹೇಳಿ ಸರ್. ಸರ್ ಹೇಳಿ ಸರ್. ಹಾ ಸರ್ ಹೇಳಿ ಸರ್. ಸರ್ ಸರ್ ನಮಸ್ತೆ. ನನ್ನ ಹೆಸರು ಧನರಾಜ್ ಅಂತ, ಧನರಾಜ್ ಸಿ. ಹೆಸರು ಇದು ಡೇಟ್ ಆಫ್ ಬರ್ತ್ ಹೇಳಿ ಸರ್. 5/05/09/1984. 9 ಬರ್ತದೆ ಗುರುಗಳೇ. 5/9. 9 ಬರುತ್ತೆ. ಹಾ ಸರ್. ಗುರುಗಳು 5/9 ಬರ್ತದೆ. ನೇಮಲ್ಲಿ ಎಷ್ಟು ಬರುತ್ತೆ ಗೊತ್ತಿಲ್ಲ. 5 ನಿಂದು 5/9 ಬಂದ್ರೆ ನಿಮ್ಮ ಮನೇಲಿ ನಿಮ್ದೇ ರಾಜ್ಯ. ಹಾ ಸರ್. ನಿಮ್ದೇ ನಡಿಬೇಕು, ಕಮಾಂಡಿಂಗ್ ಆಫೀಸರ್ ತರ. ಹೆಸರೇನು ಸರ್ ನಿಮ್ದು? ಕೆಟ್ಟದಂತ ಅಲ್ಲ, ಒಳ್ಳೇದೇ. ಬಟ್ ಅದನ್ನ ಒಳ್ಳೆ ರೀತಿಯಲ್ಲಿ ನೀವು ಉಪಯೋಗಿಸ್ಬೇಕು. ಅಡ್ವಾಂಟೇಜ್ ತಗೊಳಕ್ ಹೋಗ್ಬಾರದು. ಅಡ್ವಾಂಟೇಜ್ ತಗೊಳಕ್ ಹೋದ್ರೆ ಅದು ಎಷ್ಟು ಒಳ್ಳೇದು ಮಾಡುತ್ತದೋ ಅಷ್ಟೇ ಉಲ್ಟಾ ತಿರುಗಿ ಬಿಡುತ್ತದೆ. ಯಾಕಂದ್ರೆ 5 ನಂಬರ್ ವೆರಿ ಪವರ್ಫುಲ್. ಹಣೆ ಬಾರದ ನಂಬರ್ 9 ಬಂದಿದೆ. ನಿಮಗೆ ಈಗೋ ಪ್ರಾಬ್ಲಮ್ ಜಾಸ್ತಿ ಇರುತ್ತದೆ. ಕರೆಕ್ಟಾ? ಈಗೋ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡಿದ್ರೆ ಕೆಲವೊಂದನ್ನ ಇದು ಮೀಡಿಯಾದಲ್ಲಿ ಒಪ್ಕೊಳ್ಳಕ್ ಆಗಲ್ಲ, ಬಟ್ ಅದೇ ಸತ್ಯ. ಹೌದು ಸರ್, ತುಂಬಾ ಈಗೋ ಇದೆ. ಇಲ್ಲ ಅದು ಕಡಿಮೆ ಮಾಡಿದೀವಿ ಸರ್. ಇವಾಗ ಸ್ವಲ್ಪ, ಅವಾಗ ಮುಂಚೆ ಇತ್ತು, ಇವಾಗ ಕಡಿಮೆ ಮಾಡಿದೀವಿ. ಏನು ಮೆಡಿಸಿನ್ ತಗೊಳ್ತಾ ಇದ್ದೀರಾ ಸರ್? ಏನು ಮೆಡಿಸಿನ್ ತಗೋತಿಲ್ಲ. ಇವಾಗ ಸ್ವಲ್ಪ ತಲೆ ಸುತ್ತಿತ್ತು, ಅದಕ್ಕೇನೆ BP ಮಾತ್ರೆ ಕೊಟ್ಟಿದ್ದು. ಈಗೋಣ ಕಡಿಮೆ ಮಾಡಕ್ಕೆ ಮೆಡಿಸಿನ್ ತಗೊಳ್ತೀರಾ ಅಂತ ಕೇಳಿದೆ. ಸರ್ ಏನಂದ್ರೆ ಧ್ಯಾನ ಮಾಡೋದು, ಮೆಡಿಟೇಟ್ ಮಾಡ್ತಾರೆ. ಮತ್ತೆ ಮೆಡಿಟೇಷನ್ ಮಾಡಿ ಆಟೋಮೆಟಿಕ್ ನಿಮ್ಮ ಟೆನ್ಷನ್, ಹೈಪರ್ ಟೆನ್ಷನ್ ಎಲ್ಲ ಕಂಟ್ರೋಲ್ ಆಗ್ತದೆ. ಓಕೆ ಸರ್. ನಿಮ್ಮ ಹೆಸರು? ಮೆಡಿಟೇಟ್ ಮಾಡ್ತಿದ್ದಾರೆ. ಹಾಗೆ ಡಾಕ್ಟ್ರು ಮೈಗ್ರೇನ್ ಅಂತ ಹೇಳಿದ್ರು. ಕಲರ್ ಕೂಡ ಈಗ ಯೂಸ್ ಮಾಡ್ತಾ ಇದೀವಿ. ಹೆಸರು ಹೇಳಿ. ಹೆಸರು. ಹಲೋ, ಹೆಸರು. ಹಲೋ ಸರ್, ನಮ್ಮ ವೈಫ್ ಹೆಸರು ಮಂಜುಳಾ. ಮೇಡಮ್ ವೈಫ್ ದಲ್ಲ, ನಿಮ್ದು ಹೇಳಿ. ನಿಮ್ದು ಹೆಸರು ನಿಮಗ್ ಬೇಕಲ್ಲ. ಅವ್ರು ಹೇಳಿದ್ದಾರೆ ಡೇಟ್ ಆಫ್ ಬರ್ತ್. ಅವ್ರು ನನ್ನ ಹೆಸರು ಮಂಜುಳಾ. ಡೇಟ್ ಆಫ್ ಬರ್ತ್ ಅಲ್ಲ ಮೇಡಮ್, 2/6/1994. ಅಲ್ಲ ಮೇಡಮ್, ಕೇಳಿ. ಈಗ ನೀವ್ ಹೇಳಿದ್ದೆ ಯಾರ್ದು ಡೇಟ್ ಆಫ್ ಬರ್ತ್, ಅವ್ರ ಹೆಸರು ಹೇಳ ಅಂತ ಹೇಳ್ದ ನನಗೆ. ಧನರಾಜ್ ಅಂತ. ಧನರಾಜ್ಗೆ ದನದ ಏನು ಕೊರತೆ ಇರಲ್ಲ. 2 ಬರುತ್ತೆ. ಗುರುಗಳು. ಒಂದು ಪುಷ್ಪರಾಗ ಹಾಕೊಳ್ಳಿ, ಅದೇ ನಿಮ್ಮನ್ನ ಕಂಟ್ರೋಲ್ ಮಾಡುವುದು. ಹೌದು, ಅದೇ ನಿಮ್ಮನ್ನ ಕಂಟ್ರೋಲ್ ಮಾಡುವುದು. ಅದೇ ಲಾಸ್ಟ್ ಟೈಮ್ ನಂದು ನೇಮು ಚೇಂಜ್ ಇತ್ತು ಸರ್. ಅದು ಧನರಾಜ ಅಂತ ಇತ್ತು. ಅದು ಜೆ ತೆಗಿರಿ, ಧನರಾಜ್ ಅಂತ ಮಾಡಿ ಅಂತ ನ್ಯೂಮರಾಲಜಿ ನಾ ಕೇಳಿದ್ದೆ. ಆಮೇಲೆ ನನ್ನ ಪಾಸ್ಪೋರ್ಟ್ ಎಲ್ಲದ್ರಲ್ಲೂ ಧನರಾಜ್ ನೇಮ್ ನ ಚೇಂಜ್ ಮಾಡ್ಸಿದೀನಿ. ಈಗ ಎಲ್ಲಾ ಕಡೆನೂ ಧನರಾಜ್ ಅಂತ ಮಾಡಿದೀನಿ ಸರ್. ಹಂಗೆ ನಮ್ಮ ವೈಫ್ ಹೆಸರು ಚೇಂಜ್ ಮಾಡ್ಬೋದು, ಹೆಸರನ್ನ ಚೇಂಜ್ ಮಾಡ್ಬೋದು. ಹುಟ್ಟಿದ ಡೇಟ್ ನ ಯಾರ ಕೈನಲ್ಲಿ ಚೇಂಜ್ ಮಾಡಕ್ ಆಗಲ್ಲ.
ದೇವರ ಹೌದು ಕೈನಲ್ಲಿನೂ ಹೌದು ಆಗಲ್ಲ, ಸರ್ ತಾಯಿ ಕೈನಲ್ಲಿನೂ ಆಗಲ್ಲ. ಹೌದು ಹೌದು So, ಹುಟ್ಟಿದ ಡೇಟ್ ಚೆನ್ನಾಗಿದೆ, ಹಣೆ ಬಾರದ ನಂಬರ್ ಪವರ್ಫುಲ್ ಆಗಿದೆ. ಅದಕ್ಕೆ ಹೌದು ಅದನ್ನ ನಿಮ್ಮ ಇಗೋನ ಕಂಟ್ರೋಲ್ ಮಾಡಕ್ಕೆ ಪುಷ್ಪರಾಗ ಒಂದೇ, ಆಯ್ತು ಬೇರೆ ಯಾವ್ದು ಅಲ್ಲ. ಓಕೆ ಓಕೆ ಸರ್. ಆಯ್ತು ಸರ್. ನಮ್ ವೈಫ್ದು ಸ್ವಲ್ಪ ನೋಡಿ ಸರ್. 2/6/1994. ಸರ್ ಇವಾಗ ಸ್ವಲ್ಪ ತುಂಬಾ ಜನ ಇದಾರೆ, ಇನ್ನೊಂದ್ಸಲ ಯಾವಾಗ ನಾನು ಹೇಳ್ತೇನೆ, ಮತ್ತೆ ಮಾಡ್ತೇವೆ ಯಾವಾಗ. ಸರ್ ಇದೊಂದು ನೋಡಿ ಸರ್, ಇಲ್ಲ ಇದೊಂದು ಪರವಾಗಿಲ್ಲ ಸರ್, ಇಟ್ಸ್ ಓಕೆ. ಇನ್ನೊಂದ್ಸಲ ಇದು ಮಾಡಿದಾಗ ಜಾಯಿನ್ ಸಮಸ್ಯೆ ಆಗ್ತೀನಿ ಬಿಡಿ, ನಾನು. ಅವ್ರಿಗೇನ್ ನಿಮ್ಮ ಸಮಸ್ಯೆ ಇಲ್ಲ, ಏನ್ ಸಮಸ್ಯೆ ಇಲ್ಲ ಆಗುತ್ತೆ ನಾನು ನೋಡ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ನು ಒಬ್ರು ನೋಡ್ಬೋದು ನೋಡಿ ಯಾರ್ದಾದ್ರು. ಶ್ವೇತಾ ಒಬ್ರು ಇದಾರೆ ನೋಡಿ, ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಆಯ್ತು ಬಿಡಿ, ಇವ್ರು ಕಸ್ತೂರ ಸೆಟ್ ಆಗಿದ್ದಾರೆ. ಹೇಳಿ ಮೇಡಮ್. ಹೇಳಿ. ಇದು ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ನೀವು ಮಾತಾಡೋದು ಕೇಳಲ್ಲ. ಹೇಳಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಹೆಸರು ಮಾತ್ರ ಕಸ್ತೂರಿ. ನೀವ್ ಹೆಂಗೆ ಸ್ಟೇಷನ್ ಯಾವ್ದು ಗೊತ್ತಿಲ್ಲ, ಒಟ್ಟು ಟಿಕೆಟ್ ಕೊಡಿ ಅನ್ನಂಗಾಯ್ತು ನೀವು. ಅಂದ್ರೆ ಗೊತ್ತಿದೆ ಸರ್, ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಜಾಬಿಗೆ ಕೊಟ್ಟಿದ್ದೊಂದು. ಹೆಸರು ಕಸ್ತೂರಿಯಾ? ಹೌದು ಸರ್. ಗುರುಗಳೇ ಒಂದು ಬರುತ್ತೆ. ಓಕೆ ಓಕೆ. ಇದು ಜಾಬ್ ಕೊಟ್ಟಿರೋದು ಯಾವ್ದು ಹೇಳಿ? ಜಾಬಿಗೆ ಕೊಟ್ಟಿದ್ರು 10/10/12/63. ಇದು 1/3 ಇದು 5 ಬರುತ್ತೆ ಗುರುಗಳೇ. ನೋಡಿಮ್ಮ, ಈಗ ನೀವು ಕೊಟ್ಟಿರುವುದು ಸರಿಯಾಗಿದ್ರೆ ನೀವು ಹೇಗಿರ್ತೀರಿ ಗೊತ್ತಾ? ನಿಮ್ದೇ ನಡಿಬೇಕಂತ ಒಂದು ಭಾವನೆ ಇರ್ತದೆ ನಿಮ್ಗೆ. ಹೌದು. ಸರಿನಾ ತಪ್ಪ? ಸರಿ ಸರಿ. ಹಂಗಾದ್ರೆ ನೀವು ಒಂದು ಕೆಲಸ ಮಾಡಿ, ರೂಬಿ ಅಂತ ಒಂದು ಸ್ಟೋನ್ ಇದೆ, ರೂಬಿ. ರೂಬಿ. ಅದನ್ನ ಒಂದು ರಿಂಗ್ ಫಿಂಗರ್ಗೆ ಒಂದು ಮಾಡಿ ಹಾಕೊಳ್ಳಿ, ರಿಂಗ್ ಮಾಡಿ ಹಾಕೊಳ್ಳಿ. ನಿಮ್ಮ ವಿಲ್ ಪವರ್ ರಿಂಗ್ ಫಿಂಗರ್. ಸರಿ. ಯಾವ ಕೈಗೆ ಸರ್? ಯಾವ? ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಹಾಕೊಳ್ಳಿ. ಇದು ಇದೆ ನೋಡಿ ಒಂದು, ಅದನ್ನ ಮಿಡ್ಲ್ ಫಿಂಗರ್ ಗೆ ಹಾಕೊಂಡಿದ್ದೀನಿ. ರೂಬಿ. ಅದೇ ಜೇನುತುಪ್ಪ ಬಾಯಿಗೆ ಹಾಕಿದ್ರೆ ಸಿಹಿ ಆಗಿರುತ್ತದೆ, ಮೂಗೊಳಗೆ ಹಾಕಿದ್ರೆ ಏನಾಗ್ತದೆ? ಕಟ್ಟೋಗುತ್ತದಲ್ವಾ? ಮತ್ತೆ ರೂಬಿನ ಅದಕ್ಕೆ ಹೋಗಿ ಹಾಕಿದ್ರೆ ಅದನ್ನ ತೆಗೆದು ಈ ಬೆರಳಕ್ಕೆ ಹಾಕೊಳ್ಳಿ, ರಿಂಗ್ ಫಿಂಗರ್ ಹಾಕೊಳ್ಳಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಅವರು ಯಾವ ಸೆಟ್ ಬಂದಿದ್ದು ನೋಡಿದ್ರೆ ಎಲ್ಲಿ ಜೂಮ್ ಇಂದ ನಾವು ಹೊರಗೆ ಬಂದ್ಬಿಡ್ತಾರ ಅಂತ. ಕೊನೆಯಲ್ಲಿ ಶ್ವೇತಾ ಅವರೊಬ್ರು ಮುಗಿಸ್ಬಿಡುವ. ಲೋಕೇಶ್ ನೀವು ಲಾಸ್ಟ್ ಟೈಮ್ ನೋಡಿದಿರ, ಲಾಸ್ಟ್ ಟೈಮ್ ಕೇಳಿದಿರಲ್ಲ ಒಂದ್ಸಲ. ಹೇಳಿ ಮೇಡಮ್. ಸರ್, ನಮ್ಮ ಮಗಂದು ಸ್ವಲ್ಪ ನೋಡ್ಬೇಕಿತ್ತು. ಡೇಟ್ ಆಫ್ 3rd May 2020. ಮೌರ್ಯ ರೆಡ್ಡಿ ಅಂತ, 3.5 ವರ್ಷ. ಅಲ್ಲ ಮೇಡಮ್, ನಮ್ಗೆ ಮೇ ಅಂದ್ರೆ ಗೊತ್ತಾಗಲ್ಲ, ನಂಬರ್ ಹೇಳ್ಬಿಡಿ. ಓಕೆ, 035/2020. ಗುರುಗಳ ಇವ್ರದ್ದು 3-5-3 ಚೆನ್ನಾಗಿದೆ. ಏನು ತಲೆ ಕೆಡ್ಸ್ಕೊಳ್ಬೇಡಮ್ಮ, ಚೆನ್ನಾಗಿದೆ. ಹೆಸರು ಏನಾದ್ರು ಚೇಂಜ್ ಮಾಡ್ಬೇಕಾ ಗುರುಜಿ? ರೆಡ್ಡಿ ಅಂತ ಹೇಳುವುದು ನಿಮ್ಮ ಸರ್ನೇಮ್ ಅದು. ಹೌದು. ಅದಕ್ಕೇನು ವೈಬ್ರೇಷನ್ ಇರೋ, ನೀವು ಏನು ಹೆಸರು ಇಟ್ಟಿದ್ದೀರೋ ಅದೇ ವರ್ಕ್ ಆಗೋದು. 3ನೇ ತಾರೀಕು ಹುಟ್ಟಿದ್ರೆ ಅವ್ನು ಚೆನ್ನಾಗಿ ಓದ್ತಾನೆ. ಹಿರಿಯವರಿಗೆ ಮರ್ಯಾದೆ ಕೊಡುವುದು, ದೇವರ ಭಕ್ತಿ, ತಪ್ಪು ಮಾಡಲ್ಲ, ತಪ್ಪು ಮಾಡಕ್ ಹೋಗಲ್ಲ, ಒಳ್ಳೆ ಹುಡುಗ. ಹೆಸರೇನ್ ಮತ್ತೆ ಇರ್ಲಿ ಅಲ್ವಾ? ಹೆಸರು ಏನ್ ಹೇಳಿದ್ರಿ? ಮೌರ್ಯ ರೆಡ್ಡಿ. ಮೌರ್ಯ MOURYA ಅಲ್ಲ? MOURYA ಸರ್. ಸರಿ. 3 ಗುರುಗಳೇ, 3 ಬರ್ತದೆ, ಅದು 3 ಬರ್ತದೆ. 3 ಬಂದ್ರೆ ಯಾವ ತಂಡಕ್ಕೂ ಹೋಗಲ್ಲ, ಅವನಾಯ್ತು ಅವ್ನ ಕೆಲಸ ಆಯ್ತು. ಓಕೆ. ಆಮೇಲೆ ನಮ್ಮ ಯಜಮಾನ್ರದ್ದು 4th August 1981, ಪುರುಷೋತ್ತಮ ರೆಡ್ಡಿ ಅಂತ. ಪುರುಷೋತ್ತಮ ರೆಡ್ಡಿ ಅಂದ್ರೆ ಒಂದು ಮಿನಿ ಲಾಯರ್ ತರ ಇದ್ದಾರ ಪಕ್ಕದಲ್ಲಿ? ಇದಾರೆ ಸರ್ ಅವರು. ಅದೇ ಅವ್ರದ್ದು ಹೆಂಗಿದೆ ಸರ್? ಅವ್ರದ್ದು 4th August 1980. ನಿಮ್ಮ ಯಜಮಾನ್ರಿಗೆ ಒಂದು ಕೆಲಸ ಮಾಡಕ್ ಹೇಳಿ. ಏನ್ ಮಾಡ್ತಾ ಇದಾರೆ ನಿಮ್ಮ ಯಜಮಾನ್ರು? ಅವ್ರದ್ದು ಇದು LLB ಮಾಡಿರೋದು, ಕಾಂಪ್ಲೈನ್ಸ್ ಆಫೀಸರ್. ಲಾಯರೇ ಅಲ್ವಾ? ಲಾಯರ್ಗೆ ಹೇಳಿ ಗೋಮೇತಕದಲ್ಲಿ ಒಂದು ರಿಂಗ್ ಮಾಡಿ ಹಾಕೊಳ್ಳಕ್ ಹೇಳಿ. ಅವರ ಫೀಲ್ಡ್ ನಲ್ಲಿ ಅವ್ರಿಗೆ ಇನ್ನೂ ಹೆಸರು ತಗೊಳ್ಬಹುದು.
ಓಕೆ ಬಟ್ ಅದೇ ಅವರು ಅಂದ್ರೆ ಲಾಯರ್ ತರ ಅಲ್ಲ ಸರ್, ಅವರು ಆಫೀಸ್ ಅಲ್ಲಿ ಕಾಂಪ್ಲೈನ್ಸ್ ಆಫೀಸರ್ ತರ ಕೆಲಸ ಮಾಡ್ತಾ ಇರೋದು. ಎರಡ್ ತರ ಇರುತ್ತೆ, ಒಂದು ಲಾಯರ್ ಫೀಲ್ಡ್ ಇರುತ್ತೆ, ಇನ್ನೊಂದು ಆಫೀಸ್ ಅಲ್ಲಿ ಮ್ಯಾನೇಜರ್ ಕಾಂಪ್ಲೈನ್ಸ್ ಲೀಗಲ್ ಸೆಕ್ಷನ್ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇರೋದು. ಲೀಗಲ್ ಅಡ್ವೈಸರ್. ಅದು ಏನೇ ವರ್ಕ್ ಮಾಡ್ಲಿ ಅವರಿಗೆ ಗೋಬೇತಕದಲ್ಲಿ ಒಂದು ರಿಂಗ್ ಮಾಡಿ ರೈಟ್ ಹ್ಯಾಂಡ್ ಸೆಂಟ್ರಲ್ ಫಿಂಗರ್ ಗೆ ಹಾಕೊಳ್ಳಕ್ಕೆ, ಈ ಸೆಂಟ್ರಲ್ ಫಿಂಗರ್ ಸಿಲ್ವರ್ ನಲ್ಲಿ ಮಾಡಿ ಹಾಕೊಳ್ಳಕ್ಕೆ. ಅದು ಹೆಸರೇನು ಸರ್? ಅದು ಗೋಬೇತಕ್, ಗೋಬೇದ ಅಂತಾರೆ. ಗೋಬೇದಾತರ್. ಗೋಬೇದ, GOMEDA, MEDA, GOMEDA. ನೀವು ನೆಟ್ ಅಲ್ಲಿ ಹೊಡೆದ್ರೆ ಬಂದ್ಬಿಡ್ತದಮ್ಮ. ಓಕೆ ಸರ್. ಇಟ್ ಶುಡ್ ಬಿ ಎ ಗುಡ್ ಸ್ಟೋನ್. ಓಕೆ, ಅಂದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಸೆಂಟ್ರಲ್ ಫಿಂಗರ್ ಈ ಫಿಂಗರ್ ಹಾಕ್ಬೇಕು. ಹೌದು. ಓಕೆ, ಇದು ಇಟ್ ವಿಲ್ ಹೆಲ್ಪ್ ಫಾರ್ ಹಿಸ್ ಕ್ಯಾರಿಯರ್. ಓಕೆ ಥ್ಯಾಂಕ್ ಯು ಸರ್. ಗುರುಗಳೇ ತುಂಬಾ ಥ್ಯಾಂಕ್ಸ್. ಇಷ್ಟೊತ್ತು ನಮ್ಗೆ ರಿಕ್ವೆಸ್ಟ್ ಮಾಡಿ ನೀವು ಇಷ್ಟು ಜನಕ್ಕೆ ಹೇಳಿದಕ್ಕೆ. ನಾವು ಬರೀ 10 ಜನ ಅಂತ ಹೇಳಿದ್ವಿ ಮೊದಲು, ಆಮೇಲೆ 15 ಆಯ್ತು, 25-26 ಜನಕ್ಕೆ ಹೇಳಿದಿರಾ. ತುಂಬಾ ಥ್ಯಾಂಕ್ಸ್. ನಿಮ್ ಇವ್ರ ನಂಬರ್, ಗುರುಗಳ ನಂಬರ್ನ ಇಲ್ಲಿ ಕೊಟ್ಟಿರ್ತೇನೆ. ನಿಮ್ದು ಅಡ್ರೆಸ್ ಒಂದು ಹೇಳ್ಬಿಡ್ತೀರಾ? ಜಮ್ ಸ್ಟೋನ್ ಅಲ್ಲ, ಯಾವುದು? ಜಮ್ ಸ್ಟೋನ್ ಅಡ್ರೆಸ್ ಒಂದು ಹೇಳ್ಬಿಡ್ತೀರಾ? ಅಡ್ರೆಸ್ ಬಂದು ನಂಬರ್ 7 ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ತಿಮ್ಮಯ್ಯ ಗಾರ್ಡನ್, ದೇವೇಗೌಡ ರೋಡ್, ಆರ್ ಟಿ ನಗರ್ ಪೋಸ್ಟ್, ಬ್ಯಾಂಗ್ಳೂರ್ 32. ದೇವೇಗೌಡ ರೋಡ್, ಆರ್ ಟಿ ನಗರ್ ಪೋಸ್ಟ್, ಬ್ಯಾಂಗ್ಳೂರ್ 32. ಬ್ಯಾಂಗ್ಳೂರ್. ಓಕೆ, ನೀವು ನಂಬರ್ ಕೂಡ ಹಾಕಿದ್ದೇನೆ ಗುರುಗಳದು. ಗುರುಗಳ ನಂಬರ್ ಬಂದ್ಬಿಟ್ಟು 9113202077 ಕೊನೆಯಲ್ಲಿ. ಸೊ ಇವ್ರಿಗೆ ಕಾಲ್ ಮಾಡಿ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು. ಇವ್ರ ಕನ್ಸಲ್ಟೇಷನ್ ಮೊದಲೇ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕಾಗತ್ತೆ. ಸ್ಟೋನ್ಸ್ಗಳ ಬಗ್ಗೆ ಇವರೆಲ್ಲ ಮಾಹಿತಿ ಕೊಡ್ತಾರೆ. ಇವರು ಸ್ಟೋನ್ಸ್ ಬಂದ್ಬಿಟ್ಟು ಶ್ರೀಲಂಕಾದಿಂದ ಬರುತ್ತೆ ಇವ್ರ ಹತ್ರ ಸ್ಟೋನ್ಸ್. ತುಂಬಾ ಡಿಪ್ಲೊಮಾ ಕೂಡ ಮಾಡಿದ್ದಾರೆ ತುಂಬಾ ವರ್ಷಗಳ ಹಿಂದೆ ಇದ್ರ ಮೇಲೆ. ಶ್ರೀಲಂಕಾದಲ್ಲಿ ವರ್ಕ್ ಮಾಡ್ತಾ ಇದ್ರು ಸ್ಟೋನು. ಇದರಲ್ಲಿ ಏನ್ ಫ್ಯಾಕ್ಟ್ರಿ ಇತ್ತು ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವಾಗ ಬೆಂಗಳೂರಲ್ಲಿ ಇವರು ವಿವಿಧ ಸ್ಟೋನ್ಗಳನ್ನ ತರಿಸಿ ಕೊಡ್ತಾರೆ. ನೀವು ಕನ್ಸಲ್ಟೇಷನ್ ಮಾಡೋದಿದ್ರೆ ಇವರಿಗೆ ಮಾಡ್ಕೊಳ್ಬಹುದು. ಆನ್ಲೈನ್ ಕೂಡ ಅವೈಲೇಬಲ್ ಇರಬಹುದು ಅನ್ಕೋತೀನಿ. ಕಾಲ್ ಮಾಡಿ ಕೇಳ್ಕೋಬಹುದು. ಇವ್ರ ಕನ್ಸಲ್ಟೇಷನ್ ಫೀಸ್ 2000 rupees ಇರುತ್ತೆ ಒಂದು ಕನ್ಸಲ್ಟೇಷನ್ಗೆ. 1-2 ಜನ ಹೋಗ್ಬೋದು, ಗಂಡ ಹೆಂಡತಿ. ಅಕಸ್ಮಾತ್ ಹೆಚ್ಚಿಗೆ ಹೋದ್ರೆ ಅದ್ರ ಮೇಲೆ ಅವ್ರು ಏನ್ ತಗೋತಾರೆ. ಸೊ ಏನಾದರೂ ಡೌಟ್ಗಳಿದ್ರೆ ನನಗೆ ಮೆಸೇಜ್ ಮಾಡ್ಬೋದು ಗ್ರೂಪಲ್ಲಿ. ಇವ್ರಿಗೆ ಏನಾದರೂ ಡೌಟ್ಸ್ಗಳಿದ್ರೆ ಇವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಹೋಗ್ಬೋದು. ಧನ್ಯವಾದ ಗುರುಗಳೇ. ಧನ್ಯವಾದ. ಇಲ್ಲಿ ಹಾಕಿದೆ ನೋಡಿ. ಎಷ್ಟಾಯ್ತು ನೋಡಿ? 9 ಆಯ್ತು. ಮೆಸೇಜ್. ಥ್ಯಾಂಕ್ ಯು. ಓಕೆ. ನಂಬರ್ ಹಾಕಿದೆ ನೋಡಿ. ಥ್ಯಾಂಕ್ ಯು. ಗುಡ್ ನೈಟ್.